89. ಇದು ಕಾರಂತ 89 ಅಂದರೆ ನಮ್ಮ ಗುರುಗಳಾದಂಥ ರಂಗಜಂಗಮ ವಿ ಕಾರಂತರ ಹೆಸರು. ನಮಗೆ ಅಕ್ಷರ ಕಲಿಸಿದ, ನಾಟಕದ ಅಕ್ಷರ ಕಲಿಸಿದ ಗುರು ಹಾಗೂ ರಂಗಭೂಮಿ ಹಾಗೂ ಸಿನಿಮಾ ರಂಗದಲ್ಲಿ ಅನ್ನ ಸಿಗುವ ಹಾಗೆ ಮಾಡಿದಂಥ ಗುರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಕಾರಂತರು ಇವತ್ತಿದ್ದಿದ್ರೆ 89 ವರ್ಷಗಳು. ಆದರೆ ಅವರು ನಮ್ಮನ್ನು ಅಗಲಿ ಈಗಾಗಲೇ 14-15 ವರ್ಷಗಳಾಗಿದೆ. ಆದರೆ ಅವರು ಬಿಟ್ಕೊಟ್ಟ ಬಳುವಳಿ ಸಾಕಷ್ಟಿದೆ ನಾಟಕ ರಂಗಕ್ಕೆ. ಅದು ಕೇವಲ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ, ರಾಷ್ಟ್ರಕ್ಕೂ ಅಲ್ಲ, ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಒಂದು ಕಾರ್ಯರೂಪಗಳೆಲ್ಲ ಪ್ರತಿಯೊಂದು ನಾಟಕ ಪ್ರಿಯರಿಗೂ ಗೊತ್ತಾಗಿದೆ. ಯಾಕೆ ಮಾತು ಹೇಳ್ತೀನಿ ಅಂದರೆ, ಹಯವದನ ಅನ್ನುವ ನಾಟಕನ ಕೂಡ ಆಸ್ಟ್ರೇಲಿಯಾದಲ್ಲಿ ಇಂಗ್ಲೀಷಲ್ಲಿ ಅವರು ಮಾಡಿಸಿದ್ದಾರೆ, ನಾಟಕನ ನಿರ್ದೇಶನ ಮಾಡಿಸಿದ್ದಾರೆ. ಸೊ ಆ ಖ್ಯಾತಿ ಅವ್ರಿಗೆ ತಕ್ಕತ್ತೆ. ಮತ್ತು ಅವರು ಬೆಂಗಳೂರು ಮಾತ್ರ ಅಲ್ಲ, ದೆಹಲಿನಲ್ಲಿ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಡೈರೆಕ್ಟರ್ ಆದರು. ಆನಂತರ ಭೋಪಾಲಲ್ಲಿ ರಂಗಮಂಡಲವನ್ನು ಪ್ರಾರಂಭ ಮಾಡಿದರು. ಹಾಗೂ ಅವರ ಕನಸಿನ ಕೂಸಾದ ರಂಗಾಯಣವನ್ನು ಮೈಸೂರಲ್ಲಿ ಪ್ರಾರಂಭ ಮಾಡಿಸಿದರು. ಅವರಿಗೆ ನಾಟಕ ಬಿಟ್ಟರೆ ಬೇರೆ ಏನು ಬೇಕಾಗಿರಲಿಲ್ಲ, ಗೊತ್ತಿರಲಿಲ್ಲ ಅಂತಲ್ಲ, ಬೇಕಾಗಿರಲಿಲ್ಲ. ಯಾಕೆಂದರೆ ಅವರು ಮಾಡಿದ ಸಿನಿಮಾ ಒಂದೇ ಆದರೂ ಕೂಡ ಅದು ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿ ಅದಕ್ಕೆ ಸ್ವರ್ಣ ಪ್ರಶಸ್ತಿ ಕೂಡ ಗಳಿಸಿದ್ದು ಚೋಬನ ತುಡಿ. ಈಗ ಅವರ ನೆನಪಲ್ಲಿ ಬೆನಕ ಹುಟ್ಟಿಗೂ ಅವರೇ ಕಾರಣರಾಗ್ತಾರೆ. ಈ ಬೆನಕನ ಪ್ರಾರಂಭಕ್ಕೂ ಮುಂಚೆನೇ ಬೆಂಗಳೂರಿನಲ್ಲಿ ಹಲವಾರು ಸಂಸ್ಥೆಗಳಿಗೆ ಅವರು ನಾಟಕವನ್ನು ನಿರ್ದೇಶನ ಮಾಡಿದ್ದಾರೆ. 1975ರಲ್ಲಿ ಬೇರೆ ಬೇರೆ ತಂಡಗಳಿಗೆ ಮಾಡಿಸಿದ ನಾಟಕಗಳನ್ನು ಒಟ್ಟುಗೂಡಿಸಿ ಅದನ್ನು ಒಂದು ಟೂರ್ ತೊಗೊಂಡು ಹೋಗೋದು, ಟೂರ್ಗೆ ಹೋಗಬೇಕಾಗತ್ತೆ. ಅಂದರೆ ಇಡೀ ನಾವು ಕರ್ನಾಟಕವನ್ನು ಮತ್ತು ಮಹಾರಾಷ್ಟ್ರ ಆದಂಥ ನಾಗ್ಪುರ್ ಮತ್ತು ಮುಂಬೈನಲ್ಲಿ, ಅದಾದ ನಂತರ ಹೈದರಾಬಾದಲ್ಲಿ, ಅದಾದ ನಂತರ ಚೆನ್ನೈನಲ್ಲಿ ಕೂಡ ಒಂದು ಸುತ್ತು ನಾಟಕವನ್ನು ಆಡಿ ಬರುವಾಗ ಅವಾಗ ಆ ತಂಡಕ್ಕೆ ಒಂದು ಹೆಸರು ಬೇಕಾಗತ್ತೆ. ಆಗ ಏನು ಮಾಡೋದು ಅಂತವಾಗ ಅವಾಗ ನಮ್ಮ ತಂಡದಲ್ಲಿ ನಾಟಕದಲ್ಲಿ ಅಭಿನಯಿಸೋರು ಇದ್ದರು, ಚಿತ್ರದಲ್ಲಿ ಅಭಿನಯಿಸೋರು ಇದ್ದರು. ಹಾಗಾಗಿ ಬೆಂಗಳೂರು ಚಿತ್ರ ನಾಟಕ ಕಲಾವಿದರು ಅಂತ ಹೆಸರಿಡ್ತಾರೆ. ಆವಾಗ ಬೆಂಚಿನಾಕ ಅಂತ ಹೆಸರಾಗುತ್ತೆ. ಆ ಬೆಂಚಿನಾಕ ಅಂತ ಹೆಸರು ಬಂದಾಗ ಒಯ್ಯಕ್ಕೆ ಅವ್ರು ಹೇಳ್ತಾರೆ, ಏನಿದು ಬೆಂಚಿನಾಕ ಅಂತಿದೆ, ಬೆಂಕಿ ಹಾಕ ಅನ್ನೋ ಥರದಲ್ಲೇ ಬದಲಾಯಿಸಿ ಅಂತಾರೆ. ಆ ಬದಲಾಯಿಸಿ ಅವಾಗ ಉದಯ ಆಗುತ್ತೆ ಬೆನಕ, ಬೆಂಗಳೂರು ನಗರ ಕಲಾವಿದರು. ಹಾಗೂ ಬೆನಕ ಅಂದರೆ ವಿನಾಯಕನ ಹೆಸರು ಆಗುತ್ತೆ. ಹಾಗಾಗಿ ಅವತ್ತು ಬೆನಕ ಅಂತ ಶೀರ್ಷಿಕೆಯಿಂದ ಪ್ರಾರಂಭಗೊಂಡ ಬೆನಕಗೆ ಈಗ 42 ವಸಂತಿಗಳು ತುಂಬಿವೆ. ಹಾಗೂ ಕಾರಂತರು ಬಗ್ಗೆ ಏನು ಮಾತಾಡಿದ್ರು ಅದು ಕಮ್ಮಿನೇ. ಯಾಕೆಂದರೆ ನನಗೆ ಮಾತ್ರ ಅಲ್ಲ, ನಾಗಾಭರಣಂಗೆ ಮಾತ್ರ ಅಲ್ಲ, ಇಡೀ ನಮ್ಮ ಕರ್ನಾಟಕದಲ್ಲಿ ಅವರು ಇಲ್ಲದೆ ಈ ರಂಗ ಪ್ರಯೋಗಗಳಿಗೆ ಯಾವ ರೀತಿ ಹೆಸರು ಬರಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ಒಂಥರ ಒಂದು ಉತ್ಸವ ಮಾಡಿಬಿಟ್ರು ಅವರು ಬಂದ ಸಂದರ್ಭದಲ್ಲಿ. ಅದು ಹಾಡು, ಕುಣಿತ, ಒಂಥರ ತಮಾಷೆ ಎಲ್ಲವೂ ಇತ್ತು. ಒಂಥರ ಶೋಮ್ಯಾನ್ ಆಗ್ಬಿಟ್ರು ಅವರು. ನಾವು ಸಿನಿಮಾ ರಂಗದಲ್ಲಿ ರಾಜ್ಕುಮಾರ್ಗೆ ಯಾವ ರೀತಿ ಶೋಮ್ಯಾನ್ ಅಂತ ಅಂದ್ವಿ, ಅದೇ ರೀತಿ ನಾಟಕದಲ್ಲಿ, ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಹಿಂದಿ ರಂಗದಲ್ಲಿ ಕೂಡ ಅವರು ಶೋಮ್ಯಾನ್ ಆಗಿ ಮೆರೆದ್ರು. ಆದರೆ ಅವರ ಬದುಕು ಮಾತ್ರ ನಮ್ಗೆ ಯಾವತ್ತೂ ಶೋಮ್ಯಾನ್ ಆಗಿರಲಿಲ್ಲ ಅನ್ನೋದೇ ಒಂಥರ ನಿರಾಸೆ ಆಗಿತ್ತು. ಅದರ ಬಗ್ಗೆ ಕೀರ್ತಿನಾಥ್ ಕುರ್ತಕೋಟಿಯವರು ಬಹಳ ಸುಂದರವಾಗಿ, ಬಹಳ ಅರ್ಥಗರ್ಭಿತವಾಗಿ ಬರ್ತಿದ್ದಾರೆ. ಅದನ್ನು ತಮ್ಮ ಮುಂದೆ ನಾನು ಓದಕ್ಕೆ ಇಷ್ಟಪಡ್ತೀನಿ. ಕಾರಂತರು ಕನ್ನಡ ರಂಗಭೂಮಿ ಕಂಡ ಒಂದು ಕನಸು. ಅವರ ನಿಧನದಿಂದ ಈಗ ನಮಗೆ ಎಚ್ಚರವಾಗಿದೆ. ರಂಗಭೂಮಿ ಖಾಲಿಯಾಗಿದೆ. ಅವರು ಒಬ್ಬ ವ್ಯಕ್ತಿ ಎಂದು ನನಗೆ ಅನಿಸಲೇ ಇಲ್ಲ. ಒಬ್ಬ ಶಾಪಗ್ರಸ್ತ ಗಂಧರ್ವ, ಒಂದು 4 ದಿನ ನಮ್ಮೊಡನೆ ಇದ್ದು ಹೋಗುವ ಅನ್ನೋ ಹಾಗಾಗಿದೆ. ಈ ಗಂಧರ್ವನ ಸಂದೇಶ ಏನಿರಬಹುದು ಎಂದು ತಿಳಿದುಕೊಳ್ಳುವ ಮೊದಲೇ ಅವನು ಮಾಯವಾಗಿ ಬಿಟ್ಟಿದ್ದಾನೆ. ಬೇಂದ್ರೆಯವರ ಸತ್ಯ ನೌಕೆ ಎಂಬ ಕವಿತೆಯ ಕೊನೆಯ ಸಾಲು ನೆನಪಾಗ್ತಾ ಇದೆ.
ಹೋಯ್ತಾ ಹಡಗ ಬಂಗಾರದ ಹುಡುಗ. ಎಂಥ ಮಾತು, ಎಂಥ ಮಾತು. ಸೊ ಹೀಗಾಗಿ ಕಾರಂತರು ಒಂಥರ ಬಂಗಾರದ ಮನುಷ್ಯ ಅಂತಾನೆ, ರಂಗಭೂಮಿಯ ಬಂಗಾರದ ಮನುಷ್ಯ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅವರ ಒಂದು ನೆನಪಿನಲ್ಲಿ ಈಗ ರಂಗೋತ್ಸವ, ರಂಗಗೀತೆಗಳ ಉತ್ಸವ, ನಾಟಕೋತ್ಸವ ಹಾಗೂ ಅವರ ಬಗ್ಗೆ ನಮ್ಮ ರಂಗಭೂಮಿಗೆ ಹತ್ತಿರವಾದಂಥ ಗೆಳೆಯರಿಂದ ಒಂದು ವಾರಕ್ಕೊಂದು ದಿನ ಅಂದರೆ ಗುರುವಾರ ಅಂತ, ಗುರುಗಳ ಹೆಸರಿಗೋಸ್ಕರ ಗುರುವಾರ ಅಂತ ಹೇಳಿ ಪ್ರತಿ ಗುರುವಾರ ನಮ್ಮ ಶ್ರೇಷ್ಠ ಕವಿಗಳಿಂದ ಮತ್ತು ನಾಟಕಕಾರಗಳಿಂದ ಅವರ ಬಗ್ಗೆ ಒಂದೆರಡು ಮಾತು. ಈ ವಾರದ ಮುಖ್ಯ ಅತಿಥಿಯಾಗಿ ಬಂದಿದ್ದಾರೆ ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಯಾಕೆಂದರೆ ಅವರು ಒಂದು ರೀತಿ ನಮ್ಮ ಬೆನಕಾಗಿ ಮಾತ್ರ ಅಲ್ಲ, ಇಡೀ ರಂಗಭೂಮಿಗೆ ಒಂಥರ ಚೇತನ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನಾನು ಅವರ ಬಹಳ ವರ್ಷಗಳಿಂದ ಅವನ್ನ ಕಂಡಿದ್ದೀನಿ. ಅವ್ರಿಗೆ ನಮಗೆ ಆಗಾಗ ಪ್ರತಿಯೊಂದು ಸಲ ಸಾಥ್ ಕೊಟ್ಟಿದ್ದಾರೆ. ಈಗ ಮಕ್ಕಳ ಒಂದು ಸಿನಿಮಾ ಮಾಡಿದಾಗ ನಾಗಾಭರಣ ಅದಕ್ಕೊಂದು ಅದ್ಭುತವಾದ ಒಂದು ಗೀತೆಗಳನ್ನು ಬರೆದುಕೊಟ್ಟು ಅದೀಗಾಗಲೇ ಜಗತ್ಪ್ರಸಿದ್ಧಿಯಾಗಿದೆ. ಇತ್ತೀಚೆಗೆ ಅವರೇ ನಿರ್ದೇಶನ ಮಾಡಿದಂಥ ಹಾಗೂ ಅಭಿನಯಿಸಿದಂಥ ಹಸಿರು ರಿಬ್ಬನ್ ಅನ್ನೋ ಚಿತ್ರವನ್ನು ಮಾಡಿದ್ದಾರೆ. ಈಗಾಗಲೇ ಪತ್ರಿಕೆಗಳಿಂದ ಮತ್ತು ಎಲ್ಲ ಸಿನಿ ಪ್ರಿಯರಿಂದ ಅದಕ್ಕೆ ಪ್ರಶಂಸೆ ಕೂಡ ಬಂದಿದೆ. ಇವತ್ತಿನ ಉಪನ್ಯಾಸ ಅವ್ರ ಕಡೆಯಿಂದ ಬರ್ತಾ ಇದೆ. ಅವರು ಕಾರಾಂತರ ನಾಟಕ ಮತ್ತು ಅನುಸಂಧಾನ ಅನ್ನೋ ವಿಚಾರದ ಬಗ್ಗೆ ಮಾತಾಡ್ತಾರೆ. ಸರ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್. ಸ್ನೇಹಿತರೆ, ಇನ್ನು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ಯಾಕೆಂದರೆ ಮಾತು ಮೌನವಾಗಿದ್ದರೆ ಚೆನ್ನ, ಆದರೆ ರಂಗಭೂಮಿಯಲ್ಲಿ ಮೌನವಾಗಿರೋಕ್ಕೆ ಸಾಧ್ಯ ಇಲ್ಲ. ಆದರೆ ಮಾತಾಡಲೇಬೇಕು. ಆದರೆ ನನ್ನ ಮಾತಿಗಿಂತ ಹೆಚ್ಚಾಗಿ ಕಾರಂತರ ಬಗ್ಗೆ ಏನನ್ನ ಹೇಳ್ತಾರೆ, ಏನು ಕಾರಂತರ ಬಗ್ಗೆ ಎಚ್.ಎಸ್.ವಿ. ಏನು ನೋಡಿದ್ದಾರೆ, ಏನು ಕಂಡಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದು ದಾಖಲೆ ಕೂಡ ಆಗುತ್ತೆ. ಈ ಎಲ್ಲವನ್ನು ನೋಡೋದಕ್ಕೆ ಬಂದಿದ್ದೀರಾ, ಕೇಳೋದಕ್ಕೆ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತನ ಕೋರಿ ಓವರ್ ಟು ಡಾಕ್ಟರ್ ಎಚ್.ಎಸ್.ವಿ. ಅವರು ಮಾತಾಡೋಕೆ ಮುಂಚೆ ಒಂದು ಸಣ್ಣದಾಗಿ ಒಂದು ವಿಚಾರವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಕಾರಂತರೆ ಹೇಗಪ್ಪ ಅಂತಂದರೆ ಎಲ್ಲವನ್ನೂ ಪ್ರಯೋಗ, ಅವ್ರಿಗೆ ಎಲ್ಲವೂ ಪ್ರಯೋಗ. ಯಾಕೆಂದರೆ ಅವ್ರಿಗೆ ಏನಪ್ಪ ಅಂತಂದರೆ ರಂಗಭೂಮಿ ಹೇಗಿರಬೇಕು ಅಂದರೆ ರಂಗಭೂಮಿನಲ್ಲಿ ಪ್ರತಿ ಕಂಡು ಪ್ರಮಾಣಿಸಿ ನೋಡು ಅನ್ನೋ ರೀತಿಯಲ್ಲಿ ಒಂದು ನಿದರ್ಶನ. ಭೋಪಾಲಲ್ಲಿ ನಾವು ಜೋಕುಮಾರ ಸ್ವಾಮಿ ನಾಟಕ ಮಾಡಿದ್ವಿ. ಎಲ್ಲ ನಾಟಕ ಎಲ್ಲ ಮಾಡಿದ್ಮೇಲೆ ಮಾಮೂಲಿ ಗೊತ್ತಲ್ಲ, ನಾಟಕ ಮುಗಿದ ಮೇಲೆ ರಂಗಪ್ರಿಯರಿಗೆ ಕೆಲವಾದ ಆಸೆಗಳಿರುತ್ತೆ, ಅಂದರೆ ಸ್ವಲ್ಪ ಗುಂಡು ಹಾಕೋದು ಅಂತ. ಅದು ಮುಗಿದ ನಂತರ ಕಾರಂತರು, ನಾನು ಮತ್ತು ಚಂದ್ರಶೇಖರ್ ಕಂಬಾರ್ ಅಂತ ಎಲ್ಲ ಕೇಳಿರಬೇಕು, ಭಾಳ ಖುಷಿಯಿಂದ ಆ ನಾಟಕ ಎಲ್ಲ ಚೆನ್ನಾಗಿ ನೋಡಿ ಆನಂದ ಆಗೋಗ್ಬಿಡ್ತು. ಆನಂದ ಆದ ತಕ್ಷಣ ಒಬ್ರಿಗೊಬ್ರು ಮೆಚ್ಕೊಂಡು ಎಲ್ಲ ಗುಂಡಿನ ಮತ್ತಲ್ಲಿ ಕುಂಬತ್ತಲ್ಲಿ ಹಿಂಗೆ ನಡ್ಕೊಂಬಂದ್ವಿ. ಒಂದು ಮುಂದೆ ಬಂದಾಗ ಒಂದು ಸಣ್ಣದಾದ ಇಳಿಜಾರಿತ್ತು, ಸಣ್ಣದಾದ ಇಳಿಜಾರು. ಅದು ಕಾರಂತರು ನೋಡಲಿಲ್ಲ, ಸಡನ್ನಾಗಿ ಬಿದ್ದುಬಿಟ್ರು ತಬಕ್ಕಂತ. ಇದ್ದ ತಕ್ಷಣ ನಾನು ಹೋಗಿ ಕಾರಂತ ಮೇಸ್ಟರ್ ಏನಾಯ್ತು ಅಂತ. ಅವ್ರು ಬೈ ಸುಮ್ಮನೆ ಬಿದ್ದುಬಿಟ್ಟು ಏನಾಯ್ತು ಅಂದರೆ ಸುಮ್ಮನೆ ಅಂತಾರಲ್ಲ, ಇವರೇನಪ್ಪ ಹಿಂಗೆ ಅಂತ. ಸುಮ್ಮನೀರು, ಹಿಂದೆ ಕಂಬಾರು ಬರ್ತಾ ಇದ್ದಾರೆ, ಹೇಳಕ್ ಹೋಗ್ಬೇಡ ನೀವು. ಅಯ್ಯೋ ಪಾಪ ಬಿದ್ದೋಗ್ಬಿಡ್ತಲ್ಲ ಅಂದ ತಕ್ಷಣ ಅವ್ರು ಬಂದರು, ನೋಡಕ್ ಮುಂಚೆ ಅವ್ರು ಬಿದ್ದೋಗ್ಬಿಟ್ರು. ಬಿದ್ದ ತಕ್ಷಣ ಕಾರಂತರು ಹತ್ರ ಹೋಗ್ಬಿಟ್ಟು ಕಂಬರೆ ಹೇಗಿದೆ ಅನುಭವ ನಿದ್ದು ಬಿದ್ದಿದ್ದು ಅಂತ ಕೇಳಿದ್ರು. ಅಂದರೆ ರಂಗಭೂಮಿನಲ್ಲಿ ಎಲ್ಲವೂ ನಿಮಗೆ ಅನುಭವ ಆಗಬೇಕು ಅಂತ ನೀವು ಬೀಳ್ತೀರಿ ಅಂತ ಮುಂಚೆನೇ ಹೇಳ್ಬಿಟ್ರೆ ಬೀಳ್ತಾ ಇರಲಿಲ್ಲ. ಅವರು ಬಿದ್ಮೇಲೆ ತಾನೇ ಗೊತ್ತಾಗುತ್ತೆ ನೋವೇನು ಅಂತ. ಆ ರೀತಿ ಅವ್ರದ್ದು ಒಂದು ಹಾಸ್ಯ ಪ್ರಜ್ಞೆ ಕೂಡ ಇತ್ತು. ಅದನ್ನು ಈ ಸಂದರ್ಭದಲ್ಲಿ ಇಷ್ಟಪಟ್ಟೆ. ಓವರ್ ಟು ಡಾಕ್ಟರ್ ಎಚ್. ವಿ ಕಾರಂತರ ಬಗ್ಗೆ ಕೆಲವು ಮಾತುಗಳನ್ನು ಹೇಳೋದಕ್ಕೆ ಇವತ್ತು ಗೆಳೆಯ ನಾಗಾಭರಣ ಹೇಳಿದರು. ಬಹಳ ಸಂತೋಷದಿಂದ ಒಪ್ಕೊಂಡು ಇಲ್ಲಿಗೆ ಬಂದಿದ್ದೆ. ಯಾಕಂದರೆ ನಮಗೆ
ಆಪ್ತರಾದರ ಬಗ್ಗೆ ಮಾತಾಡೋದು ಯಾವಾಗಲೂ ಸಂತೋಷದ ಸಂಗತಿ ಅಂತ. ದಶಕಗಳ ಹಿಂದಿನ ಮಾತನ್ನ ಹೇಳ್ಬೇಕು. ಆಗಿನ್ನೂ ನಾನು ನಾಟಕಗಳನ್ನು ಬರೆದಿರಲಿಲ್ಲ. ಮಕ್ಕಳ ಕವಿತೆಗಳು ಪ್ರಕಟವಾಗಿತ್ತು. ಈಗ ಬಂತು ಜೀವ. ಹಕ್ಕಿ ಸಾಲು ಅಂತ ಹೇಳಿ ತೀರಾ ಹೊಸ ಬಗೆಯ ಮಕ್ಕಳ ಕವಿತೆಗಳನ್ನು ಬರೆದಿದ್ದೆ. ಅದು ಆ ಕಾಲದಲ್ಲಿ ತುಂಬ ಜನಪ್ರಿಯ ಆಗಿತ್ತು. ಈಗಲೂ ಅದನ್ನು ಇಷ್ಟಪಟ್ಟು ಓದೋರು ಹಾಡೋರು ಇದ್ದಾರೆ. ಅದು ಹೇಗೋ ಈ ಪುಸ್ತಕ ಕಾರಂತರಿಗೆ ತಲುಪಿದೆ. ಹೆಗ್ಗೋಡ್ನಲ್ಲಿ ಆಗೊಂದು ರಂಗಶಿಬಿರ ಆಯಿತು. ಇದು 50 ವರ್ಷಗಳ ಹಿಂದಿನ ಮಾತು ನಾನು ಹೇಳ್ತಾ ಇದ್ದೀನಿ. ಹಕ್ಕಿ ಸಾಲಲ್ಲಿ ನಾನು ಬರೆದಂತಹ ಗುಬ್ಬಿ ಹಾಡುಗಳು ಅಂತ ಬಹಳ ಪ್ರಸಿದ್ಧವಾದವು. ಗುಬ್ಬಿ ಮರಿ, ಗುಬ್ಬಿ ತಾಯಿ ಸಂವಾದ ಮಾಡುವಂಥ ಹಾಡುಗಳೆಲ್ಲ ತಾವು ಕೇಳಿರ್ಬೋದು. ಕಾರಂತರು ಆ ಕವಿತೆಯನ್ನ ರಂಗಶಿಬಿರದಲ್ಲಿ ಶಿಬಿರಾರ್ಥಿಗಳಿಗೆ ಹೇಳಿಕೊಟ್ಟು ಅಭಿನಯಿಸುವಂತೆ ಮಾಡಿದರು. ಅದು ನನಗೆ ಅಕ್ಷರನಿಂದ ಗೊತ್ತಾಯಿತು. ಹೀಗೆ ನಿಮ್ಮ ಕವಿತೆ ಒಂದನ್ನು ಅಭಿನಯಕ್ಕೆ ಒಳಪಡಿಸಿ ಕಾರಂತರು ಪ್ರಯೋಗ ಮಾಡಿದ್ರು. ಅದು ಬಹಳ ಇಷ್ಟ ಆಯಿತು ಎಲ್ಲರಿಗೂ ಇಲ್ಲಿ ಅಂತ ಹೇಳಿ. ನನಗೆ ಆಗ ಕಾರಂತರನ್ನ ನೇರವಾಗಿ ಮುಖಾಮುಖಿ ಮಾಡಿದಂಥ ಅನುಭವ ಇರಲೇ ಇಲ್ಲ. ನಾವಿಂದು ಮಾತೇ ಆಡಲಿಲ್ಲ ಪರಸ್ಪರ. ಆದರೆ ಕವಿತೆಯ ಗುಣ ಅವರಿಗೆ ಪ್ರಿಯವಾಗಿತ್ತು. ವ್ಯಕ್ತಿಗಿಂತ ಕೃತಿ ಮುಖ್ಯ ಅಂತ ಕಾರಂತರು ಭಾವಿಸಿದರು. ಅದಾದಮೇಲೆ ಬೆಂಗಳೂರಿನಲ್ಲಿ HALನವರು ಒಂದು ಅದ್ಧೂರಿ ಕಾರ್ಯಕ್ರಮ ಮಾಡಬೇಕು ಅಂಥೇಳಿ ಅದನ್ನು ಹೊಣೆಗಾರಿಕೆಯನ್ನು ಕಪ್ಪಣ್ಣವರಿಗೆ ಅವರು ವಹಿಸಿದ್ರು. ಕಪ್ಪಣ್ಣವರು ನನಗೆ ದೂರವಾಣಿ ಮೂಲಕ ಫೋನ್ ಮಾತಾಡಿಬಿಟ್ಟು, ಕಾರಂತರು ಇದನ್ನು ಮಾಡ್ತಾ ಇದ್ದಾರೆ, ನೀವು ಅದಕ್ಕೆ ಒಂದು ರೂಪಕವನ್ನು ಬರ್ಕೊಡ್ಬೇಕು ಅಂತ ಹೇಳಿದರು. ಹೀಗೆ ನನ್ನ ಮತ್ತು ಕಾರಂತರ ಸಂಬಂಧ ಉಂಟಾಗಲಿಕ್ಕೆ ಕಪ್ಪಣ್ಣವರೇ ಕಾರಣ. ಅದನ್ನು ನಾನು ಎಂದೂ ಮರೆಯಲಾರೆ. ಸರಿ, ಕಾರಂತರು ಅದರ ನಿರ್ದೇಶನ ಮಾಡೋದು, ಮಾಯಾರಾವ್ ಅವರು ಅದನ್ನು ಅಭಿನಯಿಸುವಂಥದ್ದು, ಅವರ ಶಿಷ್ಯರೆಲ್ಲ. ಒಂದು ಅದ್ಧೂರಿ ಕಾರ್ಯಕ್ರಮ ಅದು. ನಾನು ಪುರಾಣ, ಇತಿಹಾಸ ಮತ್ತು ವರ್ತಮಾನ ಎಲ್ಲವನ್ನು ಕೂಡ ಸೇರಿಸ್ಬಿಟ್ಟು ಪುಷ್ಪಕ ವಿಮಾನವನ್ನು ಕೂಡ ಅದರಲ್ಲಿ ಕೇಂದ್ರವಾಗಿ ಇಟ್ಕೊಂಡು ಅದರ ಕೇಂದ್ರ ಪ್ರತಿಮೆಯಾಗಿ, ಯಾಕೆಂದರೆ ಅದು ಒಂದು ವಿಮಾನ ತಾನೆ, ರಾಮಾಯಣದಲ್ಲಿ ಬರೋ ವಿಮಾನ, ಅದು ಇಟ್ಕೊಂಡು ಒಂದು ರೂಪಕವನ್ನು ಬರೆದಿದ್ದೆ. ಅದು ಕಾರಂತರಿಗೆ ಅದರ ಹಾಡುಗಳೆಲ್ಲ ಬಹಳ ಇಷ್ಟ ಆಗಿತ್ತು. ಅವರು ಅದನ್ನು ಕಂಪೋಸ್ ಮಾಡಿದರು. ಕೊರಿಯೋಗ್ರಫಿ ಎಲ್ಲ ಮಾಯಾರಾವ್ ಅವರು ಮಾಡಿದರು. ಎಂಥ ಅದ್ಭುತ ವ್ಯಕ್ತಿಗಳ ಸಂಬಂಧ ನನಗೆ ಬರುವಂತಾಯ್ತು ನೋಡಿ. ನನಗೆ ಏನೆಲ್ಲ ಸ್ನೇಹವನ್ನು, ಪ್ರೀತಿಯನ್ನು ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನನಗೆ ತೋರಿಸ್ಕೊಟ್ಟಿರೋದು ನನ್ನ ಕವಿತೆಗಳು. ಅದಕ್ಕೆ ನಾನು ಭಾಳ ಗ್ರೇಟ್ಫುಲ್ ಆಗಿರೋದು ನನ್ನ ಬರವಣಿಗೆಗೇನೆ. ನನ್ನ ಕವಿತೆ ಇದ್ದಿದ್ರೆ ಕಪ್ಪಣ್ಣಿಂದ ಅದು ಗೊತ್ತಾಗ್ತಿರ್ಲಿಲ್ಲ. ಅವರು ಅದನ್ನು ಕಾರಂತರಿಗೆ ಹೇಳ್ತಿರ್ಲಿಲ್ಲ. ಕಾರಂತರು ಇದ್ದರೆ ಮಾಯಾರಾವ್ ಅವ್ರ ಪರಿಚಯ ಆಗ್ತಿರ್ಲಿಲ್ಲ. HALನಲ್ಲಿ ಅದು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಪ್ರದರ್ಶನ ಆಯಿತು. ಇದೆಲ್ಲಕ್ಕೆ ಮೂಲ ಹೇಗಿರುತ್ತೆ, ಒಂದು ಸಣ್ಣ ಕವಿತೆಯ ಬೀಜ ಹೇಗೆ ಒಂದು ವಟವೃಕ್ಷವಾಗಿ ಬೆಳೆದು ಎಲ್ಲವನ್ನು ವ್ಯಾಪಿಸಿಬಿಡುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ. ಕಾರಂತರು ಸ್ವಲ್ಪ ಪರಿಚಯ ನಿಕಟವಾಯಿತು. ಆಮೇಲೆ ಇದಕ್ಕಿದ ಹಾಗೆ ಒಂದಿನ ಭಾಳ ಆಶ್ಚರ್ಯ ಅಂದರೆ, ಕಾರಂತರು ಒಂದು ಫೋನ್ ಮಾಡಿದರು ನನಗೆ. ನಿಮ್ಮಿಂದ ಇನ್ನೊಂದು ಕೆಲಸ ಮಾಡಿಸ್ಬೇಕಾಗಿದೆ ನಾನು, ಅದಕ್ಕೆ ಈಗ ಮಾಡಿದ್ದೀರಲ್ಲ ಅದಕ್ಕಿಂತ ಇದು ಸ್ವಲ್ಪ ಹೆಚ್ಚು ಜವಾಬ್ದಾರಿ ಕೆಲಸ, ನೀವು ನಾನು ಬಂದು ಭೇಟಿ ಮಾಡ್ತೀರಾ ಅಥವಾ ನಾನೇ ಬರಲ್ಲ ನಿಮ್ಮ ಮನೆಗೆ ಅಂತ ಕೇಳಿದರು ಕಾರಂತರು. ನಾನು, ನೀವು ಬರೋದು ಬೇಡ, ಯಾಕೆಂದರೆ ನಮ್ಮ ಮನೆಗೆ ಬರೋದು ಭಾಳ ಕಷ್ಟ ಇದೆ ದಾರಿ. ಆವಾಗೇನು ನಮ್ಮ ಮನೆಗೆ ದಾರಿ ಕೂಡ ಇರಲಿಲ್ಲ. ದಾರಿಯಲ್ಲಿ ನಾವೆಲ್ಲ ಓಡಾಡ್ತಾ ಇದ್ವಿ. ಹಾಗಾಗಿ ನಾನೇ ಬರ್ತೀನಿ ಅಂತ. ನಮ್ಮ ಮನೆಗೆ ತುಂಬ ಹತ್ತಿರ ಕಾರಂತರ ಮನೆ.
ಕಾರಂತರ ಮನೆಗೆ ಹೋದೆ ನಾನು. ಕಾರಂತರ ಮನೆಗೆ ಹೋಗಿ ಗೇಟು ಭದ್ರಪಡಿಸಿದ್ರು. ಒಳಗಡೆಯಿಂದ ಅವರ ಒಳ್ಳೆ ಬಲಯುತವಾದ ಸ್ನಾಯುಭರಿತವಾದ ನಾಯಿಯ ಬೊಗಳು ದಿಗಿಲು ಹುಟ್ಟಿಸುವಂತೆ ಕೇಳ್ತಾ ಇತ್ತು ನನಗೆ. ಅವರ ಹತ್ರ ನಾನು ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ, ಗೇಟ್ ಹತ್ರ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಅದು. ಆಮೇಲೆ ಅದು ಬಹಳ ನನಗೆ ಸ್ನೇಹಿತ ಆಯ್ತು, ಮತ್ತೆ ಹೋಯ್ತು. ಅದರ ಪರಿಚಯ ಆಯಿತು. ಅದು ಸಂಗೀತ ಹಾಡುತ್ತೆ ಅಂತ ಕಾರಂತರು ಹೇಳ್ತಾ ಇದ್ರು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಇವನು, ಸಂಗೀತ ಹಾಡ್ತಾನಪ್ಪ ಇವನು ಅಂತೆಲ್ಲ ಹೇಳ್ತಾ ಇದ್ರು ಕಾರಂತರು. ಸರಿ, ಅವತ್ತು ಈ ನಾಯಿ ಬೊಗಳೋದು ನೋಡ್ಬಿಟ್ಟು ಪ್ರೇಮ ಅವರು ಹೊರಗೆ ಬಂದರು. ನಿಧಾನವಾಗಿ ಬಂದು ಅದಕ್ಕೆ ಸ್ವಲ್ಪ ಸಮಾಧಾನ ಪಡಿಸಿ ನನ್ನ ಒಳಗೆ ಕರ್ಕೊಂಡ್ರು. ಒಳಗಡೆ ಕಾರಂತರು ಕೂತ್ಕೊಂಡಿದ್ರು. ಹೋದ ಕೂಡಲೇ ಎದ್ಬಿಟ್ಟು ತಪ್ಪಿಕೊಂಡು ಆಲಂಗಿಸಿ, ಯಾಕೆಂದರೆ ಅವರು ಎಲ್ಲ ನಿತ್ಯ ಬದುಕಿನಲ್ಲಿ ಕೂಡ ಒಂದು ಅಭಿನಯ ಇರ್ತಾ ಇತ್ತು. ಇದು ಕಲಾವಿದರಿಗೆ ಸಹಜ ಇದೆ. ಒಬ್ಬ ಲೇಖಕನಿಂದ ನಾವು ಇದನ್ನು ನಿರೀಕ್ಷೆ ಮಾಡಲಿಕ್ಕಾಗೋದಿಲ್ಲ. ಒಬ್ಬ ಕಲಾವಿದರ ನಾಟಕದವರಾದರೆ ಅವರು ಅದನ್ನು ಮಾಡ್ತಾರೆ. ಬಂದು ಆಲಂಗಿಸ್ಕೊಂಡು ಪಕ್ಕದಲ್ಲಿ ಕೂಡಿಸ್ಕೊಂಡು, ಭಾಳ ಹೊಣೆಗಾರಿಕೆ ನಿಮ್ಗೆ ಒಪ್ಪಿಸ್ತಾ ಇದ್ದೀನಿ ಅಂತ ಹೇಳಿದರು. ಏನು ಸರ್ ಅಂತ ಕೇಳಿದಾಗ, ಉಜ್ಜಿನಿಯಲ್ಲಿ ಕಾಳಿದಾಸ ರಂಗೋತ್ಸವ ಆಗ್ತಾ ಇದೆ, ಅದರಿಂದ ನಾನು ಒಂದು ಕಾಳಿದಾಸನ ಕೃತಿಯನ್ನು ಅಲ್ಲಿ ಪ್ರಯೋಗ ಮಾಡಬೇಕು. ನನ್ನ ಪಾಲಿಗೆ ಬಂದಿರೋದು ರಘುವಂಶ. ಗಮನಿಸಿ, ರಘುವಂಶ ಕಾವ್ಯ, ನಾಟಕ ಅಲ್ಲ. ಸಂಸ್ಕೃತದ 5 ಮಹಾಕಾವ್ಯಗಳಲ್ಲಿ ಪಂಚಮಹಾಕಾವ್ಯಗಳು ಅಂತ ಹೇಳ್ತಾರೆ. ಅದರಲ್ಲಿ ರಘುವಂಶ ಒಂದು. ರಘುವಂಶವನ್ನು ನೀವು ನಾಟಕ ರೂಪಕ್ಕೆ ತಿರುಗಿಸ್ಕೊಡ್ಬೇಕು ಅಂತ ಹೇಳಿದರು. ನನ್ನ ತಲೆ ಮೇಲೆ ಕಲ್ಲು ಬಿದ್ದಾಗ ಆಯಿತು. ಏಕೆಂದರೆ ರಘುವಂಶ ಎಷ್ಟು ಸಂಕೀರ್ಣವಾದ ಕೃತಿ ಅಂತಂದರೆ ಅದರಲ್ಲಿ ಇಡೀ ರಾಮನ ವಂಶದ ಕಥೆ ಬರುತ್ತೆ. ದಿಲೀಪ್ನಿಂದ ಶುರುವಾಗಿ ಅಜ, ದಿಲೀಪ, ಅದಾದ್ಮೇಲೆ ದಶರಥ, ರಾಮ, ಕುಶ, ಕೊನೆಗೆ ಅಗ್ನಿವರ್ಣ ಅನ್ನುವಂಥ ಅತ್ಯಂತ ಭ್ರಷ್ಟ ವ್ಯಕ್ತಿ. ಅವನು ರಾಮನ ಯುಗದ ಸಂಸಾರದ ಕೊನೆಯ ಮನುಷ್ಯ. ನೋಡಿ, ರಾಮ ವಂಶದಲ್ಲಿ ಎಂಥವರು ಹುಟ್ಟಿದರು ಅಂತ. ರಾಮನ ವಂಶದಲ್ಲಿ ಅಗ್ನಿವರ್ಣನೂ ಹುಟ್ಟುತ್ತಾನೆ. ಮಹಾಲಂಪಟ, ವ್ಯಭಿಚಾರಿ, ಕುಡುಕ, ರಾಜ್ಯದ ಕರ್ತವ್ಯಗಳನ್ನು ಯಾವುದನ್ನು ನಿರ್ವಹಣೆ ಮಾಡದೆ ಸದಾ ಭೋಗ ಲಂಪಟನಾಗಿದ್ದಂಥವನು. ಪ್ರಜೆಗಳೆಲ್ಲ ಬಂದು ನಮಗೆ ದರ್ಶನ ಬೇಕು ರಾಜನದು ಅಂತ ಕೇಳಿದರೆ ಅವನು ವಾತಾಯನದ ಮೂಲಕ, ಕಿಟಕಿ ಮೂಲಕ ತನ್ನ ಕಾಲನ್ನು ಚಾಚಿ ದರ್ಶನ ತಗೊಂಡು ಹೋಗ್ರಿ ಅಂತ ಹೇಳ್ತಾನೆ. ಅಂಥ ಪಾಪಿಯವನು. ಕಾಳಿದಾಸ ಶುರು ಮಾಡಿದಾಗ ರಘುವಂಶದ ಮಹಾ ಚಕ್ರವರ್ತಿಗಳನ್ನು ಕುರಿತು ಬರೀಬೇಕು ಅಂತನ್ನುವಂಥ ಅಪೇಕ್ಷೆಯನ್ನು ನಾನು ಹತ್ತಿಕ್ಕಲಾರದೆ ಈ ಕಾವ್ಯವನ್ನು ಬರೀತಾ ಇದ್ದೇನೆ ಅಂತ ಶುರು ಮಾಡ್ತಾನೆ. ಆದರೆ ಕಾಳಿದಾಸನ ದುರ್ದೈವ ಏನು ಅಂದರೆ, ಕೊನೆಗೆ ಅಗ್ನಿವರ್ಣಂಥ ವ್ಯಕ್ತಿಯ ಮೂಲಕ ನಾಟಕ ಅದು ಇಡೀ ಕಾವ್ಯ ಮುಗಿಬೇಕಾಗುತ್ತೆ. ಎಲ್ಲಿ ದಶರಥ, ಎಲ್ಲಿ ದಿಲೀಪ, ಎಲ್ಲಿಯ ಅಜ, ಎಲ್ಲಿಯ ರಘು, ಎಲ್ಲಿಯ ರಾಮ? ಅವನಂತೂ ಪುರುಷೋತ್ತಮ ಅಂತಲೇ ಕಾಳಿದಾಸ ವರ್ಣನೆ ಮಾಡ್ತಾನೆ. ಅವನು ಎಲ್ಲ ರೀತಿಯ ಮೌಲ್ಯಗಳಿಗೂ ಅವನು ಶ್ರೇಷ್ಠವಾದ ವ್ಯಕ್ತಿ ಅಂತ. ಆದರೆ ಅಗ್ನಿವರ್ಣ ಎಲ್ಲ ಮೌಲ್ಯಗಳನ್ನು ಕಳ್ಕೊಂಡಿರುವಂಥ ಅಥೋಭ್ರಷ್ಟ ತಥೋಭ್ರಷ್ಟ ಮಹಾಯೋಗ್ಯ ಅಯೋಗ್ಯ ನೀಚ. ಅದು ಅಧಃಪತನವನ್ನು ಹೇಳುತ್ತೆ. ಒಂದು ವಂಶದ ಅಧಃಪತನವನ್ನು ಅದ್ಭುತವಾಗಿ ಸೂಚನೆ ಮಾಡುವಂಥ ಅಗ್ನಿವರ್ಣನ ಪಾತ್ರ ಕಾಳಿದಾಸನ ಬರೀಬೇಕಾಗ್ಬಂತು. ಎಂಥ ದುರಂತ ನೋಡಿ. ಅಂದ್ಕೊಂಡಿದ್ದೇನೋ ಆಗಿದ್ದೇನೋ ಅಂತ ಕಾಳಿದಾಸ ಇವರು ಹೇಳಿದರು. ನಮ್ಮ ಕಾರಂತರು, ಸರ್ ಅದು ರಘುವಂಶ ಒಂದು ದೊಡ್ಡ ಕಾವ್ಯ ಅಂತ. ಹೌದಪ್ಪ, ಗೊತ್ತು ನನಗೆ ಏನು. ಅದನ್ನು ಹೆಂಗೆ ಸರ್ ನಾಟಕ ಮಾಡೋದು? ಅದನ್ನು ಇಷ್ಟೆಲ್ಲ ಪಾತ್ರಗಳು ಬರುತ್ತೆ, ಇದನ್ನು ಹೇಗೆ ನಾನು ತರಲಿ ಅಂತ. ಅದು ನಿಮ್ಮ ಜವಾಬ್ದಾರಿ. ನಾನು ಹೇಳಲಾರೆ ಅದನ್ನು. ಹೇಗಾದರೂ ಮಾಡಿ, ನೀವು ಏನು ಬೇಕಾದರೂ ಬರೀರಿ. ಇದು ನಾಟಕಕ್ಕಾಗತ್ತೋ ಇಲ್ವೋ ಅಂತ ಯೋಚನೆ ಮಾಡಬೇಡಿ. ಅದು ನನ್ನ ಹೊಣೆಗಾರಿಕೆ. ನಾಟಕ ಮಾಡೋದು ನನ್ನ ಹೊಣೆಗಾರಿಕೆ, ನಾಟಕ ಬರೆಯೋದು ನಿಮ್ಮ ಹೊಣೆಗಾರಿಕೆ. ಇದು ಒಪ್ಪಂದ ಅಂತ ಹೇಳಿದರು ಕಾರಂತರು. ಸರಿ, ಅವ್ರು ಧೈರ್ಯ ಕೊಟ್ಟ ಮೇಲೆ ಆಯಿತು ಅಂತ ಹೇಳಿಬಿಟ್ಟು ನಾಟಕ ಬರೆದೆ. ಅದೇನು ಮಾಡಿದೆ ನನಗ ಅಂದರೆ, ಎಲ್ಲ ಮುಖ್ಯ ರಾಜರನ್ನು ಸ್ವಲ್ಪ ಸ್ವಲ್ಪ ತೋರಿಸ್ಬಿಟ್ಟು ಅಗ್ನಿವರ್ಣನನ್ನು ಪ್ರಧಾನ ಪಾತ್ರ ಮಾಡಿದೆ. ಇಡೀ ನಾಟಕ ಅಗ್ನಿವರ್ಣನ ಕಣ್ಣಲ್ಲಿ ನಡೆಯೋ ಹಾಗೆ ಮಾಡಿ ಅದನ್ನು ಕೇಂದ್ರ ಪಾತ್ರ ಮಾಡಿದೆ. ಕಾರಂತರಿಗೆ ಭಾಳ ಇಷ್ಟ ಆಯಿತು ನಾಟಕ. ಅದರಲ್ಲೂ ಅದರಲ್ಲಿರುವಂಥ ಹಾಡುಗಳು. ಕಾರಂತರು ಯಾವತ್ತೂ ಹೇಳ್ತಾ ಇದ್ರು, ನನಗೆ ಇಬ್ಬರು ಕವಿಗಳ ಬಗ್ಗೆ ಅವರ ಹಾಡು ನೋಡಿದ ಕೂಡಲೇ ನನಗೆ ಸಂಗೀತ ಬರುತ್ತೆ ಅಂತ. ಇಬ್ಬರು ಅಂದರೆ ಒಬ್ಬರು ಕಂಬಾರು, ಒಬ್ಬರು ನೀವು ಅಂತ ಹೇಳ್ತಾ ಇದ್ರು ಅವರು.
ಅಂದರೆ ನಾನು ಕಾರಂತರ ಬಗ್ಗೆ ಮಾತಾಡುವಾಗ ಕೆಲವು ಮಾತು ನನ್ನ ಬಗ್ಗೆನೂ ಹೇಳ್ಕೊಳ್ತೀನಿ, ಅದನ್ನು ನೀವು ಯಾರು ತಪ್ಪಾಗಿ ತಿಳಿಬಾರ್ದು ಅಷ್ಟೇ. ಅಗ್ನಿವರ್ಣಕ್ಕೆ ಅದ್ಭುತವಾದ ಸಂಗೀತ ಮಾಡಿದ್ರು ಅವರು. ಮೈಸೂರಿನಲ್ಲಿ ಅಗ್ನಿವರ್ಣ ಆಗಬೇಕು ರಂಗಾಯಣದ ಮೂಲಕ. ಅಲ್ಲಿ ನಾಟಕ ಓದೋದಕ್ಕೋಸ್ಕರ ಕಾರಂತರು ನಾನು ಕಾರಂತರ ಕಾರಿನಲ್ಲಿ ಮೈಸೂರಿಗೆ ಪ್ರಯಾಣ ಮಾಡಿದ್ವಿ. ಅದು ನನ್ನ ಜೀವನದಲ್ಲಿ ಮರೆಯಲಾಗದ ಅನುಭವ. ಅದೇನು 3 ಗಂಟೆ ಮೈಸೂರು ಪ್ರಯಾಣ ಕಾರಂತರೊಂದಿಗೆ, ಏನೆಲ್ಲ ಮಾತುಗಳು, ಏನೆಲ್ಲ ಅನುಭವ ಅವ್ರದ್ದು. ಅದಕ್ಕೆ ನೋಡಿ, ಅಂಥ ಸಮಯ 3 ಗಂಟೆಗಳಿದೆಯಲ್ಲ ಕಾರಂತರೊಂದಿಗೆ, ನಾನು ಮುಂದೆ ಯಾವತ್ತೂ 3 ಗಂಟೆ ಕೂತ್ಕೊಂಡು ಮಾತಾಡ್ಲಿಕ್ಕೆ ಆಗಲಿಲ್ಲ ಅವ್ರ ಹತ್ರ. ಮೈಸೂರು ಪ್ರಯಾಣ ನನಗೆ 3 ಗಂಟೆ ಕಾರಂತರೊಂದಿಗೆ ಕೂತ್ಕೊಂಡು ಬಹಳ ನಿಕಟವಾಗಿ ಅವರೊಂದಿಗೆ ಮಾತಾಡುವಂಥ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡ್ತು. ಪ್ರಯಾಣಗಳು ಯಾಕೆ ಬೇಕಾಗುತ್ತೆ ಅಂದರೆ ಇದಕ್ಕೋಸ್ಕರ. ಆಗ ಮಾತ್ರ ನಾವು ತೀರಾ ಅನಿವಾರ್ಯವಾಗಿ, ಬೇರೆ ಇಲ್ಲ, ಯಾರ ಹತ್ರನೂ ಮಾತಾಡೋಕ್ಕಾಗಲ್ಲ, ನನ್ನ ಹತ್ರನೇ ಮಾತಾಡಬೇಕು. ಡ್ರೈವರ್ ಮುಂದ್ಗಡೆ ಡ್ರೈವ್ ಮಾಡ್ತಾನೆ, ಅವನ ಹತ್ರ ಮಾತಾಡ್ಲಿಕ್ಕಾಗಲ್ಲ. ಕಾರಂತರು ಹಿಂದ್ಗಡೆ ನಾವಿಬ್ಬರು ಕೂತ್ಕೊಂಡಿದ್ದೀವಿ. ಏನೆಲ್ಲ ಅನುಭವಗಳು ಹೇಳಿದ್ರು, ಅದೆಲ್ಲ ನನಗೆ ಅವತ್ತೆಲ್ಲ ಬರೆದಿಟ್ಟಿದ್ರೆ ಎಷ್ಟು ಚೆನ್ನಾಗಿದೆ ಅಂತ ಈಗ ಅನ್ಸುತ್ತೆ ನನಗೆ. ಕನ್ನಡದ ಬಹಳ ದೊಡ್ಡ ದೊಡ್ಡ ಮನಸ್ಸುಗಳೊಂದಿಗೆ ನಾನು ಸಂಪರ್ಕದಲ್ಲಿದ್ದೇನೆ ಹಿಂದಿನಿಂದಲೂ ಕೂಡ. ಒಂದು ಕಡೆ ರಂಗಭೂಮಿಯಲ್ಲಿ ಕಾರಂತರಂಥವರು, ಕಾವ್ಯದಲ್ಲಿ ಪೂತಿನ ಅಂಥವರು, ಅಡಿಗರಂಥವರು, ನರಸಿಂಹಸ್ವಾಮಿ ಅಂಥವರು, ಎಷ್ಟೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು, ಕಥೆಗಳಲ್ಲಿ ಸಣ್ಣ ಕಥೆಯಲ್ಲಿ ಮಾಸ್ತಿ ಅಂಥವರು, ಹಿರಿಯರೊಂದಿಗೆ ಬಹಳ ನನಗೆ ಆಪ್ತತೆಯೂ ಇತ್ತು ಆ ಕಾಲದಲ್ಲಿ. ಅದೆಲ್ಲ ಬದಿಡಬೇಕಾಗಿತ್ತು ಅಂತ ಈಗ ಅನ್ಸುತ್ತೆ ನನಗೆ. ಬರಿಬೇಕು, ಅದು ತುಂಬ ಚೆನ್ನಾಗಿರ್ತಿತ್ತು ಬರೆಯೋದು. ಕಾರಂತರ ಬಗ್ಗೆ ಕೂಡ ಅಂಥ ಅನೇಕ ಅನುಭವಗಳು ನನಗಿವೆ. ಅಲ್ಲಿ ನಾನು ಅಗ್ನಿವರ್ಣ ನಾಟಕನ ಓದಿದೆ ರಂಗಾಯಣದಲ್ಲಿ. ಆಮೇಲೆ ಅದನ್ನು ಅಲ್ಲೇ ತಾಲೀಮು ಮಾಡಿಸಿ ಮೈಸೂರಿನಲ್ಲಿ ಒಂದು ಪ್ರಯೋಗ ಮಾಡಿದರು, ಬೆಂಗಳೂರಿನಲ್ಲಿ ಒಂದು ಪ್ರಯೋಗ ಆಯಿತು. ಇದು ನಾನು ಕಾರಂತರಿಗೆ ಬರೆದ ಮೊದಲ ನಾಟಕ. ಇದರಲ್ಲಿ ಮುಖ್ಯವಾಗಿ ನಾನು ಹೇಳಬೇಕಾದ್ದು ಅಂದರೆ, ನನಗೆ ಈ ಥರ ನೀನು ಬರೀ ಅಂತ ಹೇಳಲಿಲ್ಲ ಕಾರಂತರು ಅಂತ. ಒಬ್ಬ ನಿರ್ದೇಶಕ, ರಂಗ ನಿರ್ದೇಶಕ ನಾಟಕ ಬರೆಯೋರಿಗೆ ನನಗೆ ಹೀಗಿರಬೇಕು ನಾಟಕ, ಹಾಗೆ ಬರೀ ಅಂತ ಹೇಳಲಿಲ್ಲ. ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀವೇನು ಬೇಕಾದರೂ ಬರೆಯಪ್ಪ, ನನಗೆ ಸವಾಲದು, ನೀವು ಏನು ಬರೆದ್ರು ಅದು ಸವಾಲು, ಅದನ್ನು ರಂಗದ ಮೇಲೆ ತರೋದು ನನ್ನ ಜವಾಬ್ದಾರಿ ಅಷ್ಟೇ ಅಂತ. ಇದು ನಾವು ಮುಖ್ಯವಾಗಿ ಗಮನಿಸಬೇಕಾದ್ದು. ನಮ್ಗೆ ಹೀಗೆ ಬರೀಬೇಕು ಅಂತ ಹೇಳುವಂಥವ್ರು ಇದ್ದಾರೆ, ನಮ್ಗೆ ಈ ಥರನೇ ಇರಬೇಕಪ್ಪ, ಹೀಗೆ ಬರಿಬೇಡಿ, ಹೀಗೆ ಚೇಂಜ್ ಮಾಡಿಬಿಡಿ, ಇದು ಜಾಸ್ತಿ ಆಯಿತು ಅಂತಲ್ಲ. ಇವರು ಹಾಗಲ್ಲ, ನೀವು ಏನು ಬೇಕಾದರೂ ಬರೀರಿ, ನಾನು ಮಾಡ್ತೀನಿ ಅಂತ. ಹೀಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಲೇಖಕನಿಗೆ ಕೊಡುವಂಥದ್ದು ಒಂದು ಮನೋಧರ್ಮ ಕಾರಂತರಲ್ಲಿ ಇತ್ತು. ಇದು ನಂಬರ್ 1 ಪಾಯಿಂಟ್ ನಾವು ಗಮನಿಸಬೇಕಾದ್ದು. ಸಿದ್ಧವಾದ ಕೃತಿಯನ್ನು ತಗೊಂಡು ಅದನ್ನು ಮೇಲೆ ಪ್ರಯೋಗ ಮಾಡ್ತೀನಿ, ನಾನು ಕಟ್ತೀನಿ, ಹೊಸದಾಗಿ ನಾಟಕ ಕಟ್ತೀನಿ ಅಂತನ್ನುವಂಥದ್ದು ಒಂದು ಧೀಮಂತಿಕೆ ಕಾರಂತರಲ್ಲಿ ಇತ್ತು ಅನ್ನೋದು ನಾನು ಮರೆಯೋಕ್ಕಾಗಲ್ಲ. ಕಾರಂತರು ನನಗೊಬ್ಬ ಮಾಂತ್ರಿಕನಾಗಿ ಕಾಣಿಸಿದ್ದು, ಒಬ್ಬ ಗಾರುಡಿಂಗನಾಗಿ ಕಾಣಿಸಿದ್ದು 70ನೇ ದಶಕದಲ್ಲಿ. ನಾನು MA ಓದ್ತಾ ಇದ್ದೆ ಆಗ ಸೆಂಟ್ರಲ್ ಕಾಲೇಜಿನಲ್ಲಿ. JS ವಿರುದ್ರಪ್ಪನವರು ನಮಗೆ ಗುರುಗಳು, ಮೇಷ್ಟ್ರು, ಬಹಳ ನನಗೆ ಹತ್ತಿರ ಆಪ್ತರು. ಅವರು ಒಂದು ಸೆಮಿನಾರ್ಗಳು ಮಾಡ್ತಾ ಇದ್ರು, ಪ್ರತಿ ವರ್ಷ ಸಂಕಿರಣ ಮಾಡ್ತಾ ಇದ್ರು, ವಿಚಾರ ಸಂಕಿರಣಗಳು ಅಂತ ಬಹಳ ಪಾಪ್ಯುಲರ್ ಆಗೋಯ್ತು. ಎಲ್ಲ ರೀತಿಯ ಜನಗಳನ್ನ ಕರೀತಾ ಇದ್ರು. ಭಿನ್ನ ಭಿನ್ನ ಆಲೋಚನೆ ಇರುವಂಥ ಜನ ಎಲ್ಲ ಒಟ್ಟಿಗೆ ಒಂದು ವೇದಿಕೆಯಲ್ಲಿ ಸೇರಿ ಮಾತಾಡೋದು, ವಾದ ಮಾಡೋದು, ವಾಗ್ವಾದ ಮಾಡೋದು, ಕೆಲವು ಸರಿ ಜಗಳ ಮಾಡೋದು ಆಗ್ತಾ ಇತ್ತು. ಜಗಳನು ಅದರಲ್ಲೂ ಚಂಪಾ ಮತ್ತು ಬೇಂದ್ರೆ ಜಗಳ ಜಗತ್ ಪ್ರಸಿದ್ಧ ಆ ಕಾಲದಲ್ಲಿ ಸೆಮಿನಾರ್ನಲ್ಲಿ ಆಗಿದ್ದರಲ್ಲಿ. ಅದನ್ನು ನಾನು ಹೆಚ್ಚು ಗಮನಿಸೋದಿಲ್ಲ. ಆದರೆ ಸಾಯಂಕಾಲ ಸಂಕೀರ್ಣ ಎಲ್ಲ ಆದಮೇಲೆ ಸಂಜೆ ರವೀಂದ್ರ ಕಲಾಕ್ಷೇತ್ರದ ಹತ್ರ ಸಂಸಾರ ರಂಗಭೂಮಿ, ಅಲ್ಲಿ ಬಯಲುರಂಗಭೂಮಿನಲ್ಲಿ ನಾಟಕಗಳ ಪ್ರಯೋಗ, 3 ನಾಟಕ 3 ದಿನ ಪ್ರಯೋಗ ಆಯ್ತಲ್ಲ. ಅದು ನನಗೆ ಒಂದು ಹೊಸ ರೀತಿಯ ಕಲ್ಪನೆಯೇ ಕೊಟ್ಬಿಡ್ತು ನಾಟಕದ ಬಗ್ಗೆ. ಕಂಬಾರ ನಾಟಕ ಆಯಿತು, ಜೋಕುಮಾರ ಸ್ವಾಮಿ, ಸಂಕ್ರಾಂತಿ ಲಂಕೇಶ್ ಅವರದ್ದು, ಹಾಯಿವದನ ಕಾರ್ನಾಡರದ್ದು, 3 ಜನ ಈ ಮಹಾನ್ ನಾಟಕಕಾರರ ನಾಟಕಗಳು. ಇಡಿಪಸ್ಸಲ್ಲಿ ಹೌದೌದು, ಗೋವಿಂದರಾವ್ ಕೂಡ ಮಾಡಿದ್ರು ಆ ನಾಟಕದಲ್ಲಿ, ಗಿರೀಶ್ ಇಡಿಪಸ್ ಮಾಡಿದ್ರು. ಸೊ ಈ ನಾಟಕ ನಮಗೆ ಈ ರಂಗಭೂಮಿ ಹೀಗಿರೋಕ್ಕೆ ಸಾಧ್ಯನೇ. ನಮಗೆ ಹಳ್ಳಿಯಿಂದ ಬಂದವರು ನಾವೆಲ್ಲ. ಎಷ್ಟು ನಾನು ಮುಗ್ಧನಾಗಿದ್ದೆ ಅಂದರೆ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ನಾವು ಸೆಂಟ್ರಲ್ ಕಾಲೇಜಿನಲ್ಲಿದ್ದಾಗ
ಅಲ್ಲಿ ಒಂದು ಕಟ್ಟೆ ಮೇಲೆ ಕೂತ್ಕೊಂಡು ಹರಟೆ ಹೊಡಿತಾ ಇದ್ವಿ ನಾವು. ಪೋಲಿ ಪಟಾಲಂ ಅಂತ ಒಂದು ನಮ್ದೊಂದು ಗುಂಪಿತ್ತು ಅಲ್ಲಿ. ಅಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡು ನಾನು, ಶ್ರೀನಿವಾಸರಾಜು, HS ರಾಘವೇಂದ್ರ ರಾವು, KV ನಾರಾಯಣ, HS ಮಾಧವರಾವು, ವೀರೇಂದ್ರ ಕುಮಾರ್ ಅಂತ ನಾವೆಲ್ಲ ಒಂದು ದೊಡ್ಡ ಪಟಿಂಗರ್ ಗುಂಪು. ಕ್ಲಾಸಿಗಿಂತ ಹೆಚ್ಚಾಗಿ ಕ್ಲಾಸ್ ಹೊರಗೆ ಹೆಚ್ಚು ಕಲ್ತವ್ರು ನಾವು. ಆವಾಗ ಲಂಕೇಶ್ ಆ ಕಡೆಯಿಂದ ಬರ್ತಿರೋರು. ಅವರು ತಮ್ಮದೇ ಆದ ಶೈಲಿನಲ್ಲಿ ತೆಗೆದುಕೊಂಡು ಸಿಗರೇಟ್ ಹಚ್ಕೊಂಡ್ರಿ. ನಾನು ಪಕ್ಕದವ್ರನ್ನ ಕೇಳ್ತಾ ಇದ್ದೆ, ಏನ್ರಿ ಲಂಕೇಶ್ ಸಿಗರೇಟ್ ಸಿಗ್ತಾರೆ ಅಂತ. ಲಂಕೇಶ್ ಸಿಗರೇಟ್ ಸಿಗ್ತಾರೆ ಅನ್ನೋದು ನನಗೆ ಆಶ್ಚರ್ಯ ಉಂಟು ಮಾಡಿದಂಥ ಕಾಲ. ಅಂದರೆ ಹೇಗಿತ್ತು ನೋಡಿ ನಮ್ಮ ಕಾಲದಲ್ಲಿ ಆ ಮುಗ್ಧತೆ, ಬಹಳ ಮುಗ್ಧತೆ ನನಗಿತ್ತು. ನಮ್ಗೆ ಈಗಿನ ನನ್ನ ಸ್ನೇಹಿತರು ನಗ್ತಾರೆ, HSV ಅಂತ ಪ್ರಶ್ನೆ ಕೇಳಿದ್ರು ಅಂತ. ಏನು ಲಂಕೇಶ್ ಸಿಗರೇಟ್ ಸಿಗ್ತಾರ ಅಂತ. ಹೀಗೆ ಕಾಲೇಜಿನಲ್ಲಿ ಹೋಗುವಾಗ ಸಿಕ್ಕೊಂಡು ಹೋಗೋದಿದೆಯಲ್ಲ. ಆಮೇಲೆ ಸಭೆಯಲ್ಲಿ ಸಿಗರೇಟ್ ಸಿಗೋದು ಅಡಿಗರು. ಫಸ್ಟ್ ಟೈಮ್ ನಾನು ನೋಡಿದ್ದು ಬೆಂಗಳೂರಿನಲ್ಲಿ ಪರಿಷತ್ನಲ್ಲಿ ಸಭೆ ಒಳಗಡೆ, ಸಾಹಿತ್ಯ ಸಭೆಯಲ್ಲಿ ಸಿಗರೇಟ್ ಸೇತ ಕೂತ್ಕೊಂಡಿದ್ವಿ ಅಡಿಗರು. ನಮಗೆ ಇದೆಲ್ಲ ಶಿಷ್ಟಾಚಾರಗಳೆಲ್ಲ ಬಹಳ ಜಾಸ್ತಿ ಇತ್ತು ಆ ಕಾಲದಲ್ಲಿ. ಈಗಲೂ ಇದೆ ಅಂತಲೇ ಅನೇಕರ ಭಾವನೆ. ಸ್ವಲ್ಪ HSV ಅಂದರೆ ಸ್ವಲ್ಪ ಮಡಿವಂತರು, ಸಂಪ್ರದಾಯಿಸ್ತರು ಅಂತ. ನಾನು ಹೇಗೆ ಹೊರಗೆ ಸಂಪ್ರದಾಯಿಸ್ತಾ ಒಳಗೆ ಹೇಗೆ ಬಂಡಾಯ ಮಾಡ್ತೀನಿ ಅಂತ ಅನ್ನೋದು ಅನೇಕರಿಗೆ ಗೊತ್ತಾಗೋದಿಲ್ಲ. ಇರಲಿ, ಆ ನಾಟಕಗಳು 3 ನಾಟಕ ಏನಾಯ್ತಲ್ಲ, ಅದು ಭಾಳ ನಮಗೆ ಇಷ್ಟ ಆಯಿತು. ಸಂಕ್ರಾಂತಿ ಅಷ್ಟು ಚೆನ್ನಾಗಿ ಆಗಲಿಲ್ಲ ಅಂತ ಅನ್ನೋದಕ್ಕೆ ಅದು ಬೇರೆ ಬೇರೆ ವಿನ್ಯಾಸಗಳು ತಗೊಂಡು ಬೇರೆ ಬೇರೆ ಮಾರ್ಗ ಹಿಡಿದು ಏನೇನಾಯಿತು, ಕಾರಂತರ ಬಗ್ಗೆ ಎಂಥೆಂಥ ಅಪವಾದಗಳು, ಪುಸ್ತಕ ಎಲ್ಲ ಬಂತು ಅನ್ನೋದನ್ನು ನಾನು ಹೇಳೋದಕ್ಕೆ ಹೋಗಲ್ಲ. ಕಾರಂತರ ತೇಜೋವಧೆ ಮಾಡುವ ಪ್ರಯತ್ನಗಳೆಲ್ಲ ಆಯಿತು ಅಂತನ್ನುವಂಥದ್ದು. ಆ ಪ್ರಕರಣ ಬಿಟ್ಟರೆ ನನಗೆ ಒಂದ್ಸಲ ಮೋಹ ಬಂತು, ನಾಟಕದ ಬಗ್ಗೆ ಮೋಹ. ಆಮೇಲೆ ಯಾವುದೇ ಕಲಾಕ್ಷೇತ್ರ ನಾಟಕ ಇದ್ದರೂ ಅಲ್ಲಿಗೆ ನಾಟಕಕ್ಕೆ ಹೋಗೋದು. ನಾನು MA ಓದುವಾಗ ನಮ್ಮ ಲಕ್ಷ್ಮಣ ಆವಾಗ ನನಗಿಂತ ಅವರು ಆನರ್ಸ್ ಓದ್ತಾ ಇದ್ರು, ಕೊಡಸೆಯವರು, ನರಹಳ್ಳಿಯವರು, ನಾನು MAದಲ್ಲಿ. ಹಾಗಾಗಿ ಇವರೆಲ್ಲ ನನಗೆ ಚಿಕ್ಕ ಹುಡುಗರಿದ್ದಂಗೆ. ಆಗಿಂದಲೂ ಇವ್ರದ್ದು ಪರಿಚಯ. ಕೊಡಸೆದು, ನರಹಳ್ಳಿ ಅವರು ನಮ್ಮನೆ ಸದಾ ಬರ್ತಿರೋರು. ಸರಿ, ಈ ನಾಟಕ ನೋಡೋ ಹುಚ್ಚು. ಆವಾಗ ಇನ್ನೊಂದು ನಾಟಕ ನನಗೆ ಹುಚ್ಚಿಡಿಸಿ, ಸಂಗ್ಯಾಬಾಳ್ಯ ನಾಟಕ. ಸಂಗ್ಯಾಬಾಳ್ಯ ನಾಟಕ ನೋಡ್ಬಿಟ್ಟು 3 ದಿನ ನಿದ್ದೆ ಮಾಡಲಿಲ್ಲ ನಾನು. ಅಯ್ಯೋ, ಹೀಗೂ ಬರೀಬಹುದಾ, ಹೀಗೂ ಮಾಡ್ಬೋದಾ ಅಂತನ್ನುವಂಥದ್ದು ಆಶ್ಚರ್ಯಕರವಾದ ಅನುಭವ ಆಗೋಯ್ತು. ಅಂತೂ ಕಾರಂತರು ಸಂಪೂರ್ಣ ಆಕ್ರಮಿಸ್ಕೊಂಡ್ಬಿಟ್ರು. ಕರ್ನಾಟಕದಲ್ಲಿ ಒಂದು ರಂಗಭೂಮಿಯ ಹೊಸ ಚೇತನ ಅವರಿಂದ ಸ್ಫುರಣಗೊಂಡ್ಬಿಡ್ತು. ಏನು ರಂಗಭೂಮಿ ಅಂದರೆ ಕಾರಂತರ ಅಂತ. ಕಾರಂತರಿಗೆ ಸಂಗೀತ, ಅವರ ನಾಟಕದಲ್ಲಿ ಸಂಗೀತ ಪ್ರಯೋಗ ಮಾಡುವಂಥದ್ದು ಏನೋ ಒಂದು ಉತ್ಸವ. ಈ ನಮ್ಮ ಸುಂದರಾಜ್ ಹೇಳಿದಾಗೆ ಅದೊಂದು ಉತ್ಸವ ಆಗಿತ್ತು ಅವ್ರಿಗೆ. ರಂಗಭೂಮಿ ಅನ್ನೋದು ಉತ್ಸವದ ವೇದಿಕೆ ಆಗಿರೋದು. ಭಾಳ ಗಂಭೀರವಾಗಿ ಹೊಸ ರೀತಿ ನಾಟಕಗಳು, ಆ ಥರದ ಮಾತಿನ ಮೇಲೆ ನಿಲ್ಲುವ ನಾಟಕಗಳು ಅವೆಲ್ಲ ಅಲ್ಲ. ಅಲ್ಲಿ ಹಾಡು ಇರಬೇಕು, ಕುಣಿತ ಇರಬೇಕು, ಏನು ಕಲರ್ಫುಲ್, ಅದೆಲ್ಲ ಮ್ಯಾಜಿಕ್ ಇದ್ದಂಗಿತ್ತದು. ನಾಟಕ ಅಂತಂದರೆ ಒಂದು ಕನಸು ಕಟ್ತಾ ಇತ್ತು. ನಮ್ಮ ಎದುರಿಗೆ ಒಂದು ಕನಸು ಜೀವಂತಗೊಳ್ಳೋದನ್ನು ಕಾರಂತರು ತೋರಿಸ್ತಾ ಇದ್ರು. ಹಾಗಾಗಿ ನಾಟಕದ ಹುಚ್ಚು ಹಿಡಿತು ನನಗೂ. ಜೊತೆಗೆ ನಮ್ಮ ಸ್ನೇಹಿತರು ಗೋವಿಂದರಾಯರು ನಮ್ಮ ಕಾಲೇಜಿನಲ್ಲಿ, ನಮ್ಮ ಸ್ಟಾಫ್ ರೂಮ್ನಲ್ಲಿ ಎದುರ ಬದ್ರ ಕೂತ್ಕೊತಾ ಇದ್ವಿ ನಾವು ಯಾವಾಗಲೂ. ಹಾಗಾಗಿ ಕಾಲೇಜಲ್ಲಿ ನಾಟಕ ಮಾಡಿಸೋದು, ಅಲ್ಲಿಗೆ ಕಾರಂತರನ್ನು ಕರೆಸೋದು, ಅವ್ರನ್ನ ಸಲಹೆ ಪಡೆಯೋದು. ನಾಣಿಯವರು ನಮ್ಮ ಕಾಲೇಜಿಗೆ ಮೇಕಪ್ ಮಾಡೋಕ್ಕೆ ಬರ್ತಾಯಿದ್ರು. ಆಮೇಲೆ ಈ ಸುಂದರಾಜು ಇಂಥ ಎಲ್ಲ ಸ್ನೇಹಿತರು ನನಗೆ ಆಗಲೇ ಉಂಟು ಸಿಕ್ಕಿದ್ರು. ಸಿಂಹ ಅವರು ಭಾಳ ಆಪ್ತರಾದದ್ದು ಆ ಕಾಲದಲ್ಲೇ. ನಾಗಾಭರಣರು ಭಾಳ ಪ್ರಿಯರಾದದ್ದು ಆ ಕಾಲದಲ್ಲೇ. ಆಗಲೇ ನಾನು ಚಿನ್ನಾರಿ ಮುತ್ತಕ್ಕೆ ಬರೆದಿದ್ದು 25 ವರ್ಷ ಆಯಿತು. ಚಿನ್ನಾರಿ ಮುತ್ತ ಬಂತು, ಸಿಲ್ವರ್ ಜೂಬ್ಲಿ ಮಾಡಬೇಕು. ಇಲ್ಲಿ ನಾಗಿನಿ ಇದ್ದಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ. 25ನೇ ವರ್ಷ ಅದು ಬಂದು, ಅದಕ್ಕೆ ಒಂದು ಹಬ್ಬ ಮಾಡಬೇಕು ನಾವು. ಇರಲಿ. ಆಗ ಇದ್ದಕ್ಕಿದ್ದಾಗಿ ಇನ್ನೊಂದು ಸಂದರ್ಭ ಬಂತದ್ದು. ಯಾವ ನಾಟಕನ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಯಾರು ಬದಿಗಿಟ್ಬಿಟ್ಟಿದ್ರಲ್ಲ, ಅಂಥ ಒಂದು ನಾಟಕವನ್ನು ಕಾರಂತರು ಎತ್ಕೊಂಡ್ರು. ಆ ನಾಟಕ ನನಗೆ ಅತ್ಯಂತ ಪ್ರಿಯರಾದ ಕವಿ ಪೂತಿ ನರಸಿಂಹಾಚಾರ್ಯದು ಗೋಕುಂದಿರ್ಗಮನ. ಗೋಕುಂದಿರ್ಗಮನ ಅದು ಯಾರಿಗೆ ಅರ್ಥ ಆಗುತ್ತೆ? ಪೂತಿನ ಭಾಷೆ, ಆ ಭಾಷೆ ಅರ್ಥ ಮಾಡ್ಕೊಳ್ಳೋದೇ ಬಹಳ ಕಠಿಣ. ಅದನ್ನು ಬಿಡಿಸ್ಕೊಳ್ಳೋಕ್ಕೆ ಆಗಲ್ಲ, ಸಮಾಸ ಪದಗಳನ್ನು ಬಿಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನು ಮಾಡಿದರೆ ಯಾರು ನೋಡ್ತಾರೆ ಅಂಥೇಳಿ ಅದನ್ನು ಮೈಸೂರಿನಲ್ಲಿ ಕೆಲವೆಲ್ಲ ಪ್ರಯೋಗ ಆಗಿತ್ತು. ಪಕ್ಕ ಕ್ಲಾಸಿಕಲ್ ವೇನಲ್ಲಿ ಅದನ್ನೊಂದು ಬೇರೆ ಥರ ಅದನ್ನು ಮಾಡಿದರು. ಅದಕ್ಕೆ ಶಾಸ್ತ್ರೀಯವಾದ ಸಂಗೀತ ಮತ್ತು ಪೂತಿನ ಅವರೇ ಸಂಯೋಜನೆ ಮಾಡಿದಂಥ ಗೀತೆಗಳು, ಅದನ್ನು ಮತ್ತೆ ದೊರಸಮೆಂಗಾರರು ಅದಕ್ಕೆ ಪ್ರಸ್ತಾರ ಹಾಕಿ ಅದನ್ನು ಸಿದ್ಧ ಮಾಡಿದಂಥದ್ದು. ಆಮೇಲೆ ಆಕಾಶವಾಣಿನಲ್ಲಿ, ರೇಡಿಯೋದಲ್ಲಿ ಅದೆಲ್ಲ ಬಂದಿತ್ತು. ರೇಡಿಯೋದಲ್ಲಿ ಗೋಕುಂದಿರ್ಗಮನ ಬಂದ ಮೇಲೆ ಅದರ ಪ್ರತಿಯೊಂದು ನನಗೆ ಈಗಲೂ ಸಿಕ್ಕಿದೆ. ಅದು ಯಾವ ಥರ ಸಂಗೀತ ಇತ್ತು ಅಂತ ನನಗೆ ಗೊತ್ತು.
ಇಷ್ಟೆಲ್ಲ ಹಿನ್ನೆಲೆ ಗೋಕುಲ ನಿರ್ಗಮನಕ್ಕೆ. ಅದನ್ನು ಯಾರು ಸ್ಟೇಜ್ ಮೇಲೆ ತಂದೇ ಇರಲಿ. ಜನಪ್ರಿಯವಾಗಿ ಎಲ್ಲರೂ ನೋಡುವಂಥ ನಾಟಕ ಒಂದು ಅದು ಆಗಿರಲಿಲ್ಲ. ಕಾರಂತರು ಗೋಕುಲ ನಿರ್ಗಮನ ತಗೊಂಡ್ರು. ಗೋಕುಲ ನಿರ್ಗಮನ ನೋಡೋಕೆ ಹೋಗಿದ್ದೀನಿ. ಅವತ್ತು ದೊರೆಸ್ವಾಮಿಯಂಗಾರು ಪೂತಿನನ್ನು ಬಂದಿದ್ದಾರೆ. ಸರಿಯಾ, ಇಬ್ಬರು ಯಜಮಾನರು ಅವರಿಗೆ ಮುಂದೆ ಮೊದಲನೇ ಸೀಟಲ್ಲಿ ಅವ್ರು ಕೂಡಿಸ್ಬಿಟ್ಟಿದ್ರು. ಅವರಿಬ್ಬರನ್ನ, ಇಬ್ಬರು ಪೂತಿನ ದೊರೆಸ್ವಾಮಿಯಂಗಾರು ಆಪ್ತ ಗೆಳೆಯರು, ಜೀವಸಕರು. ನಾನು ಹಿಂದ್ಗಡೆ ಕೂತ್ಕೊಳ್ಳೋಕೆ ಜಾಗನೇ ಇಲ್ಲ ಅಲ್ಲಿ, ಅಷ್ಟು ರಶ್ ಅದು ಸುಚಿತ್ರದಲ್ಲಿ. ಅಲ್ಲಿ ನೋಡಕ್ಕೆ ಹೋಗಿದ್ದೆ ನಾನು. ಅದ್ಭುತವಾಗಾಯ್ತು ನಾಟಕ ಅದು. ಜನ ಕಿಕ್ಕಿರು ಹೋಗ್ಬಿಟ್ರು. ಎಷ್ಟೋ ಜನಕ್ಕೆ ಜಾಗನೇ ಇಲ್ಲ, ಹೊರಗಡೆ ನಿಂತ್ಕೊಂಡು ಎಲ್ಲ ಹಾಗೆ ಹೊರಟೋದ್ರು ನಿರಾಶೆಯಿಂದ. ಒಳಗೆ ಕೂತವರಿಗೊಂದು ಅದ್ಭುತವಾದ ಅನುಭವ ಅದು. ದ್ವಾಪರ ಯುಗ ನಮ್ಮ ಕಣ್ಣು ಮುಂದೆ ತೆರೆದೋಯ್ತು ಒಮ್ಮೆಗೇನೆ. ಕಲಿಯುಗ ದ್ವಾಪರವಾಗುವುದು ಕುಮಾರವ್ಯಾಸ ಹಾಡಿದರೆ ಅಂತ ಕುವೆಂಪು ಹೇಳ್ತಾರಲ್ಲ, ಹಾಗೆ ಕಾರಂತರು ಗೋಕುಲ ನಿರ್ಗಮನ ಮಾಡಿದಾಗ ದ್ವಾಪರ ಯುಗ ನಮ್ಮ ಕಣ್ಣು ಮುಂದೆ ಪ್ರತ್ಯಕ್ಷ ಆಗುತ್ತೆ. ಕೃಷ್ಣನ ಪಾತ್ರ ಮಾಡಿದವರಂತೂ ಅದು ಏನು ಆ್ಯಕ್ಚುಲಿ ಅಂತಂದರೆ ಒಳ್ಳೆ ಪಾದರಸ. ಅವನು ಯಕ್ಷಗಾನದ ಕಡೆಯಿಂದ ಬಂದವನಂತೆ. ಹಾರಿ ಕುಪ್ಪಳಿಸಿ ಏನು ಚೇತನಮಯವಾಗಿತ್ತು ನಾಟಕ ಅದು. ಒಳ್ಳೊಳ್ಳೆ ಹಾಡುಗಳು, ಆ ಸಂಸ್ಕೃತ ಹಾಡುಗಳನ್ನು ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತಂದರೆ ಕಾರಂತರು ಆ ಹಾಡು ಹೇಳೋ ರೀತಿಯಲ್ಲೇ ಎಲ್ಲ ಅರ್ಥ ಆಗ್ಬಿಡ್ಬೇಕು. ಇವತ್ತು ಗೋಕುಲ ನಿರ್ಗಮನದ ಹಾಡುಗಳು ಅತ್ಯದ್ಭುತವಾದಂಥ ಹಾಡುಗಳು. ಪೂತಿನವ್ರ ಹಾಡು ಅವರು ರಾಗ ಸಂಯೋಜನೆ ಮಾಡೋ ಕ್ರಮದಲ್ಲೇ ಅದನ್ನು ಒಮ್ಮೆ ಕೇಳಿದರೆ ಸಾಕು, ಅದು ನೀವು ಮರೀಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಮಾಡಿಬಿಟ್ಟಿದ್ರು. ಅದಕ್ಕೆ ಮೊದಲು ಪೂತಿನ ಅವರ ಗೀತೆಗಳನ್ನು ಸುಗಮ ಸಂಗೀತಗಾರರು ಬೇರೆ ರೀತಿಯಲ್ಲಿ ಹಾಡಿ ಜನಪ್ರಿಯಗೊಳಿಸಿದ್ರು. ಅದು ಬಹಳ ಇಂಪಾದ ಮಾಧುರಿಪೂರ್ಣವಾದ ಹಾಡುಗಾರಿಕೆಯಾಗಿತ್ತು. ಕಾರಂತರ ಅದನ್ನು ನಾಟಕ ಮಾಡಿದರು, ಗೀತೆಯನ್ನ ನಾಟಕ ಮಾಡಿದರು. ಅದು ಒಂದೊಂದು ಅದರಲ್ಲಿ ಒಂದು ವಿಷಯ ಮಾತ್ರ ನನಗೆ ಮರೀಲಿಕ್ಕೆ ಆಗೋದಿಲ್ಲ. ಕಾರಂತರ ಪ್ರತಿಭೆಯನ್ನು ತೋರಿಸೋದಕ್ಕೆ ಅದನ್ನು ಜಯಂತ್ ಕೂಡ ಈಚೆಗೆ ಮಾತಾಡುವಾಗ ಹೇಳಿದರು, ಜಯಂತ್ ಕಾಯ್ಕಿಣಿ. ಅದರಲ್ಲಿ ಒಂದು ಇದರಲ್ಲಿ ರಾಸಲೀಲೆ ಸಂದರ್ಭದಲ್ಲಿ ಇದಕ್ಕಿದ್ದಾಗಿ ದೀಪಗಳೆಲ್ಲ ಹಾಕಿ ಹೋಗ್ತದೆ. ಊದಿನ ಕಟ್ಟಿ ಹಿಡ್ಕೊಂಡು ಹೀಗೆಲ್ಲ ಸುತ್ತಾ ಇದ್ದಾರೆ. ಎಲ್ಲ ಕಡೆ ಆ ದೃಶ್ಯಗಳು ಕಾಣುತ್ತೆ. ಬರೀ ಕತ್ಲಲ್ಲಿ ಬರೀ ಅದಕ್ಕೆ ಕಾರಂತರಿಗೆ ಯಾರೋ ಕೇಳಿದ್ರಂತೆ, ಏನು ಅದು ಕತ್ಲಾಗಿ ಹೋಗ್ಬಿಡೋ ದೃಶ್ಯ ಏನು ಕಾಣಿಸ್ತಿಲ್ಲ ಅಂದರೆ, ಕತ್ಲು ತೋರಿಸೋದಕ್ಕೆ ನನಗೆ ಬೇರೆ ದಾರಿ ಇಲ್ಲ ಅಂತ. ನನಗೆ ಕತ್ಲು ತೋರಿಸ್ಬೇಕಾಗಿತ್ತು. ಕತ್ಲು ತೋರಿಸೋದಕ್ಕೆ ದೀಪ ಇಟ್ಟರೆ ಕತ್ಲು ಕಾಣಿಸಲ್ಲ. ಅದಕ್ಕೆ ನಾನು ಊದಿನ ಕಡ್ಡಿಗಳನ್ನು ಬಳಸಿ ಅಲ್ಲಿ ಊದುಬತ್ತಿಗಳನ್ನ ಇಟ್ಕೊಂಡು ಆ ಕಿಡಿಯಿಂದ ಕತ್ತಲ ದರ್ಶನ ಆಗೋಂಗೆ ಮಾಡಿದೆ ಅಂತ. ಜೀನಿಯಸ್ ಅನ್ನೋದಕ್ಕೆ ಇದು ಹೇಳ್ತೇನೆ ನಾನು. ನಾಟಕ ಬಹಳ ಚೆನ್ನಾಗಾಯಿತು. ಅದು ಎಷ್ಟು ಪ್ರಯೋಗ ಆಯಿತು, ಎಷ್ಟು ಸಾರಿ ಅದನ್ನು ಬೆನಕಾದವರು ಈಗಲೂ ಮಾಡ್ತಾ ಇದ್ದಾರೆ ಗೋಕುಲ ನಿರ್ಗಮನ. ಬಹಳ ಅದ್ಭುತವಾದಂಥದ್ದು. ಹಾಗೆ ಇನ್ನೊಂದು ಈ ಥರ ಬಹಳ ಕ್ಲಿಷ್ಟವಾದ ನಾಟಕನ ತಂದಿದ್ದು ಅಂತಂದರೆ ಜಿ.ಬಿ. ಜೋಶಿ ಅವರದ್ದು ಸತ್ತವರ ನೆರಳು. ಸತ್ತವರ ನೆರಳಲ್ಲಿ ಏನು ಚೆನ್ನಾಗಿದೆ. ಸುಂದರರಾಜು ಭರಣ ಇವರೆಲ್ಲ ಹಾಡುವಂಥದ್ದು ಎಲ್ಲ ಬರ್ತದಲ್ಲ. ಪುರಂದರದಾಸರ ಹಾಡುಗಳನ್ನು ತಂದುಬಿಟ್ರು ಅವರು ಇದ್ದಕ್ಕಿದ್ದ ಹಾಗೆ. ಜಿ.ಬಿ. ಜೋಶಿಯನ್ನು ಬಳಸಿರಲಿಲ್ಲ. ಕಾರಂತರು ಎಂಥ ಜೀನಿಯಸ್ ಅಂದರೆ, ಜೋಶಿಯವರ ನಾಟಕಕ್ಕೆ ದಾಸರ ಹಾಡುಗಳು ತಂದುಬಿಟ್ಟು ಒಂದು ಅದ್ಭುತವಾದ ವಿರೋಧ ವ್ಯಂಗ್ಯವನ್ನು ನಾಟಕದ ಪಾತ್ರದಲ್ಲೇ ಒಡಲಲ್ಲೇ ಸೃಷ್ಟಿ ಮಾಡಿಬಿಟ್ರು. ಆ ಹಾಡುಗಳಿಗೂ ನಾಟಕಕ್ಕೂ ರಂಗಕ್ರಿಯೆಗೂ ಒಂದಕ್ಕೊಂದು ಹೊಂದ್ಕೊಂಡ್ಬಿಟ್ಟು ಇದು ನಾಟಕದಲ್ಲೇ ಹುಟ್ಟಿತು ಈ ಹಾಡುಗಳು ಅನ್ನೋ ಹಾಗೆ ಆಗ್ಬಿಡ್ತು. ಇದು ಬೇರೆಯವ್ರು ಬರೆದಿದ್ದಲ್ಲ, ಇದು ನಾಟಕದಲ್ಲೇ ಹುಟ್ಟಿತು ಅನ್ನೋ ಹಾಗೆ ಅದಾಯಿತು. ಪುರಂದರದಾಸರನ್ನ ಹೇಗೆ ಹಾಡಬೇಕು ಅನ್ನೋದನ್ನು ಕಾರಂತರು ತೋರಿಸಿದ್ರು. ಒಂದ್ಸರಿ ಬಿ.ಜಿ.ಎಲ್. ಸ್ವಾಮಿಯವರು ಬಹಳ ಒಳ್ಳೆ ಅರ್ಥಪೂರ್ಣ ಮಾತು ಹೇಳಿದರು. ಅಲ್ಲಪ್ಪ, ನಿತ್ಯ ಅವರು ಪರಿವರಾಜಕತ್ವದಲ್ಲಿ ಮಧುಕರ ವೃತ್ತಿಯನ್ನು ಅನುಸರಿಸಿ ಮನೆ ಮನೆಗೆ ಹೋಗಿ ಭಿಕ್ಷೆ ಪಡ್ಕೊಂಡು ಹಾಡು ಹೇಳ್ಕೊಂಡು ಹೋದವರು ದಾಸರು. ಅವರು ತಾಳ ಲಯ ಎಲ್ಲ ಇಟ್ಕೊಂಡು ಶ್ರುತಿ ಇಟ್ಕೊಂಡು ಹಾಡ್ಕೊಂಡು ಕಚೇರಿ ಮಾಡೋಕ್ಕಾಗತ್ತಾ? ಅದರಿಂದ ದಾಸರು ಹಾಡಿದ್ರೆ ಅದು ಕಾರಂತರು ಮಾಡಿದಾರಲ್ಲ ಆ ರೀತಿ ಹತ್ತಿರದಲ್ಲಿರಬೇಕು ಅಂತ ಬಿ.ಜಿ.ಎಲ್. ಸ್ವಾಮಿಯವರು ಹೇಳಿದರು. ಇವತ್ತೇನು ನಮ್ಮ ಕರ್ನಾಟಕ ಸಂಗೀತದಲ್ಲಿ ಬಹಳ ದೊಡ್ಡ ದೊಡ್ಡ ಗಾಯಕರು ಅದ್ಭುತವಾಗಿ ಹಾಡ್ತಾರೆ ದಾಸರನ್ನ, ಅದಲ್ಲ ಮಟ್ಟು. ಪ್ರಾಯಶಃ ಪುರಂದರದಾಸರು ಒರಿಜಿನಲ್ ಆಗಿ ಆ ಕಾಲದಲ್ಲಿ ಇವತ್ತು ಕಾರಂತರು ಮಾಡಿದಾರಲ್ಲ ನಾಟಕದಲ್ಲಿ ಹಾಗೆ ಹಾಡಿರ್ಬೇಕು ಅಂತ ಬಿ.ಜಿ.ಎಲ್. ಸ್ವಾಮಿ ಹೇಳಿದ ಮಾತು. ಅಂದರೆ ಈ ದೊಡ್ಡವರೆಲ್ಲ ಯೋಚನೆ ಮಾಡೋ ಕ್ರಮಗಳು ಎಷ್ಟು ವಿಭಿನ್ನವಾಗಿರುತ್ತೆ ಅಂತ. ಸತ್ತವರ ನೆರಳು ಅಂತ ಅನ್ನೋದು ಅದು ಹಿಟ್, ಅದು ಸೂಪರ್ ಹಿಟ್. ಅದು ಎಲ್ಲ ಕಾಲಕ್ಕೂ ಈ ಕಾಲಕ್ಕೂ ಅದನ್ನು
ಜೋಶಿಗೆ ಆಶ್ಚರ್ಯ ಅದನ್ನು ನೋಡಿ, ಇದು ಎಂಥದ್ದು ಮಾಡಿದ್ರಪ್ಪ ಈ ಕಾರಂತರು ಅಂತ. ಈ ಕುರ್ತಕೋಟಿಯವರ ಮೆಚ್ಚುಗೆ ಮಾತಲ್ಲ ಇದೆಯಲ್ಲ, ಅದರ ಹಿನ್ನೆಲೆಯಲ್ಲಿ ಈ ಸಪ್ತಬಂಧನ ನಾಟಕದ ಪ್ರಯೋಗ ಕೂಡ ಇದೆ. ಯಾಕೆಂದರೆ ಅವರು ಧಾರವಾಡದ ಕಡೆಯವರಲ್ವಾ. ಆ ಜೋಶಿ ಅಂತಂದರೆ ಬಹಳ ಅವರಿಗೆ ಇಷ್ಟ ಕುರ್ತಕೋಟಿಯವರಿಗೆ. ಅವ್ರ ನಾಟಕ ಈ ರೀತಿಯಲ್ಲಿ ಇಡೀ ಕರ್ನಾಟಕದ ದೇಶದ ಮನೆ ಮಾತಾಗಲಿಕ್ಕೆ ಕಾರಂತರ ಕಾರಣ ಆಯಿತು. ಕಾರಂತರ ಬಗ್ಗೆ ಅವ್ರ ಬಗ್ಗೆ ಅಭಿಮಾನ ಮತ್ತು ಕೃತಜ್ಞತೆಯಲ್ಲಿ ಇನ್ನೇನು ತಾನೇ ಬರಲಿಕ್ಕೆ ಸಾಧ್ಯ ಕುರ್ತಕೋಟಿಯವರಿಗೆ. ಅದಕ್ಕೆ ಅವರನ್ನು ಹಾಡಿ ಹೊಗಳಿದ್ರು. ಇರಲಿ, ಇನ್ನೂ ಮಜಾ ಇದೆ. ಇನ್ನೊಂದು ಹೇಳ್ತೀನಿ. ಗೋಕುಲ ನಿರ್ಗಮನ ಆಯ್ತಲ್ಲ, ಅದ್ಭುತವಾದ ಪ್ರಯೋಗ. ಅದನ್ನೇ ಎಲ್ಲರೂ ಹೊಗಳ್ತಾ ಇದ್ರು. ಪೇಪರ್ನಲ್ಲಿ ಕೂಡ ಅದ್ಭುತವಾದ ರಿವ್ಯೂಗಳು ಬಂತು. ಎಲ್ಲ ಎಷ್ಟು ಚೆನ್ನಾಗಿದೆ ಕಾರಂತರ ಕಲ್ಪನೆ, ಇದೆ ಏನು ಚೆನ್ನಾಗಿ ಮಾಡಿದ್ದಾರೆ, ರಾಗ ಸಂಯೋಜನೆ, ಅದೆಂಥ ದೃಶ್ಯ ಎಲ್ಲ ಸರಿಯಪ್ಪ. ಮಾರನೇ ದಿನ ನಾನು ಪೂತಿನ ಮನೆಗೆ ಹೋದೆ. ನನಗೆ ಭಾಳ ಇಷ್ಟ ಪ್ರಿಯರಾದ ಕವಿಯವರು. ಸರ್, ನಿನ್ನೆ ನಾಟಕ ನೋಡಿದ್ರಲ್ಲ, ಹೇಗಿತ್ತು ಸರ್ ಅಂತ ಕೇಳಿದೆ ನರಸಿಂಹಾಚಾರ್ಯನ. ನಾಟಕ ಚೆನ್ನಾಗಿತ್ತಪ್ಪ, ಆದರೆ ನಾನು ಸಂಗೀತ ಕೆಡಿಸ್ಬಿಟ್ನಲ್ಲ ಕಾರಂತ ಅಂದ್ರೆ. ನಾಟಕ ಬಹಳ ಚೆನ್ನಾಗಿತ್ತು, ಆದರೆ ಸಂಗೀತ ನಂದು ಎಂಥ ಸಂಗೀತ ಮಾಡಿದ್ದೆ ನಾನು, ಅದು ಹೋಯ್ತಲ್ಲಪ್ಪ ಅದು ಸಂಗೀತ ಎಲ್ಲ ಕೆಡಿಸ್ಬಿಟ್ಟ. ಸರ್, ನೀವು ಹೇಳ್ತೀರಾ ಸಂಗೀತ ಕೆಡ್ತು ಅಂತ, ನಮಗೆ ಬಹಳ ಇಷ್ಟವಾಯ್ತಲ್ಲ ಸರ್ ಅಂದೆ. ಅಲ್ಲ, ನಿಮಗೆ ಇಷ್ಟ ಆಗಿರ್ಬೋದು, ಆದ್ರೆ ನನಗೆ ಅದು ಇಷ್ಟವಾಗಲಿಲ್ಲ ಅಂದರು. ಅದನ್ನೇ ಆ ಇಬ್ರು ಮುದುಕರು ಕೂತ್ಕೊಂಡು ಮಾತಾಡ್ತಿದ್ರಲ್ಲ, ಇಬ್ರು ಮಹಾನ್ ವಿದ್ವಾಂಸರು, ದೊಡ್ಡ ವ್ಯಕ್ತಿಗಳು ಕನ್ನಡದ. ಅದು ಏನು ಬೇನೆಯಲ್ಲಿ ದೊರೆಸ್ವಾಮಿಯವರು ಎಂಥ ಅದ್ಭುತ ಸಾಧನೆ, ಪೂತಿನವರು ಕಾವ್ಯದಲ್ಲಿ ಎಂಥ ಸಾಧನೆ. ಆದರೆ ಕಾರಂತರ ನಾಟಕ ಅವರಿಗೆ ಅರ್ಥ ಆಗಲಿಲ್ಲ. ಅಂದ್ರೆ ದೊಡ್ಡವರಿಗೆಲ್ಲ ಅರ್ಥ ಆಗುತ್ತೆ ತಿಳ್ಕೊಬಾರ್ದು ನಾವು ಅಂದ್ಕೊಂಡ್ಬಿಡ್ತೀವಿ ದೊಡ್ಡವರಿಗೆಲ್ಲ ಅರ್ಥ ಆಗುತ್ತೆ, ಕರೆಕ್ಟ್ ಆಗಿರುತ್ತೆ ಅಂತ. ಇಲ್ಲ, ಕೆಲವು ಸಂಗತಿ ದೊಡ್ಡವರಿಗೆ ಅರ್ಥ ಆಗಲ್ಲ. ಯಾಕೆ ಅರ್ಥ ಆಗಲ್ಲ ಅಂದ್ರೆ ಅದಕ್ಕೆ ಬೇಕಾದ ಬೇರೆ ಥರದ್ದು ಒಂದು ಯೋಚನಾ ಕ್ರಮ ಇರುತ್ತದೆ. ಒಂದು ಮನೋಧರ್ಮ ಬೇರೆದಿರುತ್ತೆ. ಕಾರಂತರನ್ನ ಅರ್ಥ ಮಾಡ್ಕೊಳ್ಳೋದು ಬೇಕಾದ ಮನೋಧರ್ಮ ಪೂತಿನಾಗಿರ್ಲಿಲ್ಲ, ದೊರೆಸ್ವಾಮಿಯಂಗರು ಇರಲಿಲ್ಲ. ಈ ದೇಸಿ ಅಂತ ಒಂದು ಬಹಳ ಶ್ರೇಷ್ಠವಾದ ಮಾಡತ್ತೆ ಅನ್ನೋದು ನಂಬಿಕೆನೇ ಪೂತಿನಾಗಿರ್ಲಿಲ್ಲ. ಅದೇ ಕ್ಲಾಸಿಕಲ್ ಮತ್ತು ಮಾರ್ಗ, ಅದೇ ಅವರ ಬಹಳ ಮುಖ್ಯವಾದಂತಹ ಅಪೇಕ್ಷೆ ಆಗಿತ್ತು. ಕ್ಲಾಸಿಕಲ್ ಅಲ್ಲಿ ಮಾತ್ರನೇ ಅದ್ಭುತವಾದ ಸೃಷ್ಟಿ ಮಾಡ್ಬೋದಪ್ಪ. ಅದು ಅತ್ಯಂತ ಲಾಲಿತ್ಯಮಯವಾಗಿರಬೇಕು, ಮಧುರವಾಗಿರಬೇಕು, ನಿಯಂತ್ರಿತವಾಗಿರಬೇಕು, ಸಂಯಮದಿಂದ ಕೂಡಿರಬೇಕು, ಒಂದು ಕನಸಿನ ಹಾಗೆ ನಡೀತಾ ಇರಬೇಕು. ಕಾರಂತರಲ್ಲಿರುವಂತಹ ಒಂದು ರೋಷ ಇದಿತ್ತಲ್ಲ, ಒಂದು ಜೋಶ್ ಇತ್ತಲ್ಲ, ಅದನ್ನು ಅವರಿಗೆ ತಡ್ಕೊಳಕ್ಕಾಗಲಿಲ್ಲ. ಬಹಳ ಪ್ರಸನ್ನವಾದ ಮನಸ್ಸುಗಳಿಗೆ ಬಿರುಗಾಳಿಯನ್ನು ತಡೀಲಿಕ್ಕೆ ಆಗೋದಿಲ್ಲ. ಅವರಿಗೆ ಮಂದ ಮಾರುತನೇ ಬೇಕಾಗುತ್ತೆ, ತಂಬೆಲ್ಲ ಬೇಕಾಗುತ್ತೆ, ಇಲ್ಲಾಂದರೆ ಕಷ್ಟ ಆಗುತ್ತೆ ಅವರಿಗೆ. ಮಾಸ್ತಿ ಕೂಡ ಮನಸ್ಸನ್ನು ಉದ್ವಿಗ್ನಗೊಳಿಸಬಾರ್ದಪ್ಪ, ಸಾಹಿತ್ಯ ಶಾಂತಗೊಳಿಸ್ಬೇಕು ಅಂತಿದ್ರು ನೋಡಿ ಮಾಸ್ತಿಯವರು. ಮತ್ತು ಅಡಿಗರ ಕಾವ್ಯ ಅದಕ್ಕೆ ಅಷ್ಟು ಅವ್ರಿಗೆ ಹಿಡಿಸ್ಲಿಲ್ಲ. ಯಾಕಂದ್ರೆ ಇದು ಅಬ್ರ ಚಂಡಮದ್ದಲೆ ಧ್ವನಿ, ಅದು ಯಾರಿಗೆ ಇಷ್ಟ ಆಗುತ್ತೆ? ಮೃದಂಗದ ನಾದಕ್ಕೆ ಮರಳಾದವರಿಗೆ ಚಂಡಮದ್ದಲೆ ಧ್ವನಿ ಇಷ್ಟವಾಗಲ್ವಲ್ಲ. ಹಾಗೆ ಅಡಿಗರನ್ನ ಅವರು ಇಷ್ಟಪಡೋಕ್ಕಾಗಲಿಲ್ಲ ಪಾಪ. ಅಂದರೆ ನಮ್ಮ ಕಾಲಧರ್ಮ, ಯುಗಧರ್ಮ ಮತ್ತು ಸಂಸ್ಕಾರಗಳು ನಮ್ಮ ಅಭಿರುಚಿಯನ್ನು ನಿಯಂತ್ರಣ ಮಾಡ್ತಾ ಇರ್ತವೆ. ಅದರಿಂದ ನಾನು ಏನೋ ಹೇಳಿದೆ ಅಂತ ನೀವು ಅದನ್ನು ಪೂರ್ತಿ ನಂಬೇಡಿ. ಯಾಕಂದರೆ ನನಗಿರೋ ಸಂಸ್ಕಾರದಲ್ಲಿ ನಾನೇನೋ ಮಾತಾಡ್ತಿರ್ತೀನಿ ಅಷ್ಟೇ. ಯಶಸ್ವಿ ಹೀಗಂದ್ರು ಅಂತ ತಗೋಬೇಕಷ್ಟೇ, ಪೂತಿನ ಹೀಗಂದ್ರು ಅಂತ ತಗೋಬೇಕು ಹೊರತಾಗಿ ಕಾರಂತರ ಬಗ್ಗೆ ಪೂತಿನ ಹೇಳಿದ್ದು ಸತ್ಯ ಅಂತ ತಗೋಬಾರ್ದು. ನಂಬಲಿಕ್ಕೆ ಆಗೋದಿಲ್ಲ ನಾವು. ಅನೇಕ ಸರಿ ಸಾಮಾನ್ಯ ಜನ ಅದನ್ನ ಅದ್ಭುತವಾಗಿ ಗ್ರಹಿಸ್ಬಿಡ್ತಾರೆ. ಅವು ಎಂಥದಪ್ಪ ಈ ಸಂಗೀತ ಅಂದ್ಬಿಡ್ತಾರೆ ಅವರು. ಬಹಳ ದೊಡ್ಡವರಿಗೆ ಗೊತ್ತಾಗಲ್ಲ. ಒಂದ್ಸರಿ ಅಶ್ವಥ್, ಬಹಳ ಮಜಾ ಇದೆ, ತಮಾಷೆ ವಿಷಯ ಹೇಳ್ತೀನಿ. ಅಶ್ವಥ್ ಅವರಿಗೆ ಪೂತಿನ ಗೀತೆಗಳು ಮಾಡಬೇಕು ಅಂತ ಆಸೆ ಆಗೋಯ್ತು. ಈ ಪೂತಿನ ನಾನು ಹೋದ್ರು ಹೋಗ್ತಾರೋ ಇಲ್ವೋ ಅಂತ ಅವ್ರೇನು ಮಾಡಿದ್ರು, ಯಶಸ್ವಿ ನೀವು ಬನ್ನಿ, ನಿಮ್ಮ ಮಾತು ಅಂದ್ರೆ ಕೇಳ್ತಾರವರು. ಅವ್ರು ಯಾರ ಮಾತು ಕೇಳ್ತಿರ್ಲಿಲ್ಲ, ಯಾಕಂದ್ರೆ ಕಿವಿ ಕೇಳಿಸ್ತಿರ್ಲಿಲ್ಲ ಅವ್ರಿಗೆ. ಅವರ ಬಲಗಡೆ ಕೂತ್ಕೊಂಡು ಕಿವಿದಲ್ಲಿ ತುಟಿ ಇಟ್ಟು ಯಾವುದೋ ಒಂದು ಸ್ತರದಲ್ಲಿ ಮಾತಾಡಿದ್ರೆ ಅವ್ರಿಗೆ ಅರ್ಥ ಆಗೋದಷ್ಟೇ, ಇಲ್ಲದ್ರೆ ಕೇಳ್ತಿರ್ಲಿಲ್ಲ. ನನ್ನ ಮಾತು ಕೇಳ್ತಾರೆ ಅಂತ ಅಶ್ವಥ್ ನಂಬಿಕೆ ಪಾಪ. ಸರಿ ಹೋದ್ವಿ ನಾನು ಅಶ್ವಥಿಗಳನ್ನು. ಅವ್ರು ಹೇಳಿದೆ, ನಾನು ಹೇಳಿದೆ ಅಶ್ವಥ್, ಅಯ್ಯೋ ಅಶ್ವಥ್ ನಾನು ಫ್ಯಾನ್ ಅಂದ್ರು. ನಾನು ಅಶ್ವಥಿಗೆ ಫ್ಯಾನ್ ಅಂದರು ಪೂತಿನವರು. ಅವ್ರು ಏನು ಚೆನ್ನಾಗಿ ಹಾಡ್ತಾನಪ್ಪ, ಏನು ಚೆನ್ನಾಗಿ ಮಾಡಿದಾನಪ್ಪ, ಶರೀಫ್ರ ಹಾಡುಗಳು ಎಲ್ಲ ಅಂತ ಹೊಗಳಿದ್ರು ಎಲ್ಲ. ನಾನು ಅವಾಗ ಒಳ್ಳೆ ಸಂದರ್ಭ ಇದು ಅಂತ, ಸರ್ ನಿಮಗೆ ನಿಮ್ಮ ಗೋಕುಲ ನಿರ್ಗಮನದ ಹಾಡುಗಳನ್ನು ಮಾಡಬೇಕು ಅಂತ ಆಸೆ ಅಶ್ವತ್ಗೆ. ಕೃಷ್ಣ ರಾಧೆಯರ ಪ್ರೀತಿಯ ಹಾಡುಗಳಿವೆಯಲ್ಲ, ನಿಲ್ಲಿಸಿದಿರೋ ನಮಾಲಿ, ಆಮೇಲೆ ಈ ಥರದ್ದೆಲ್ಲ, ಕೊಳಲನುವುದು ಗೋವಿಂದ, ಮುಪ್ಪಿಗಾಗಲ ಆನಂದ, ಇಂಥ ಹಾಡುಗಳು ಅದ್ಭುತವಾದ ಗೀತೆಗಳಿವೆಯಲ್ಲ ಸರ್, ಅವನ್ನ ಮಾಡಬೇಕು ಅಂತ ಆಸೆ ಪಡ್ತಾರೆ ಸರ್.
ಹೌದೇನಪ್ಪ, ನೀನು ನನ್ನ ಆ ಕವಿತೆ ಮಾಡಬೇಕು ಅಂತೀಯ? ಬೇಡ, ಅದೆಲ್ಲ ದೊರಸಮ್ಯಾಗ ಮಾಡಿದ್ದಾರೆ. ನಂದು ಹಾಸ್ಯಕ್ಕೆ ತಿಳಿಬೇಕು ಕೆಲವಲ್ಲ, ಅದನ್ನು ಮಾಡಬೇಕು. ವರ್ಷಕ್ಕೆ ತಲೆ ಮೇಲೆ ಕೈ ಹಾಕೊಂಡ್ಬಿಟ್ಟು ಇದೇನ್ರಿ ಹೀಗೊಂಡ್ಬಿಟ್ರಿ ಇವರು ಅಂತ ಅವ್ರು ಹಾಗೆ ಅನ್ನೋದು. ಏನು ಮಾಡೋಕ್ಕಾಗಲ್ಲ, ಬಿಡಿ ಇಲ್ಲ ಅಂದರೆ ಅವರಿಗೆ ಈ ಥರದ್ದು ಇಷ್ಟ ಪಡೋಕ್ಕೆ ಸಾಧ್ಯ ಇರಲಿಲ್ಲ. ಅವ್ರದ್ದೊಂದು ಕ್ಲಾಸಿಕಲ್ ಮನೋಧರ್ಮ ಇತ್ತು, ಹಾಗಾಗಿ ಇದು ಇಷ್ಟ ಆಗ್ತಿಲ್ಲ. ಸರಿ, ಕಾರಂತರದ್ದು ಇದ್ರದ್ದು ಹೀಗಾಯ್ತಲ್ಲ, ಪೂತಿನ ಅವ್ರ ಸಂಬಂಧ ಅನೇಕ ಸರಿ ಅರ್ಥ ತಾತ್ಪರ್ಯ ನೀತಿ ಏನಪ್ಪ ಅಂದರೆ, ಲೇಖಕ ಬರೆದವನು ಒಪ್ಪಲೇಬೇಕು ಅಂತಲೂ ಇಲ್ಲ. ಗೋಕುಲ ನಿರ್ಗಮನ ಶ್ರೇಷ್ಠವಾದಂಥ ಒಂದು ರಂಗ ಪ್ರಯೋಗ ಅಂತ ಅನ್ನೋದು ಸಾಬೀತಾಗೋಯ್ತು. ಜನ ಒಪ್ಕೊಂಡ್ರು, ವಿಮರ್ಶಕರು ಒಪ್ಕೊಂಡ್ರು, ರಸಿಕರು ಒಪ್ಕೊಂಡ್ರು. ಆದರೆ ಲೇಖಕನಿಗೆ ಅದು ಇಷ್ಟ ಆಗಲಿಲ್ಲ. ನಾಗರಾವಲ್ಲ ಕೇರೆ ಹಾವು ಅಂತ ತರಾಸು ಅಂದಿರ್ಬೋದು ಅಷ್ಟೇ, ಅದು ಪುಟ್ಟಣ ಕಣಗಳಿಗೆ ಅದರಿಂದ ತೊಂದರೆ ಇಲ್ಲ. 40 ವರ್ಷ ಆದ್ರೂ ಮತ್ತೆ ಬರ್ತದೆ ನಾಗರಾವ. ಅಂದರೆ ಅದನ್ನು ಒಂದು ತಿಳಿಬೇಕು ನಾವು, ಲೇಖಕರ ಮಾತನ್ನು ನಾವು 100% ಗ್ಯಾರಂಟಿ ತಗೊಂಬಂಗಿಲ್ಲ. ಏಕೆಂದರೆ ಒಂದು ಸರಿ ಬರೆದಾದ್ಮೇಲೆ ಆ ಕೃತಿ ಅವ್ರದ್ದು ಅಲ್ಲ, ಮಾಡುವವನದಲ್ಲ ಹಾಡು, ಹಾಡುವವನದು ಅಂತ ಪೂತಿನೇ ಬರೆದಿದ್ದಾರೆ ಪಾಪ. ಪಾಡುವವನದಲ್ಲ ಹಾಡು, ಹಾಡುವವನದು. ಅದು ಹಾಡುವವನದಲ್ಲ ಹಾಡು, ಕೇಳುವವನದು ಅಂತ ಆನಂದ ಸ್ವಾಮಿ ಬರೆದ್ರು. ಅದನ್ನು ತಿದ್ದಿದ್ರು ನೋಡಿ ಹೆಂಗಿರುತ್ತೆ ಅಂತ. ನಾನು ಹಾಡ್ತೀನಿ, ನಂದು ಅಲ್ಲಪ್ಪ ಅದು, ನೀವು ಕೇಳ್ತೀರಾ, ನಿಮ್ದಿದು ಎದೆ ತುಂಬಿ ಹಾಡಿದೆವು ಅಂತ ಹಾಡು. ಹೀಗೆ ನಮ್ಮ ಪರಂಪರೆ ಇದೆ, ಅದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ಕಾಂತರು ಈ ಥರ ಇನ್ನೊಂದು ನೆಕ್ಸ್ಟ್ ನಮ್ಮ ಪ್ರಕರಣ ಏನಪ್ಪ ಅಂದರೆ, ನಾನು ಹೇಳಬೇಕಾದ್ದು ಮಕ್ಕಳ ನಾಟಕಗಳು. ಅದು ನನ್ನ ಕೈಯಲ್ಲಿ ಬರೆಸ್ಬೇಕು ಅಂತ ಅವರು ಹಿಂದಿಲಿ ಅಳಿಲ್ ರಾವಣ ನಾಟಕ ಮಾಡಿಸಿದ್ರು. ಅವ್ರದ್ದು ಏನು ಪ್ರಯೋಗ ಅಂದರೆ, ಅವಾಗ ಕಾರಂತರದ್ದು ಭಾಳ ಅದ್ಭುತವಾದ ಪ್ರಯೋಗ. ಅದು ಡೈಲಾಗ್ಸ್ ಬರೆದಿರಲಿಲ್ಲ, ಕರೆಯೋದು, ನೀನು ಈ ಥರ ಸಂದರ್ಭದಲ್ಲಿ ಏನು ಮಾತಾಡ್ತೀಯ ಅದು ಮಾತಾಡು ಅನ್ನೋದು ಆ ಹುಡುಗರಿಗೆ. ಅವ್ರು ಏನೋ ಮಾತಾಡೋರು, ಅದನ್ನೆಲ್ಲ ಇವ್ರು ಒಪ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ಅದನ್ನು ಅಭಿನಯಿಸೋದು. ಹೀಗೆ ಡೈಲಾಗ್ಸ್ ಇಲ್ದೇನೆ ಅಲ್ಲಲ್ಲೇ ಸಂಭಾಷಣೆಯನ್ನು ಏನು ತೋರುತ್ತೋ ಅದನ್ನು ಮಾತಾಡೋದು, ಅದನ್ನು ಆಮೇಲೆ ಅದನ್ನು ಪಕ್ಕ ಮಾಡಿ ನಾಟಕ ಮಾಡೋದು. ಹಾಗಾಗಿ ಒಂದು ಸ್ಥೂಲವಾದ ಕಥಾಕಲ್ಪನೆ ಮಾತ್ರ ಕಾರಂತರಿಗಿತ್ತು. ಅವ್ರು ಹೇಳಿದ್ರು, ಇದು ಕನ್ನಡದಲ್ಲಿ ಮಾಡಬೇಕಪ್ಪ, ಕನ್ನಡದಲ್ಲಿ ಅಳಿಲ್ ರಾಮಾಯಣ ಮಾಡಬೇಕು, ನೀನು ಅದನ್ನು ಬರ್ಕೊಡ್ಬೇಕು ನನಗೆ ಅಂತ ಹೇಳಿದರು. ನೀವು ಸರಿಯಾಗಿರುತ್ತೆ, ನೀವು ಬರೆದ್ರೆ ಚೆನ್ನಾಗಿರುತ್ತೆ, ನಿಮಗೆ ರಾಮಾಯಣ ಗಿಮಾಯಣ ಭಾಳ ಇಷ್ಟ ಅಲ್ಲ, ನೀವು ಬರೀರಿ ಅಳಿಲ್ ರಾಮಾಯಣ ಅದಕ್ಕೆಲ್ಲ ಹೇಳಿದರು. ಅವ್ರು ಸ್ಥೂಲವಾಗಿ ಕತೆ ಹೇಳಿದರು, ಹೀಗಾಯಿತು. ಮೊದಲು ರಾವಣನ ಕನಸು, ರಾವಣ ಮಲಗಿರ್ತಾನೆ, ಅವನಿಗೆ ಕನಸು ಬರುತ್ತೆ, ಕನಸಿನಲ್ಲಿ ಕಪಿಗಳೆಲ್ಲ ಲಂಕಿಗೆ ಬರ್ತಾ ಇವೆ ಅನ್ನೋ ಹಂಗೆ ಶುರುವಾಗುತ್ತೆ ನಾಟಕ. ಅಲ್ಲಿಂದ ಕೊನೆ ತನಕ ಅದು ಹೇಗೆ ಒಂದು ಅಳಿಲು ಮತ್ತು ಅಳಿಲು ರಾವಣ ಇವರಿಬ್ಬರ ನಡುವೆ, ಮತ್ತು ರಾಮ ಮತ್ತು ಅಳಿಲು ಸ್ನೇಹ. ಕಾರಂತರಿಗೆ ಭಾಳ ಇಷ್ಟ. ಅಂದರೆ ಈ ರಾಮ ಈ ಪ್ರಾಣಿಗಳ ಬಗ್ಗೆ ಅಷ್ಟೊಂದು ಪ್ರೀತಿ ಇಟ್ಕೊಳ್ತಾನಲ್ಲಪ್ಪ, ಅದು ನನಗೆ ಮುಖ್ಯ ಅಂತ. ಅಳಿಲು ಬಗ್ಗೆ ಅವ್ನಿಗೆ ಎಂಥ ಪ್ರೀತಿ ಇದೆ ಅಲ್ವಾ. ಬರೀ ಮನುಷ್ಯರ ಬಗ್ಗೆ ಮಾತ್ರ ಅಲ್ಲ, ತನ್ನ ಭಕ್ತರ ಬಗ್ಗೆ, ಸ್ನೇಹಿತರ ಬಗ್ಗೆ ಮಾತ್ರ ಅಲ್ಲ, ಸಾಮಾನ್ಯ ಪ್ರಾಣಿ, ಒಂದು ಯಕಶ್ಚಿತ್ ಪ್ರಾಣಿ, ಒಂದು ಮರಳು ತಂದು ಹಾಕ್ತಂಥದ್ದು ಸೇತುವೆ ಕಟ್ಟುವಾಗ, ಅದ್ರ ಬಗ್ಗೆ ಇಷ್ಟು ಪ್ರೀತಿ ಅದಕ್ಕೆ, ಅದು ನನಗೆ ಭಾಳ ಗ್ರೇಟ್ ಅನಿಸುತ್ತೆ, ಅದನ್ನು ಹೈಲೈಟ್ ಮಾಡಬೇಕು ನೀವು ಅಂತ ಹೇಳಿದರು. ಆಮೇಲೆ ಇನ್ನೊಂದು ಅಂದರೆ, ಅವರಿಗೆ ಕಾರಂತರಿಗೆ ಕೆಲವೆಲ್ಲ ಫಿಕ್ಸೇಷನ್ಸ್ ಕೆಲವಿರೋದು. ಅಲ್ಲಿ ಏನಾಗುತ್ತೆ, ಸಮುದ್ರ ಅಂತ ಒಂದು ಮಾತು ಬರುತ್ತೆ ಅಂತ ಇಟ್ಕೊಳ್ಳಿ. ಆ ಸಮುದ್ರ ಅನ್ನೋದಕ್ಕೆ ಇನ್ನೇನು ಪದಗಳಿವೆ ಕನ್ನಡದಲ್ಲಿ, ಸಂಸ್ಕೃತದಲ್ಲಿ. ಸಮುದ್ರ ದಾಟಿ ಬಂದ್ರ ಕೋತಿಗಳೆಲ್ಲ ಅಷ್ಟು ಸಾಲದು ಅಲ್ಲ, ಇನ್ನೂ ಒಂದು 10 ಪದ ಬರಬೇಕಪ್ಪ ಅಲ್ಲಿ, ಏಕೆಂದ್ರೆ ಆ ಥರ ಬಂದರೆ ಚೆನ್ನಾಗಿರುತ್ತೆ ಅಂತ. ಸಮುದ್ರ ದಾಟಿದಿರ, ವಾರಿಜಿ ದಾಟಿದಿರ, ಸಿಂಧುವನ್ನು ದಾಟಿದಿರ, ಪಾರಾವಾರವನ್ನು ದಾಟಿದಿರ ಅಂತ ಹೇಳ್ಕೊಂಡು ಹೋಗ್ಬೇಕಂತೆ. ಅದು ಬಂತ, ಅದು ಬರ್ದಿದ್ದೀರಾ ಅಂತ, ಓದಿ, ಅದನ್ನು ಓದಿ ಸರ್, ನಾಟಕ ಓದ್ತೀನಿ ಸರ್, ನನಗೆ ಅದನ್ನು ಓದಿ, ಆ ಡೈಲಾಗ್. ಸಮುದ್ರವನ್ನು ದಾಟಿದಿರ, ಸಾಗರವನ್ನು ದಾಟಿದಿರ, ಸಿಂಧುವನ್ನು ದಾಟಿದಿರ, ಪಾರಾವಾರವನ್ನು ದಾಟಿದಿರ, ಬೇಷ್ ಬೇಷ್, ಇನ್ನೂ 4 ಇದ್ರೆ ಬರೀರಿ. ಅಂದರೆ ಅವ್ರು ಯಾವುದನ್ನು ಯಾವಾಗ ಯಾವ ಕ್ಷಣದಲ್ಲಿ ಯಾವುದನ್ನು ನಿರೀಕ್ಷೆ ಮಾಡ್ತಾರೆ ಅಂತ ಕಷ್ಟ ಹೇಳೋದು. ಅವ್ರು ಅದನ್ನು ಹೇಳ್ತಾ ಇದ್ರು. ಈ ಥರದ ಒಂದು 10 ಪದನ ಹೇಳಬೇಕು ರಾವಣ, ಆವಾಗ ಚೆನ್ನಾಗಿರುತ್ತೆ ಅಂತ. ಆಯಿತು ಸರ್ ಅಂತ. ಕನ್ನಡದಲ್ಲಿ ಪದಗಳಿಗೆ ಬರನೇ ಬೇಕಾದಷ್ಟು ಪದಗಳಿವೆ, ಅದೆಲ್ಲ ನಾನು ಬಳಸ್ಬಿಟ್ಟು ನಾನು ಕೊಟ್ಟೆ. ಅಳಿಲ್ ರಾಮಾಯಣದಲ್ಲಿ ನಾನು ಮಾಡಿದ ಪರಿವರ್ತನೆ ಏನಂದರೆ, ಅಳಿಲು ತಾಯಿ ಪಾತ್ರ ತಗೊಂಡು, ತಾಯಿ ಮತ್ತು ಮಗು ಸಂಬಂಧ ತಗೊಂಡ್ಬಂದೆ.
ಆಂಜನೇಯನ್ ತಗೊಂಡ್ಬಂದೆ, ಅದರಲ್ಲಿ ಹಾಸ್ಯ ತಗೊಂಡ್ಬಂದೆ. ಆಮೇಲೆ ಇದು ಒಂದು ಪತ್ರ ಬರೆಯತ್ತೆ ಅಂತ ತಗೊಂಡ್ಬಂದೆ. ಪತ್ರ, ಅಳಿಲು ಪತ್ರ ಬರೆಯೋದು, ಅವ್ರ ಅಮ್ಮ ಬರ್ಕೊಳ್ಳೋದು ಅದನ್ನು ತಗೊಂಡೋಗಿ ರಾಮನಿಗೆ ಒಪ್ಪಿಸ್ಬೇಕು ಅಂತ. ಆಂಜನೇಯ ಕಾಯ್ತಾ ಇರ್ತಾನೆ ಅಲ್ಲಿ ನಾಟಕದಲ್ಲಿ. ಅವನು ಪರ್ಮಿಷನ್ ತಗೋಬೇಕು. ರಾಮಚಂದ್ರರಿಗೆ ಅವ್ರ ಪಾದಪದ್ಮಗಳಿಗೆ ಒಂದು ಪತ್ರ, ಅಲ್ಲೇ ಪಾದಪದ್ಮ ಇದೆ, ಅಲ್ಲಿ ಇಟ್ಟು ಹೋಗು ಅಂತ ಅವನು. ಅಂದರೆ ಈ ಡೈಲಾಗ್ಸ್ ಇದೆಯಲ್ಲ, ಅದರ ಚೆಲುವು, ಫ್ರೆಶ್ನೆಸ್, ಇದು ಕಾರಂತರಿಗೆ ಭಾಳ ಇಷ್ಟ ಆಯಿತು. ಎಲ್ಲಕ್ಕಿಂತ ಹೆಚ್ಚಾಗಿ ಹಾಡುಗಳು. ನಾನು ಮೊದಲೇ ಹೇಳಿದೆ, ನನ್ನ ಹಾಡುಗಳು ಹೇಗೆ ಅವರಿಗೆ ಪ್ರಿಯವಾಗಿತ್ತು ಅಂತ. ನಿಮ್ಮ ಹಾಡು ನೋಡಿದರೆ ಸಾಕು ನನಗೆ ಸಂಗೀತ ಒಳಗಡೆಯಿಂದ ಬರುತ್ತಪ್ಪ. ಅದು ಹಾಡು ಇಟ್ಕೊಂಡ ತಕ್ಷಣ ಏನೋ ಅದರ ಸಂಗೀತ ಮಾಡಿದರು, ಸಂಯೋಜನೆಗಳು ಅದೆಲ್ಲ. ಏನು ಸಖ ಬೇಕೇನು ಸುಖ, ರಾಮನೇ ಆಗಿರೆ ನಮ್ಮ ಸಖ ಅಂತ. ಅದು ಆ ಹಾಡುಗಳೆಲ್ಲ ಅವರು ನಾನು ಈಗಲೂ ಕೇಳಿದರೆ ಕಣ್ಣಲ್ಲಿ ನೀರು ಬರುತ್ತೆ. ಅಷ್ಟು ಮಾಧುರ್ಯಪೂರ್ಣ, ಅಷ್ಟು ರಂಗಪೂರ್ಣ, ರಂಗದ ಚಟುವಟಿಕೆಗೆ, ಚಲನೆಗೆ ಹೊಂದುವಂಥ ಪದಹತಿಯನ್ನು ಪಡ್ಕೊಂಡಿವೆ ಅವು. ಪದಹತಿ ಅಂದರೆ ಶಬ್ದದಲ್ಲಿ ಮಾತ್ರ ಅಲ್ಲ, ಕಾಲಿನಲ್ಲೂ ಮಾತ್ರ. ಆ ಥರ ಅಷ್ಟು ಚೆನ್ನಾಗಿ ಆ ಹಾಡುಗಳನ್ನೆಲ್ಲ ಸಂಯೋಜನೆ ಮಾಡಿದರು. ಕೊನೆಗೆ ಒಂದು ಯುದ್ಧ ವಿರೋಧಿ ನಿಲುವನ್ನು ಕೂಡ ನಾನು ಅದರಲ್ಲಿ ತಗೊಂಡು ಬಂದೆ. ಆ ನಾಟಕದಲ್ಲಿ ಅಳಿಲು ರಾಮಾಯಣ ಸೂಪರ್ ಹಿಟ್ ನಾಟಕ. ನಮಗೆಲ್ಲ ನೋಡಿದವರಿಗೆಲ್ಲ ಗೊತ್ತು ಅದು ಎಂಥ ಅನುಭವ ಕೊಡ್ತು. ಅಂತಹ ಮಕ್ಕಳ ನಾಟಕ ಬಹಳ ದಿನ ಆಗಿತ್ತು ಕನ್ನಡದಲ್ಲಿ ಅಂತ ಎಲ್ಲರೂ ಅಭಿಪ್ರಾಯಪಟ್ಟರು. ಕಲಾಕ್ಷೇತ್ರದಲ್ಲಿ ಹೌಸ್ಫುಲ್, ಮತ್ತೆ ಶೋಗಳು. ಅವತ್ತು ಭರಣ ಕೂಡ ಇದ್ದರು ವೇದಿಕೆಯಲ್ಲಿ. ಕೊನೆಗೆ ನಾಟಕ ಎಲ್ಲ ಆದಮೇಲೆ ಎಷ್ಟು ದಿಲ್ ಖುಷಿ ಆಗೋಗ್ಬಿಟ್ಟಿತ್ತು. ಕಾರಂತರಿಗೆ ಭಾಳ ಸಂತೋಷ ಆಗಿಬಿಟ್ಟಿತ್ತು. ಅವರಿಗೆ ತುಂಬ ಚೆನ್ನಾಗಿತ್ತು, ನಾಟಕ ಚೆನ್ನಾಗಾಯಿತು. ಮಕ್ಕಳೆಲ್ಲ ಭಾಳ ಚೆನ್ನಾಗಿ ಮಾಡಿದ್ರು. ಅದ್ರ ಅಳಿಲು ಪಾತ್ರ ಮಾಡಿದ ಮಗು, ಒಂದು ಮಲ್ಲೇಶ್ವರಂ ಮಗು, ಪುಟ್ಟ ಮಗು, ಅದು ಈಗ ಎಲ್ಲಿದೆಯೋ ಇಲ್ಲೇ ಇದ್ರು ಇರ್ಬೋದು. ಅದು ಎಷ್ಟು ಚೆನ್ನಾಗಿ ಮಾಡಿತ್ತು ಅಂದರೆ, ನಾನು ಏನು ಸರ್ ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಂತ ಕಾರಂತರ ಪಕ್ಕಕ್ಕೆ ಬಂದು, ಸ್ವಲ್ಪ ಬನ್ನಿ, ಹತ್ರ ಬನ್ನಿ, ಅವಳು ಬರ್ಕೊಂಡ್ರೆ ಸ್ಕ್ರಿಪ್ಟ್ ನೋಡಿ ಅಂದರು. ಆ ಮಗುನ ಕರೆಸಿ ತೋರಿಸಮ್ಮ ನೀನು ಬರ್ಕೊಂಡಿರೋದು ಅಂತ. ಅದನ್ನೆಲ್ಲ ಇಂಗ್ಲೀಷಲ್ಲಿ ಬರ್ಕೊಂಡಿತ್ತು. ಕನ್ನಡ ನಾಟಕದ ಮಾತುಗಳೆಲ್ಲ ಇಂಗ್ಲೀಷಲ್ಲಿ ಬರ್ಕೊಂಡಿತ್ತು. ಅದು ಏನು ಹಣೆ ಬರ ಇದು. ಕಾರಂತರು ನೋಡಿದ್ರೇನಪ್ಪ ಏನು ಗತಿ ಕನ್ನಡಕ್ಕೆ ಅಂದರು. ಹೇಮಾ ಕಾರಂತು ಮತ್ತು ಶಿವಮ್ಮ, ನಮ್ಮ ಬಿ ವಿ ಕಾರಂತರು ಇಬ್ಬರು ಅಲ್ಲಿದ್ದರು. ಸಂಗೀತ ಬಿ ವಿ ಕಾರಂತರು ಮಾಡಿದರು. ಅವತ್ತು ನಿರ್ದೇಶನ ಆಗೋದು ಮೊದಲನೇ ಪ್ರಯೋಗಗಳಿಗೆಲ್ಲ ಬಿ ವಿ ಕಾರಂತರದಿಂದ. ಕಲಾಕ್ಷೇತ್ರದಲ್ಲಿ ನಾನು ಹೇಳಿದ್ದಲ್ಲ, ನಾನು ಹೋಗಿದ್ದೆ ಅವತ್ತು ನಾಟಕಕ್ಕೆ. ನಾಟಕ ಎಲ್ಲ ಆಯಿತು. ಆಮೇಲೆ ನಾಟಕ ಆದಮೇಲೆ ಕಾರಂತರು ಎಲ್ಲರನ್ನೂ ಕರೆದು ಅವರಿಗೆಲ್ಲ ಗೌರವ ಕೊಡಬೇಕು, ತೋರಿಸ್ಬೇಕು ಕಲಾವಿದರನ್ನೆಲ್ಲ ಅಂಥೇಳಿ ಎಲ್ಲ ಒಬ್ಬೊಬ್ಬರನ್ನ ಆಗಿ ಕರೆದು ಅವರಿಗೆ ಅವರೇ ಖುದ್ದಾಗಿ ಹೂಗುಚ್ಛ ಕೊಟ್ಟು, ಬೆಂತಟ್ಟಿ, ಚಪ್ಪರಿಸಿ, ಅದ್ಭುತ ಅಂತೆಲ್ಲ ಹೇಳ್ತಾಯಿದ್ರು. ಆಯಿತು, ಬಟ್ಟಿ ಎಲ್ಲ ಮುಗೀತು. ನನ್ನ ಹೆಸರು ಬರಲೇ ಇಲ್ಲ. ಕರೀತಿದ್ದದ್ದು ನಾಗಾಭರಣ, ಎಲ್ಲರನ್ನು ನಾಗಾಭರಣ ಚೆಂದ ಗೊತ್ತು ನನಗೆ, ನಾನು ಅವ್ರಿಗೆ ಗೊತ್ತು. ಅದು ಹೆಂಗೋ ಏನೋ ಮರ್ತು ಹೋಯ್ತು ಅವರಿಗೆ. ಕೆಲವು ಸರಿ ಆಗುತ್ತೆ ನೋಡಿ, ರಂಗದ ವೇದಿಕೆ ಮೇಲೆ ತುಂಬ ಜನ ಸೇರಿದಾಗ ಈ ಥರದ್ದೆಲ್ಲ ತೊಂದರೆ ಗಿಡಬಟ್ಟೆಗಳಾಗುತ್ತಲ್ಲ. ನನ್ನ ಬಿಟ್ಟೇ ಬಿಟ್ಟರು. ನನಗೆ ಭಾಳ ಮನಸ್ಸಿಗೆ ಬೇಜಾರಾಗುತ್ತೆ. ಏನಪ್ಪ, ನಾಟಕ ಬರೆದವನು ಬಿಟ್ಟು ಎಲ್ಲರನ್ನೂ ಕರೆದ್ರು, ರಂಗತಜ್ಞರನ್ನು ಕರೆದ್ರು, ಕಲಾವಿದರನ್ನು ಕರೆದ್ರು, ಸಹಾಯ ಮಾಡಿದವ್ರನ್ನು ಕರೆದ್ರು, ಸ್ಪಾನ್ಸರ್ ಕೊಟ್ಟವ್ರನ್ನು ಕರೆದ್ರು. ಎಲ್ಲರೂ ಆಯಿತು 15-20 ಜನ ಎಲ್ಲ ಕಾರಂತರು ನಿಂತ್ಕೊಂಡು ಖುದ್ದಾಗಿ ಎಲ್ಲ ಮಾಡಿದ್ದಾರೆ. ನನ್ನ ನೆನಪು ಕಾರಂತರಿಗೂ ಇಲ್ಲ, ಭರಣಂಗೂ ಇಲ್ಲ, ಬೆನಕದವಿ ಯಾರಿಗೂ ಇಲ್ಲ, ಯಾರಿಗೂ ಇಲ್ಲ. ಆಗೋಯ್ತು ನಾಟಕ. ನಾನು ಬೇಜಾರು ಮಾಡ್ಕೊಂಡು ನನ್ನ ಪಾಡಿಗೆ ನನ್ನೊಂದು ಲಟೂರಿ ಕಾರ್ ಇತ್ತು ಆಗ. ಅದು ನಾನು ಮಾತ್ರ ಓಡಿಸೋಕೆ ಸಾಧ್ಯ ಅಂತ ಅದ್ರಲ್ಲಿ ಕೂತ್ಕೊಂಡ್ಬಿಟ್ಟು ವಾಪಸ್ ಮನೆಗೆ ಬಂದೆ. ಭಾಳ ಬೇಜಾರಾಗಿದ್ದೆ. ಯಾಕೆ ನಾಟಕ ಚೆನ್ನಾಗಾಗಲಿಲ್ವಾ ಅಂತ ನನ್ನ ಹೆಂಡತಿ ಕೇಳಿದ್ದು. ಇಲ್ಲ, ತುಂಬ ಅದ್ಭುತವಾಗಿ ಆಯಿತು ಅಂದೆ. ಊಟ ಮಾಡಲಿಲ್ಲ, ಊಟ ಬೇಡ ಅಂದೆ, ಮಲಗಿದೆ. ಸರಿ ಬಿಡಿ, ಏನೆಲ್ಲ ತಿಂದ್ಕೊಂಡು ಬಂದಿರ್ತಾರೆ ಅಂತ. ಯಥಾ ಪ್ರಕಾರ ಗೊತ್ತಲ್ಲ ನಿಮ್ಗೆ, ಗಂಡಸರು ಮಾಡೋದು. ಊಟ ಬೇಡ ಅಂತ ತಿಂದ್ಕೊಂಡು ಬಂದಿರ್ತಾರೆ ಅಂತ. ಬೆಳಿಗ್ಗೆ ಬಾಕಿಯನ್ನ ಪರಿಸ್ಥಿತಿ ಹೋಗ್ಬೇಕು, ನಾನು ಯಾವುದೋ ಪ್ರೂಫ್ ನೋಡೋಕ್ಕೆ 8:00 ಹೋಗಿದ್ದೀನಿ. ಸರಿ 8 ಗಂಟೆಗೆ ನಾನು ಹೋಗಿದ್ದೀನಿ, ಕಾರಂತರು ಬಂದ್ಬಿಟ್ಟಿದೆ ಮನೆಗೆ. ಅವ್ರದ್ದು ಯಾರ್ದು ನಮ್ಮ ದಯಾನಂದ ಹಿಂದ್ಗಡೆ ಕೂಡಿಸ್ಕೊಂಡ್ಬಿಟ್ಟು, ಕಾರಂತರ ಹಿಂದ್ಗಡೆ ಕೂಡಿಸ್ಕೊಂಡು ಅಲ್ಲಿಗೆ. ಅದು ಎಂಥ ರಸ್ತೆ ಅಂದರೆ ಧೈರ್ಯ ಮಾಡಬೇಕು ನಮ್ಮ ಮನೆಗೆ ಬರಬೇಕು ಅಂದರೆ. ನಾಯಕರು ಗೊತ್ತದು ಹೆಂಗಿದೆ, ಹೆಂಗಿತ್ತು ಆ ಕಾಲ. ಆ ಲಡಾಸ್ ರಸ್ತೆಯಲ್ಲಿ ಈ ಸ್ಕೂಟರ್ ಮೇಲೆ ಕುತ್ಕೊಂಡ್ಬಿಟ್ಟು ತಮ್ಮ ಶಿಷ್ಯನ ಜೊತೆಲಿ ಕಾರಂತರು ನಮ್ಮ ಮನೆಗೆ
ಬಂದ್ಬಿಟ್ಟು ನಾನು ಹೇಳ್ತೀನಿ, ಎಲ್ಲಮ್ಮ 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 ಇಲ್ಲ, ಅವರು ಗಾಂಧಿ ಬಜಾರಿಗೆ ಹೋಗಿದ್ದಾರೆ, ಲಿಪಿ ಮುದ್ರಣಕ್ಕೆ ಹೋಗಿದ್ದಾರೆ. ಅಯ್ಯೋ, ನಾನು ಅವ್ರನ್ನ ಕ್ಷಮಾಪಣೆ ಕೇಳೋಕ್ಕಾಯ್ತು, ಅದಕ್ಕೆ ಬಂದಿದ್ದು ನಾನು ಅಂತ ಕಾರಂತರು. ಅಲ್ಲ ಎಲ್ಲ ಸರ್, ನೀವು ಯಾಕೆ ಕ್ಷಮಾಪಣೆ ಕೇಳಬೇಕು, ನೀವು ಇಷ್ಟು ದೊಡ್ಡವರು. ಇಲ್ಲಮ್ಮ ನಿಂಗೆ ಅದೆಲ್ಲ ಗೊತ್ತಾಗಲ್ಲ, ಅಲ್ಲಿ ಹೋದ್ರೆ ಸಿಗ್ತಾರ? ಹಾಂ ಸಿಗ್ತಾರೆ. ಸರಿ ಅಂತ ಅಲ್ಲಿ ಗಾಂಧಿ ಬಜಾರ್ ಬಾಕಿನ ಹತ್ರಕ್ಕೆ ಅಲ್ಲಿ ನಾನು ಪ್ರೂಫ್ ನೋಡ್ಬಿಟ್ಟು ವಾಪಸ್ ಮನೆಗೆ ಬಂದಿದ್ದೀನಿ. ಕಾರಂತರು ಹೋಗಿದ್ದೆ. ಬಾಕಿನ ಇಲ್ಲಪ್ಪ ವೆಂಕಟೇಶ್ ಮೂರ್ತಿ ಏನು? ಇಲ್ಲ ಸರ್, ಇಲ್ಲಿವರೆಗೂ ಇದ್ರು, ಮಾತಾಡಿದ್ರು, ಕಾಫಿ ಕುಡಿದ್ವಿ, ಅವ್ರು ಹೋದ್ರು ಸರ್, ನೀವು ಬಂದ್ರಿ. ಅಲ್ಲಪ್ಪ, ನಾನು ಕ್ಷಮಾಪಣೆ ಕೇಳ್ಬೇಕಾಯ್ತಪ್ಪ. ಅಲ್ಲಿ ಕೂಡ ನೀನು ಹೋಗ್ಬಿಟ್ಟು ನೀನೇ ಹೋಗ್ಬೇಕು, ನಾನೀಗ ರಿಹರ್ಸಲ್ಗೆ ಹೋಗ್ಬೇಕು, ನಾಟಕ ಪ್ರಯೋಗ ಇದೆ ಇವತ್ತು ಅಳಿಲ್ ರಾಮಾಯಣ, ನೀನು ರಿಹರ್ಸಲ್ಗೆ ಹೋಗ್ಬಿಡು. ನೀನು ಹೋಗ್ಬಿಟ್ಟು ವೆಂಕಟೇಶ್ ಮೂರ್ತಿ ಅವರಿಗೆ ಖುದ್ದಾಗಿ ಕಾರಂತರ ಹೇಳಿದರೆ ನೀನು ಬರಲೇಬೇಕು ಅಂತ ಸಾಯಂಕಾಲ ಕರ್ಕೊಂಡ್ಬರ್ಬೇಕು ನಾಟಕಕ್ಕೆ. ಬಾಕಿ ನಾವು ಅವರಿಗೆ ಕಾರಂತರ ಬಗ್ಗೆ ಬಹಳ ಭಕ್ತಿ. ಅವ್ರು ಬಂದರು ನಮ್ಮನೆಗೆ, ನೋಡಪ್ಪ ನೀವು ಕಾರಂತರು ಹೇಳಿದರೆ ನೀವು ಬರಲೇಬೇಕು ಸಾಯಂಕಾಲ ಶೋಗೆ. ಸರಿ, ಕಾರಂತ ಹೇಳಿದ ಮೇಲೆ ಬರಲ್ಲ ಅನ್ನಕ್ಕಾಗತ್ತೆಯೇ, ದೊಡ್ಡವರು. ಸರಿ, ನಾನು ಹೋದ್ರೆ ನಾಟಕದ ಮೊದಲನೇ ಕಾರಂತರು ಬಂದ್ಬಿಟ್ರು. ಮುಂದೆ ಬಂದ್ಬಿಟ್ಟು ವೆಂಕಟೇಶ್ ಮೂರ್ತಿ ಅವರು ಎಲ್ಲಿದ್ರು ಬರ್ಬೇಕು ಮೇಲೆ ಅಂತ ಕರೆದ್ರು. ಆಮೇಲೆ ಅದು ಇವು ಆಹಾರ ಎಲ್ಲ ಹಾಕ್ಬಿಟ್ರು, ಶಾಲು ಓದಿಸ್ಬಿಟ್ರು, ಎಲ್ಲ ಮಾಡ್ಬಿಟ್ಟು ಕಿವಿನಲ್ಲಿ ಈಗ ಸಮಾಧಾನ ಆಯ್ತಾ. ಆಮೇಲೆ ದೊಡ್ಡವರು ಯಾವಾಗಲೂ ಎಷ್ಟು ದೊಡ್ಡವರು ಇರ್ತಾರೆ ಅಂತ ಅವರು ಅದನ್ನು ಮಾಡಬೇಕಾದ್ದೇ ಇರಲಿಲ್ಲ. ಏನಪ್ಪ ಮರ್ತೋಯ್ತಪ್ಪ ಬಿಡು ಅಂದ್ರೆ ಆಗೋಗಿತ್ತಲ್ಲಿ ಕಥೆ ಅಲ್ವಾ. ಆದರೆ ಕಾರಂತರು ಅಂಥವರಲ್ಲ. ನಾನು ಬಹಳ ಚಿಕ್ಕವನು, ಅವರೇ ವಯಸ್ಸಿನಲ್ಲಿ ಚಿಕ್ಕವನು, ಅವ್ರ ಸಾಧನೆಯಲ್ಲೂ ಚಿಕ್ಕವನು. ಆದರೆ ನನಗೆ ಮನಸ್ಸಿಗೆ ಹರಟಾಯಿತು ಅಂತ ಕಾರಂತರು ನನಗಿಂತ ಹೆಚ್ಚು ಬೇಜಾರು ಮಾಡ್ಕೊಂಡಿದ್ರು. ಅದೆಲ್ಲ ಸರಿ, ಅದನ್ನು ವೇದಿಕೆಯಲ್ಲಿ ನೇರವಾಗಿ ಹೇಳಿಲ್ಲ ಅವರು, ಸುಮ್ಮನೆ ಕರೆಸ್ಬಿಟ್ಟು ಎಲ್ಲ ಸನ್ಮಾನ ಎಲ್ಲ ಮಾಡಿ ಕಿವಿ ಮೇಲೆ ಹೇಳ್ತಾರೆ, ನಿಮ್ಗೆ ಸಮಾಧಾನ ಆಯ್ತಾ? ಸಾರ್ ತುಂಬಾ ಸಮಾಧಾನ ಆಯ್ತು ಸಾರ್, ನಾನು ಗಟ್ಟಿ ಮೈಕ್ನಲ್ಲಿ ಕೇಳೋಂಗೆ ಹೇಳಿ. ಇದನ್ನು ನಾನು ಮರೆಯೋಕ್ಕೆ ಆಗಲ್ಲ. ಈ ಪ್ರಸಂಗ ಇದೆಯಲ್ಲ, ಇದು ಕಾರಂತರ ಹಿರಿಮೆ, ದೊಡ್ಡತನ, ಘನತೆಯನ್ನ ಪರಿಚಯ ಮಾಡುವಂಥ ಒಂದು ಬಹಳ ಸುಂದರವಾದಂಥ ಒಂದು ಅನುಭವ ನನಗೆ. ಹೀಗೆ ನೋಡಿ, ಆಮೇಲೆ ಬಹಳ ನಿಕಟವಾಗೋಯ್ತು ಕಾರಂತರದ್ದು ನನ್ನ ಪರಿಚಯ. ಬಹಳ ನಾನು ಯಾವಾಗಲೂ ಹೋಗೋದು, ಈಗ ಗೇಟ್ನಲ್ಲಿ ನಾಯಿ ಬಗಳುತ್ತಿರಲಿಲ್ಲ, ಪ್ರೇಮ ಕಾರಂತರು ಕಾಲು ಹಿಡ್ಕೊಂಡು ಬರಬೇಕಾಗಿರಲಿಲ್ಲ, ಆಯಿತಾ. ಆಮೇಲೆ ಒಂದು ದಿನ ಇನ್ನೂ ಭಾಳ ಸಂತೋಷ ಸಂಗತಿ ಒಂದು ಹೇಳಬೇಕು ಅಂದರೆ, ಪ್ರೇಮ ಕಾರಂತರು ಒಂದು ಸರಿ ಫೋನ್ ಮಾಡಿಬಿಟ್ಟು, ಕಾರಂತರಿಗೆ ಒಂದು ಆಸೆ ನೀವು ತೀರಿಸ್ಬೇಕು ಅಂತ. ಏನು ಆಸೆ ಮೇಡಮ್ ಪ್ರೇಮ ಅವರೇ? ಏನಿಲ್ಲ, ನಿಮ್ಮ ಒಟ್ಟಿಗೆ ಊಟ ಮಾಡಬೇಕು ಅಂತಿದ್ದಾರೆ, ಅದಕ್ಕೆ ನೀವು ಮಧ್ಯಾಹ್ನ ಊಟಕ್ಕೆ ಬರಬೇಕು ನಮಗೆ, ನಮ್ಮ ಮನೆಗೆ ಅಂತ. ಸರಿ ಅಂತ ಹೋದೆ ನಾನು. ಆಮೇಲೆ ಹೋದಾಗ ಪ್ರೇಮ ಒಂದು ಮಾತು ಹೇಳಿದರು, ನೋಡಿ ಕಾರಂತರ ಊಟ ಭಾಳ ಕಡಿಮೆ, ನೀವು ಕಡಿಮೆ ಮಾಡಬೇಡಿ. ಅವ್ರು ಸುಮ್ಮನೆ ಶಾಸ್ತ್ರಕ್ಕೆ ಮಾಡ್ತಾರೆ, ಅಯ್ಯೋ ಅವರೇ ಕಡಿಮೆ ಮಾಡಿದ್ರು ನೀವು ಕಡಿಮೆ ಮಾಡಬಾರ್ದು ಅಂಥೇಳಿ ಮುನ್ನೆಚ್ಚರಿಕೆ ಕೊಟ್ಟು ಬಡಿಸಿದ್ದು ಸ್ವತಃ ಪ್ರೇಮ ಅವರೇನೆ. ಅವತ್ತು ಕಾರಂತರು ನನಗೆ ಊಟಕ್ಕೆ ಬಡಿಸಿದ ದೃಶ್ಯ ಇದೆಯಲ್ಲ, ಅದು ಮರಲಿಕ್ಕೆ ಸಾಧ್ಯ ಇಲ್ಲ. ನಾನು ಏನು ಬೇಕಾದ್ರೂ ಮರ್ತೇನೋ, ಯಾರ ಮನೆಯಾದ್ರೂ ಊಟ ತಿಂಡಿ ಕೊಟ್ಟಿರ್ತಾರಲ್ಲ, ಕಾಫಿ, ಅದನ್ನು ಮಾತ್ರ ಮರೆಯಲ್ಲ. ಹಾಗೆ ಬಹಳ ನಮಗೆ ವಿಶ್ವಾಸ ಅಂದರೆ ಅದಕ್ಕೆ ಕಾರಣ ಅಂದರೆ ಅದೇನೆ, ತಿಂಡಿ ಊಟದ್ದು. ಕಪ್ಪಣ್ಣವ್ರದ್ದು ಅಂತ ಹೇಳಂಗೆ ಇಲ್ಲ ಬಿಡಿ, ಅದು ಇನ್ನೇನು ಕೊಡ್ತಾರೋ ಹೀಗೆ ನನ್ನ ಮತ್ತು ಕಾರಂತರ ಸಂಬಂಧ. ಆಮೇಲೆ ಪ್ರತಿ ವರ್ಷ ಒಂದು ನಾಟಕ ಬರೀತಾ ಇದ್ದೆ ನಾನು. ಅದೊಂದು ಗುತ್ತಿಗೆ ವ್ಯಾಪಾರದ ಹೆಂಗೆ ಕಾಂಟ್ರಾಕ್ಟ್ ಅದು. ಪ್ರೇಮ ಕಾರಂತರು ಎಲ್ಲಿವರೆಗೆ ಅವರು ಆಕ್ಟಿವ್ ಆಗಿದ್ರು ಅಲ್ಲಿವರೆಗೆ ಪ್ರತಿ ವರ್ಷ ನೀವು ಒಂದು ಮಕ್ಕಳ ನಾಟಕವನ್ನು ನೀವು ಬರೆದುಕೊಡ್ಬೇಕು ಅಂತ. ಆಗಲೇ ನಾನು ಕಿಂಗ್ ಲಿಯರ್ ನಾಟಕನ ಕನ್ನಡ ಮಕ್ಕಳಿಗೆ ಬರ್ತಿದ್ದು. ಅದಾದಮೇಲೆ ಬ್ರೆಕ್ಟೊಂದು ಸುಣ್ಣದ ಸುತ್ತ, ಕಾಕೇಶಿಯನ್ ಚಾಕ್ಸರ್ ಸುಣ್ಣದ ಸುತ್ತು ಅಂತ ಅದನ್ನು ಬರೆದಿದ್ದು. ಇನ್ನು ತುಂಬ ಬರೆದೆ ಅಂತ ಕಾಣುತ್ತೆ. ನಾನು ಒಂದು 7-8 ನಾಟಕ ನಾನು ಪ್ರತಿ ವರ್ಷ ನಾನು ಪ್ರೇಮ ಅವ್ರಿಗೆ ಬರೀತಾ ಇದ್ದೆ. ಆಮೇಲೆ ಪ್ರೇಮ ಕಾರಂತ ಮಾಡಿದ ಸಿನಿಮಾಕ್ಕೆ ಕೂಡ ನಾನು ಹಾಡುಗಳನ್ನು ಬರೆದೆ. ಹೀಗೆ ಕಾರಂತ ದಂಪತಿಗಳು ನನಗೆ ಭಾಳ 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 ಹತ್ತಿರ ಆದರು. ನನ್ನ ಹತ್ರ ಯಾವಾಗಲೂ ಕಾರಂತರು ಬಂದು ಡೆಲ್ಲಿಯಿಂದ ಇಲ್ಲಿಗೆ ಬಂದರೆ ತಕ್ಷಣ ನನಗೆ ಫೋನ್ ಮಾಡೋದು ಇತ್ಯಾದಿ ಇತ್ಯಾದಿ ನಡೀತಾ ಇತ್ತು. ನಾಟಕಕ್ಕೆ ಬಂದಿದ್ದು ಹೀಗೆ. ನಾನು ಕಾರಂತರ ಪ್ರೋತ್ಸಾಹ ಪ್ರೇರಣೆ ಇಲ್ಲದಿದ್ದರೆ ನಾನು ಪ್ರಾಯಶಃ ಕವಿತೆ ಬರ್ಕೊಂಡು ಸಂತೋಷವಾಗಿರ್ತಿದ್ದೆ, ನಾಟಕ ಬರ್ಕೊಂಡು ದುಃಖ ಪಡಬೇಕಾಗಿರಲಿಲ್ಲ. ಸೊ ನಾಟಕ ನಾನು ಬರೆಯೋಂಗೆ ಮಾಡಿದ್ದು. ಅಗ್ನಿವರ್ಣದ ನಾಟಕ ಬಂದಿದ್ದು. ಆಮೇಲೆ ಬಿ ಜಯಶ್ರೀ ಅವರಿಂದ ಸಿಕ್ಕ ಪ್ರೋತ್ಸಾಹ, ಚಿತ್ರಪಟದಂಥ ನಾಟಕ ಬರೆದಿದ್ದು. ಆಮೇಲೆ ನಮ್ಮ ಸುರೇಂದ್ರನಿಂದ
ಅವರ ಪ್ರೋತ್ಸಾಹದಿಂದ ನಾನು ಸೈನಿಕ ವೃತ್ತ ಅಂತ ನಾಟಕ ಬರೆದಿದ್ದು. ಇದೆಲ್ಲ ಮೂಲ ಬಿಂದು, ಮೂಲ ಕಾರಣ, ಮೂಲ ಪ್ರೇರಣೆ ಕಾರಂತರು. ಕಾರಂತರನ್ನ ಹೀಗೆ ಮುಂದಕ್ಕೆ ತಳ್ಳಿ ನನ್ನ ಹತ್ರ ಬರೋಂಗೆ ಮಾಡಿದವರು ಕಾಪಾಡಿನವರು. ಈ ಇಬ್ಬರು ನಾನು ನೆನೆಸ್ಕೊಂಡು ಭಾಳ ಪ್ರೀತಿಯಿಂದ ನನಗೆ ಮತ್ತು ಕಾರಂತರಿಗಿಂತ ಸಂಬಂಧವನ್ನೆಲ್ಲ ನಾನು ಹೇಳ್ಕೊಳ್ಳೋಕೆ ಸಾಧ್ಯ ಆಗಿದೆ. ಕೆಲವು ಹೇಳ್ಕೊಳ್ಲಿಕ್ಕೆ ಆಗದ ಸಂಗತಿಗಳಿವೆ, ಅಂದರೆ ಈ ಸಭೆಯಲ್ಲಿ ಹೇಳಲಿಕ್ಕಾಗಲ್ಲ. ಅದನ್ನೆಲ್ಲ ನೀವು ಖಾಸಗಿಯಾಗಿ ನನ್ನನ್ನು ಭೇಟಿ ಮಾಡಿದಾಗ ಅಂಥದ್ದೇ ಸಂದರ್ಭ ಸೃಷ್ಟಿಸಿಕೊಂಡು ಆ ಕಥೆಗಳನ್ನೆಲ್ಲ ಹೇಳ್ತೀನಿ. ಇಷ್ಟು ಮಾತು ಮಾತ್ರ ಹೇಳಲಿಕ್ಕೆ ನನಗೆ ಸಾಧ್ಯ. ಈ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಬೆನಕಕ್ಕೆ ಭರಣ, ನಾಗಾಭರಣ ಮತ್ತು ಈ ಸುಂದರರಾಜ್ ಎಲ್ಲರಿಗೂ ನಾನು ತುಂಬ ಆಭಾರಿ. ಅದು ಮಾತಾಗಿರಲಿಲ್ಲ, ಅದೊಂದು ರೀತಿಯಾಗಿ ನನಗೆ ವರದಾನವಾಗಿತ್ತು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕೆಂದರೆ ಅವರು ಕಾರಂತರು ಯಾವಾಗ ಹೇಳಿದ್ರು, ಆಡಿದ್ರೆ ಹಾಡ್ದಾಗಿರ್ಬೇಕು, ಹಾಡಿದ್ರೆ ಆಡ್ದಂಗಿರ್ಬೇಕು ಅಂತ. ಅದೊಂದು ಮಾತು ಹೇಳಿದ್ರು ಅವರು. ಯಾಕೆ ಈ ಸಂದರ್ಭದಲ್ಲಿ ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಅವರು ಚೋಮಂದುಡಿ ಮಾಡಿದಾಗ ಸ್ಕ್ರಿಪ್ಟ್ ಬರೀತಾರೆ. ಸ್ಕ್ರಿಪ್ಟ್ ಬರೆದು ಅದನ್ನು ಡಾಕ್ಟರ್ ಶಿವರಾಮ್ ಕಾರಂತ ಕೊಟ್ಬಿಟ್ಟು, ಈ ಸ್ಕ್ರಿಪ್ಟ್ ಹೇಗಿದೆ ಓದಿ ಹೇಳಿ. ಅವ್ರೇನೋ ನೋಡ್ಬಿಟ್ಟು ಅದು ಆಮೇಲೆ ನೋಡ್ತೀನಿ, ಇಲ್ಲ ನೀವೇನಾದರೂ ಪರ್ಮಿಷನ್ ಕೊಟ್ಟರೆ ಇದನ್ನು ಗಿರೀಶ್ ಅವ್ರಿಗೆ ತೋರಿಸ್ಬೋದಾ ಅಂತ. ಗಿರೀಶ್ ಅಂದರೆ ಗಿರೀಶ್ ಕಾರ್ನಾಡ್ ಅವರೇ ನನ್ನ ಸಿನಿಮಾ ಬಗ್ಗೆ ಅವ್ರು ಸರ್ಟಿಫಿಕೇಟ್ ಅಲ್ಲಿಗೆ ಹೋಗಲಾರೆ ಅಂತ ಹೇಳ್ಕೊಂಡೇ ಅವರು ಜೀವನ ಹಾಗೆ ಬಿಟ್ಟಿದ್ದಾರೆ. ಅಂದರೆ ಇರಬೇಕು, ಅದರಲ್ಲಿ ಹೋಗ್ಬೇಕಲ್ಲ, ಹೋಗೋಕ್ಕೆ ಇಷ್ಟ ಇಲ್ಲ, ಇಲ್ಲಿ ಇರಬೇಕು, ಬಟ್ ಇಲ್ಲಿ ಇರಲಾರೆ. ಇಲ್ಲಿ ಇರೋಕ್ಕಾಗದೇ ಇರೋ ರೀತಿ ಕೆಲವು ಕೆಲಸಗಳೆಲ್ಲ ಆಯಿತು. ಅದನ್ನು ಅವರು ಡಾಕ್ಟರ್ ಯಶಸ್ವಿನೇ ಹೇಳಿದರು. ಆದರೆ ಒಬ್ಬ ಧೀಮಂತ ನಿರ್ದೇಶಕನಿಗೆ ನಾವು ಇನ್ನೇನು ನಾವು ಶಿಷ್ಯರಾಗಿ ಕೊಡೋಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ 80 ಕಾರಾಂತ 89ರಲ್ಲಿ ನಾವು ನಾಟಕೋತ್ಸವ, ಈ ನಾಟಕೋತ್ಸವದಲ್ಲಿ ನಮ್ಮ ನಾಟಕ ಹಯವದನ ನಾಟಕವನ್ನು ಮತ್ತೆ ಹೊಸ ಒಂದು, ಅಂದರೆ ಲೀಗಸಿ ಶುಡ್ ಪಾಸ್ ಆನ್ ಅಂತ ಹೇಳೋದಕ್ಕೆ ಮತ್ತೆ ಹೊಸ ಒಂದು ತಂಡವನ್ನು, ಹೊಸ ಒಂದು ಗ್ರೂಪನ್ನು ಬೆನಕನೇ ಮಾಡುತ್ತೆ. ಬೆನಕದಲ್ಲಿ ಒಂದು ಹೊಸ ಗ್ರೂಪನ್ನು, ಯಂಗ್ಸ್ಟರ್ಸ್ನ ಹಾಕಿ ಅದರಲ್ಲಿ ಆ ನಾಟಕವನ್ನು ಮರುಪ್ರದರ್ಶನ ಮಾಡ್ತಾ ಇದ್ದೀವಿ. ಅದಾದ ನಂತರ ಇಲ್ಲಿರಲಾರೆ ಹೋಗಲಾರೆ ಅನ್ನೋ ಇದರಲ್ಲಿ ಕಾರಂತರನ್ನೇ ಒಂದು ಕೇಂದ್ರ ವ್ಯಕ್ತಿಯಾಗಿ ಇಟ್ಕೊಂಡು ಅದೊಂದು ನಾಟಕ ಮಾಡ್ತಾ ಇದ್ವಿ. ಮತ್ತೊಂದು ಹೊರಗಡೆಯಿಂದ ಒಂದು ನಾಟಕ ತರ್ತಾ ಇದ್ವಿ. ಹಾಗಾಗಿ 20, 21, 22 ಸೆಪ್ಟೆಂಬರ್ ಈ 3 ನಾಟಕಗಳನ್ನ ನಾವು ರಂಗಶಂಕರದಲ್ಲಿ ಆಡ್ತೀವಿ. ಸೊ 23ನೇ ತಾರೀಕು ಕಾರಂತರ ಇಡೀ ಹಾಡುಗಳನ್ನೆಲ್ಲ ಸೇರಿಸಿ ಸುಮಾರು ಇಡೀ ಕರ್ನಾಟಕದ ಉದ್ದಗಲಕ್ಕೂ ಎಲ್ಲ ಪ್ರತಿಭೆಗಳನ್ನ ಕರೆಸಿ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕಲಾವಿದರ ಸಂಘ, ಅಂದರೆ ನಿಮಗೆ ಚಾಮರಾಜಪೇಟೆಯಲ್ಲಿ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘ ಇದೆ, ಅದಕ್ಕೆ ರಾಜಭವನ ಅಂತ ಹೆಸರಿಟ್ಟಿದ್ದಾರೆ. ಅಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಮತ್ತು ಈಗ ಈ ಉಪನ್ಯಾಸಗಳು ವಾರಕ್ಕೊಂದ್ಸಲಿ, ಅಂದರೆ ವಾರ ಅಂದರೆ ಗುರುವಾರ ಅಂತ ಇಟ್ಟು ನಮ್ಮ ಗುರುಗಳ ಹೆಸರಿನಲ್ಲಿ ಗುರುವಾರ ಅಂತ ಮಾಡಿದ್ವಿ. ಇದು ಮೊದಲನೇ ಕಾರ್ಯಕ್ರಮ. ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ, ತುಂಬ ಚೆನ್ನಾಗಿ ಮಾತಾಡಿದೆ. ನನಗಂತೂ ನಿಮಗಿಂತ ಶ್ರೇಷ್ಠ ವ್ಯಕ್ತಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡೋಕ್ಕೆ ಯಾರೂ ಇಲ್ಲ ಅಂತ ಅನಿಸ್ಬಿಡುತ್ತೆ ನನಗೆ. ತುಂಬ ಚೆನ್ನಾಗಿತ್ತು. ಯಾಕಂದರೆ ಕಾರಂತರ ನಾವು ಇನ್ನೇನು ಕೊಡೋಕ್ಕೆ ಸಾಧ್ಯ ಇದೆ ಶಿಷ್ಯರಾಗಿ. ಹಾಗಾಗಿ ಈ ಒಂದು ನಿಮ್ಮ ಒಂದು ಉದ್ಘಾಟನೆಯನ್ನು ಮಾಡಿರೋದು ನಮಗೆ ತುಂಬ ಖುಷಿಯಾಗಿದೆ. ಮುಂದೆ ಗಿರೀಶ್ ಕಾಸರಳ್ಳಿ ಅವರು ಬರ್ತಾ ಇದ್ದಾರೆ, ಮಂಜುನ್ ಬೈಲ್ ಬರ್ತಾ ಇದ್ದಾರೆ, ಎಸ್ ಉಮೇಶ್ ಅವರು ಮಾತಾಡ್ತಾ ಇದ್ದಾರೆ, ಆಮೇಲೆ MK ಭಾಸ್ಕರ್ ಅವರು, ಡಾಕ್ಟರ್ ವಿಜಯಮ್ಮ. ಈ ರೀತಿ ಪ್ರತಿ ವಾರ ಪ್ರತಿ ಗುರುವಾರನೂ ಕಾರ್ಯಕ್ರಮ ಇರುತ್ತೆ. ತಾವುಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ನೋಡಿದ್ದೀರಾ, ಮತ್ತು ನಮ್ಮ ಅನೇಕ ರಂಗಪ್ರಿಯರಿದ್ದಾರೆ, ರಂಗಾಸಕ್ತರಿದ್ದಾರೆ, ಅವ್ರನ್ನೆಲ್ಲ ಬಂದು ನೋಡಿ ಅಂತ ಹೇಳಿ. ಈಗ ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳು ಕೇಳೋದಿದ್ದರೆ ಗುರುಗಳ ಮುಂದೆ ಕೂತಿದ್ದಾರೆ, ಕಾರಾಂತರ ಬಗ್ಗೆ ಆಗ್ಬೋದು, ನಾಟಕದ ಬಗ್ಗೆ ಆಗ್ಬೋದು, ಏನಾದರೂ ಅವ್ರಿಗೆ ಕಾವ್ಯದ ಬಗ್ಗೆ ಸಂಬಂಧಪಟ್ಟಿದ್ದೇ ಆಗಿರ್ಬೋದು. ಆದರೆ ಕಾರಾಂತರ ಬಗ್ಗೆ ಕೇಳೋದ್ರಿಂದ ನಮಗೆ ಮತ್ತಷ್ಟು ಖುಷಿಯಾಗುತ್ತೆ. ಈಗ ನಿಮ್ದೆಲ್ಲ ಯಾರೆಲ್ಲ ಅದನ್ನ ಪ್ರಶ್ನೆ ಕೇಳೋದು ಕೇಳ್ಬೋದು. ಪ್ರಶ್ನೆ ಕೇಳೋದ್ರಲ್ಲಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರಲಿ. ಏರೋಸ್ಪೇಸ್ ಇಂಟರ್ನ್ಯಾಷನಲ್ ಅಂತ ಹೌದು, ಆ ಹೆಸರು ಮಾಡ್ತಿದ್ದೇನೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಏರೋಸ್ಪೇಸ್
ಏರೋಸ್ಪೇಸ್ ಇಂಟರ್ನ್ಯಾಷನಲ್ ಅಂತ ಆ ಕಾರ್ಯಕ್ರಮ, ಮೊದಲನೇ ಕಾರ್ಯಕ್ರಮ. ಅದು ನನ್ನ ಹೆಸರು ಹೇಳಿರ್ಲಿಲ್ಲ, ಅದನ್ನ ಕಪ್ಪಣ್ಣ ಹೇಳಿ ಅವ್ರ ಪ್ರಶ್ನೆ ಇದೆ, ಕೇಳ್ಬೋದು ಯಾರು. ದಾದಾ ನೀತಿ ಲಕ್ಷ್ಮಣ್ ಸರ್ ಇದ್ದಾರೆ, ರಾಯಚೂರು ಅವರು ಇದ್ದಾರೆ. ಒಂದು 50 ವರ್ಷದ ಪ್ರಯಾಣನ ಒಂದು ಗಂಟೆಯಲ್ಲಿ ನಮ್ಮಲ್ಲಿ ಕರ್ಕೊಂಡು ಹೋದಾಗ ಬಹಳ ಚೆನ್ನಾಗಿತ್ತು. ಇನ್ನೂ ಒಂದ್ ಸ್ವಲ್ಪ ಇನ್ಸಿಡೆಂಟ್ ಗಳಿದ್ದು ಹೇಳೋದಿದ್ರೆ ಕೇಳ್ಬೋದಿತ್ತೇನೋ ಅನ್ಸ್ತು, ಬೇಗ ಮುಗ್ದೋಯ್ತು ಅನ್ಸ್ತು. 1 ಗಂಟೆ ಅಂತ ಕರೆಕ್ಟ್ 1 ಗಂಟೆ ಮಾತಾಡಿದ್ದೀನಿ. 1 ಅವರ್ ಅದು ಅದೆಲ್ಲ ಗೀಕುಟ್ಟಾಗಿರುತ್ತದೆ. ಅಲ್ಲ ಹೇಳ್ಬೇಕು ಅಂದ್ರೆ ಬ್ಯಾಟಿಂಗ್ ತುಂಬಾ ಚೆನ್ನಾಗಿತ್ತು. ತೆಂಡೂಲ್ಕರ್ ಅಂತ ನೀನ್ ಸ್ವಲ್ಪ ಆಡ್ಬೋದು. ಇದ್ರ ಇನ್ನೊಬ್ರು ಪಕ್ಕದಲ್ಲಿ ಔಟ್ ಆಗ್ಬಿಡ್ತಾರಲ್ಲ. ಹೇಳಿದ ಅನುಭವ ಈಗ ಅಭಿಪ್ರಾಯ ಕೇಳ್ತೀನಿ. ಹಾ. ಬಿ ಕಾರಂತದ ನಾಟಕಗಳು, ನಾಟಕ ಸಾಹಿತ್ಯ ಅದು ನೀವೇ ಹೇಳಿದಾಗೆ ನಾವು ಮಕ್ಕಳಿಗೆ ಹೇಳಿಲ್ಲ ಏನು ಅಂತ ಹೇಳಿದ್ರು. ಈ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಮತ್ತೊಂದು ಎಲ್ಲ ಕಡೆ ಶ್ರೀರಂಗರ ಹಾದಿ ಬಿಟ್ಟು ಬ್ರಾಕೆಟ್ ಡೈರೆಕ್ಷನ್ ಕೊಟ್ಟು 3 ಹೆಜ್ಜೆ ಮುಂದೆ ಹೋಗಿ 1 ಹೆಜ್ಜೆ ಬಲಕ್ಕೆ ತಿರುಗಿ ಅಂತ ಸ್ಟ್ರಕ್ಚರಿಂದ ಬಂದವರು ಕಾರಂತದ್ದು ಭಿನ್ನವಾದ ಶೈಲಿ. ಹೌದು. ಅದ್ರ ಬಗ್ಗೆ ತಪ್ಪೇನಂತೆ, ಈ ಶೈಲಿ ಬಗ್ಗೆ ಏನ್ ಹೇಳ್ತೀರಿ? ನಾನಂತೂ ಪೂರ್ತಿ ನಾಟಕ ಮಾಡಿಸಿದ್ದು ಆ ಥರದ್ದು ಅಂದ್ರೆ ಒಂದು ಯಾವ್ದು ಫಾರ್ಮುಲಾ ಸ್ಟ್ರಕ್ಚರ್. ಇದು ನೋಡಿ, ಬಹಳ ಇಂಟ್ರೆಸ್ಟಿಂಗ್ ಕ್ವಶನ್ ನಮ್ಮ ಕಪ್ಪಣ್ಣವರು ಎತ್ತಿರೋದು. ಏನಾಯ್ತು ಅಂದ್ರೆ, ನಾಟಕ ಬರೆಯೋರಿಗೆ ಅದನ್ನ ಮಾಡೋರ ಬಗ್ಗೆ ನಂಬಿಕೆ ಕಡಿಮೆ ಇತ್ತು ಒಂದು ಕಾಲ. ಎಷ್ಟು ಅಂತಂದ್ರೆ ನನ್ನ ನಾಟಕ ಮಾಡಲೇಬಾರ್ದು ಅಂತಲೂ ಹೇಳಿದ್ರು ಕುವೆಂಪು ಅವರು. ನನ್ನ ನಾಟಕಗಳು ನೀವು ಮಾಡಕ್ ಹೋಗ್ಲೇಬೇಡಿ, ಯಾಕೆಂದ್ರೆ ಆ ಕಲ್ಪನೆಯ ಆ ಎತ್ತರ ನಿಮ್ಗೆ ತಲುಪಲಿಕ್ಕೆ ಆಗಲ್ಲ ಅಂತಲೇ ಅವರು. ಅದು ಕರಸ್ಥಲ ರಂಗಭೂಮಿ ಅಂತ, ಅದಕ್ಕೆ ಅವರು ಆ ಮಾತನ್ನು ಅವರು ಬಳಸ್ತಾರೆ. ಪ್ರತಿಯೊಂದು ನಾಟಕ ಇದೆಯಲ್ಲ, ಅದು ನಮ್ಮ ಕೈಯಲ್ಲೇ ಅರಳುವಂಥ ನಾಟಕ ಅನುಭವ. ಅದನ್ನು ನೀವು ಸ್ಟೇಜ್ ಮೇಲೆ ತರಕ್ಕೆ ಆಗಲ್ಲ. ನಮ್ಮ ಇಮ್ಯಾಜಿನೇಷನ್ ಆ ಫ್ಲೈಟ್, ಅದಕ್ಕೆ ನೀನೇ ಇರಬಲ್ಲೆಯ ನಾನೇ ಇರುವ ಎತ್ತರಕ್ಕೆ, ನೀ ಇಳಿಯಬಲ್ಲೆಯ ನಾ ಮುಳುಗುವಾಳಕ್ಕೆ ಅಂತೇಳಿ ಅದು ಫೇಮಸ್ ಪದ್ಯನೇ ಇದೆಯಲ್ಲ. ಅಂದರೆ ಭಾಷೆ ಮೂಲಕ ಕವಿ ಅಥವಾ ನಾಟಕಕಾರ ಕಟ್ಟಿಕೊಡುವ ಚಿತ್ರ ಇದೆಯಲ್ಲ, ಅದನ್ನ ರಂಗದ ಮೇಲೆ ತರೋದು ಕಷ್ಟ ಆಗುತ್ತೆ. ಅದು ತರದಿರೋದೇ ಒಳ್ಳೇದು ಅನ್ನೋ ಮಟ್ಟಕ್ಕೆ ಅಲ್ಲಿವರೆಗೂ ಇತ್ತು. ಇನ್ನು ಶ್ರೀರಂಗರಂತಹ ಬಹಳ ಪ್ರಮುಖ ನಾಟಕಕಾರರು ನಿರ್ದೇಶಕರಿಗೆ ನಿರ್ದೇಶನ ಮಾಡ್ತಾ ಇದ್ರು. ಅದನ್ನೇ ಬ್ರಾಕೆಟ್ ಹೇಳ್ತವ್ರು. ಎಲ್ಲಿ ನಿಂತ್ಕೋಬೇಕು, ಎಲ್ಲಿ ಮಾತಾಡಬೇಕು, ಏನ್ ಮಾಡಬೇಕು ಅನ್ನೋದನ್ನ ಅವರೇ ಹೇಳ್ತಾ ಇದ್ರು. ಅಂದ್ರೆ ಡೈರೆಕ್ಟರ್ಸ್ ಬಗ್ಗೆ ವಿಶ್ವಾಸನೇ ಇರಲಿಲ್ಲ. ಸಂಪೂರ್ಣ ಬದಲಾದ ಚಿತ್ರ ಕಾರಂತರು ಬಂದ ಮೇಲೆ. ಅವರೊಂದು ಸ್ಟಾರ್ ವ್ಯಾಲ್ಯೂ ನಿರ್ದೇಶಕರಿಗೆ. ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಇದೆ, ಶಕ್ತಿ ಇದೆ, ಅನುಭವ ಇದೆ, ಸಂಶೋಧನಾ ಮಾರ್ಗ ಇದೆ. ಅವರು ಈ ಕೃತಿಯನ್ನ ತಮ್ಮ ಭಾಷೆ, ರಂಗ ಭಾಷೆಯಲ್ಲಿ ಅರ್ಥೈಸ್ತಾ ಇದ್ದಾರೆ. ಈ ಮಾತು ಬರೋದಕ್ಕೆ ಇವನು ಮಹಾ ಪ್ರತಿಭಾಶಾಲಿ ಆಗಿರಬೇಕು ನಿರ್ದೇಶಕ. ಮೊದಲು ನಾವು ಭಾವಗೀತೆ ಬರೆದಾಗ ಅದನ್ನು ಕ್ಲಾಸಿಕಲ್ ಸಂಗೀತಕ್ಕೆ ಹಾಕಿ ಎಲ್ಲರೂ ಆಕಾಶವಾಣಿ ಮಾದರಿ ಇತ್ತದು. ಯೊಬ್ಬ ಹೇಳೋದೇ ಕಷ್ಟ ಅದನ್ನು. ಅದು ಅನಂತ ಸ್ವಾಮಿ ಅಶ್ವಥ್ ಅಂತ ಅವ್ರು ಬಂದ ಮೇಲೆ ನೀವೇನು ಮಾತಾಡ್ಬೇಡಿ ಸರ್, ನಾವು ಸುಮ್ಮನೆ ನೀವು ಪದ್ಯ ನೀವು ನಮ್ಗೆ ಹೇಳಿಬೇಕಾದ್ರೆ, ಅರ್ಥ ಹೇಳಿಬೇಕಾದ್ರೆ ನನಗೆ ಅದನ್ನ ಸಂಯೋಜನೆ ಮಾಡೋದು ನನಗೆ ಬಿಡಿ ಅಂತಿದ್ರು ಅವರು. ಕಾರಂತರು ಹಾಗೇನೆ, ನೀವು ನಾಟಕ ಬರ್ಕೊಡಿ. ನಾನು ಮೊದಲು ಹೇಳಿದ್ನಲ್ಲ ಅಗ್ನಿವರ್ಣಕ್ಕೆ, ನಾಟಕ ಬರೆಯೋದು ನಿಮ್ಮ ಜವಾಬ್ದಾರಿ, ರಂಗದ ಮೇಲೆ ತರೋದು ನನ್ನ ಜವಾಬ್ದಾರಿ, ಅಲ್ಲಿ ನೀವು ಇಂಟರ್ಫಿಯರ್ ಆಗಬೇಡಿ. ನೋಡಿ ಎಷ್ಟು ಸೂಕ್ಷ್ಮ ಇದೆ ಅದರಲ್ಲಿ. ಕಾರಂತರು ಆ ಮಾತನ್ನ ಹೇಳುವಂತ ಸಾಮರ್ಥ್ಯವನ್ನ, ಆತ್ಮಶಕ್ತಿಯನ್ನ ಪಡ್ಕೊಂಡಿದ್ರು. ಮತ್ತೆ ಅವರು ಬಂದಿದ್ದೀಯಲ್ಲ, ಕಾರಂತರು ಕಂಪನಿ ನಾಟಕದಿಂದ ಬಂದವರಲ್ವಾ, ಕುಬೇರಣ್ಣನ ಕಂಪನಿ ನಾಟಕದಿಂದ ಬಂದವರಿಗೆ ಒಂದು ಬೇರೆದೇ ಒಂದು ಕಲ್ಪನೆ ಎಲ್ಲ ಇತ್ತು ಅವರಿಗೆ. ಮತ್ತು ಸಂಗೀತದ ಹಿನ್ನೆಲೆ, ಅವರಿಗೆ ಸಹಜವಾಗಿದ್ದಂಥ ಸಂಗೀತದ ಶಕ್ತಿ, ಇದೆಲ್ಲವನ್ನ ಬಳಸ್ಕೊಂಡು ಅವರು ಒಂದು ರಂಗಭೂಮಿಗೆ ಒಂದು ಹೊಸ ವರ್ಚಸ್ಸನ್ನ, ಹೊಸ ಬಣ್ಣಗಾರಿಕೆಯನ್ನ, ವರ್ಣಿಕೆಯನ್ನ ತಂದರು ಅವರು. ಎಷ್ಟು ಸೂಕ್ಷ್ಮ ಇತ್ತು ಅವ್ರದ್ದು ಅಂತಂದ್ರೆ, ನಾಟಕದಲ್ಲಿ ಇಲ್ದಲೇ ಇರುವಂಥ ಅನೇಕ ಸೂಕ್ಷ್ಮಗಳು ಅವ್ರು ರಂಗಭೂಮಿ ತಂದ್ಬಿಡೋರು. ಅಂದ್ರೆ ನೋಡೋರಿಗೆ ಒಂದು ಖುಷಿ ಆಗ್ಬೇಕು. ನೋಡಿ, ಕತ್ತಲು ತೋರಿಸೋದು ಅಂತಂದಲ್ಲ, ಅದನ್ನೇನು ಬರ್ದಿಲ್ಲ ಅವರು, ಪೂತಿನವ್ರು ಬರ್ದಿಲ್ಲ. ನಾನು ಕತ್ತಲು ತೋರಿಸೋದಕ್ಕೋಸ್ಕರ ಊದುಕಡ್ಡಿ ಬಳಸ್ತೆ, ಊದುಬತ್ತಿ ಬಳಸ್ತೆ ಅಂತ ಅನ್ನೋದಿದೆಯಲ್ಲ, ಅದು ಕಾರಂತರು ಸೇರಿಸಿದಂಥದ್ದು. ಅಂದ್ರೆ ಪೂತಿನ ಅಂತ ಅದ್ಭುತ ಕವಿಗೆ ತಾವು ತಮ್ಮ ಮಾತನ್ನು ಸೇರಿಸಬಲ್ಲೆವು ಅನ್ನುವಂಥ ಆತ್ಮವಿಶ್ವಾಸ ಕಾರಂತರಿಗಿತ್ತು. ಅಂತವ್ರು ಎಷ್ಟು ಜನ ಇರ್ತಾರೆ. 70ರಲ್ಲಿ ಏವಂ ಇಂದ್ರಜಿತ್ ಅಂತ ಅವ್ರು ನಾಟಕ ಮಾಡಿದ್ರು. ಅದ್ರೊಳಗೆ ರಂಗ ಸಾಹಿತ್ಯವೇ ಇಲ್ಲ. 1, 2, 3, 4 ಅದನ್ನ ಮಾತ್ರ ಉಪಯೋಗಿಸ್ಕೊಂಡು ಇಡೀ ನಾಟಕದ ಹಾಡುಗಳು ಮಾಡಿದ್ರು. ಒಂದಲ್ಲ ಒಂದೆರಡು ಆ ಥರದ್ದು. ಅಂದ್ರೆ ಆ ಪ್ರಯೋಗಶೀಲತೆ ಅವ್ರಿಗೆ ಕಾಲದಲ್ಲಿ ತುಂಬಾ ಇತ್ತು.
ಮತ್ತೆ ಕಾರಂತರು ಬಂದ್ಮೇಲೆ ನಿರ್ದೇಶಕರಿಗೆ ಒಂದು ಮಹತ್ವ, ಒಂದು ಕಾರಂತರ ನಾಟಕ ಅಂತ ನೋಡ್ತಿದ್ರು. ಹೆಂಗೆ ನಾವು ಕೈಲಾಸಂ ನಾಟಕ, ಇದು ಸಂಸ ನಾಟಕ, ಸಿರೇಂದ್ರ ನಾಟಕ ಅಂತ ನಾವು ಹೇಳ್ತೀವಲ್ಲ, ಹಾಗೆ ಇದು ಕಾರಂತರ ನಾಟಕ ಅಂತ. ಸಿನಿಮಾದಲ್ಲೂ ಕೂಡ ಪುಟ್ಟಣ್ಣ ಬರೋ ತನಕ ಅದು ನಿರ್ದೇಶಕರಿಗೆ ವರ್ಚಸ್ಸಿರಲಿಲ್ಲ. ಅವ್ರು ಬಂದ ಮೇಲೆ ಕಾಮೆಂಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಬರೇ ಹೀರೋ ಮುಖ್ಯ ಆಗ್ತಿದ್ರು, ರಾಜ್ಕುಮಾರ್ ಇದಾರ ಸರಿ ನೋಡೋದು ಅಂತ, ಹಾಗಿತ್ತು. ಪುಟ್ಟಣ್ಣ ಬಂದ್ಮೇಲೆ ಅವರು ಪುಟ್ಟಣ್ಣನ ಚಿತ್ರ ಅಂತ ಹೋಗ್ಲಿಕ್ಕೆ ಶುರು ಮಾಡಿದ್ರು. ಅದು ಯಾರೇ ಅಭಿನಯ ಆಗಿರ್ಬೋದು. ಅಂದ್ರೆ ನಿರ್ದೇಶಕರಿಗೆ ಆ ಶಕ್ತಿ ಇದ್ದಾಗ ಅವ್ರು ಕಮೆಂಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆ ಶಕ್ತಿ ಕಾರಂತರಿಗಿತ್ತು ನಾಟಕದಲ್ಲಿ, ಸಿನಿಮಾದಲ್ಲಿ ಪುಟ್ಟಣ್ಣ ಕಡಗಾಲಿಗಿತ್ತು, ಆ ಶಕ್ತಿ ಇತ್ತು. ಅದು ನಾವು ಈಗ ಮೆಚ್ಚಬೇಕು. ಅದು ನಿಜವಾದ ಮಾರ್ಗ ಅದೇನೆ ನನಗನ್ಸೋದು. ಲೇಖಕನು ಹೆಚ್ಚು ಉಪದ್ವ್ಯಾಪ ಮಾಡಬಾರ್ದು. ಅಯ್ಯೋ ಇದನ್ನು ಹೀಗೆ ಮಾಡಿದ್ರೆ ಚೆನ್ನಾಗಿತ್ತು ಅಂತ ನಾವು ಅಶ್ವತ್ನಿಗೆ ಶುರು ಮಾಡ್ಬಿಟ್ರೆ ಪಾಠನ ಇಲ್ಲ ಅದನ್ನು ಕೇಳ್ತಾನೆ ಇರಲಿಲ್ಲ ಅವರು. ಆ ಥರ ಮಾತು ಅವರಿಗೆ ಸಹನೇನೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅದು ಕ್ರಿಯೇಟಿವಿಟಿ ಇತ್ತು, ಅದು ಅದ್ಭುತವಾದ ಕ್ರಿಯಾಶಕ್ತಿ ಇತ್ತು, ಅವರಿಗೆ ಸೃಜನ ಶಕ್ತಿ ಇತ್ತು. ಯಾರು ಅವ್ರ ಹತ್ರ ಹೋಗ್ತಿದ್ರು ಅಂದ್ರೆ ಅವರಲ್ಲಿ ಯಾರಿಗೆ ಆತ್ಮವಿಶ್ವಾಸ, ನಂಬಿಕೆ, ತುಂಬಾ ನಂಬಿಕೆ ಇತ್ತಲ್ಲ, ಅಶ್ವತ್ಥ ಹತ್ರ ಹೋದ್ರೆ ಅದು ನಿಜಕ್ಕೂ ಚೆನ್ನಾಗಿರುತ್ತೆ ಅಂತ. ಸೀತಾರಾಮ್ ಈಗಲೂ ಅದು ಕೊರಗು, ಅಶ್ವತ್ಥ ಹೋದ್ಮೇಲೆ ಯಾರಪ್ಪ ಅದನ್ನು ರೀಪ್ಲೇಸ್ ಮಾಡೋದು ಜಾಗನ ಅಂತ. ಹಂಗೆ ನಮಗೆ ಅಂಥ ನಂಬಿಕೆ ಇತ್ತು ಅನಂತಸ್ವಾಮಿ ಬಗ್ಗೆ, ಅಶ್ವತ್ಥ ಬಗ್ಗೆ. ನಾಟಕಕಾರ ಅನೇಕರಿಗೆ ಕಾರಂತರ ಬಗ್ಗೆ ನಂಬಿಕೆ ಇತ್ತು. ನಮಗೆ ಕಾರಂತರು ಈ ನಾಟಕ ಮಾಡಿದ್ರೆ ಗೆಲ್ಲಿಸ್ತಾರೆ ನಾಟಕನ. ಕಾರಂತರು ಕೈಯಲ್ಲಿ ನಾಟಕ ಸೋತ್ಬಿಟ್ರೆ ಆಗ ತಿರುಗುಬಾಣ ಶುರುವಾಗುತ್ತೆ. ಅದ ಕತೆ ಬೇರೆ ಇರಲಿ. ಅಂದ್ರೆ ಕಾರಂತರು ಹಾಗೆ ಸೃಜನಶೀಲತೆ ಇದ್ದು ಹೊಸದನ್ನ ಸೇರಿಸಬಲ್ಲ ಸಾಮರ್ಥ್ಯ ಇದ್ದಂತ ಒಬ್ಬ ರಂಗ ನಿರ್ದೇಶಕ ಆಗಿದ್ರು ಅನ್ನೋದು. ಇಂಟ್ಯೂಷನ್ ಲೆವೆಲಲ್ಲಿ ಅವ್ರು ಕೆಲಸ ಮಾಡ್ತಿದ್ರು. ಇಂಟ್ಯೂಷನ್ ಲೆವೆಲಲ್ಲಿ ರಂಗ ಪಠ್ಯನೇ ಅವರಿಗೆ ಅಂತಿಮ ಪಠ್ಯ ಅಲ್ಲ, ಅದು ಒಂದು ನಾಟಕದ ಅನುಭವ ಕಟ್ಟಲಿಕ್ಕೆ ಬೇಕಾಗುವಂಥ ಮೂಲ ಸಾಮಗ್ರಿ ಅಷ್ಟೇ. ಅದರ ಮೂಲಕ ಅವ್ರು ಏನು ಬೇಕಾದರೂ ಕಟ್ತಾ ಇದ್ರು, ಕಟ್ಟೋ ಸಾಮರ್ಥ್ಯ ಕೂಡ ಅವರಿಗೆ ಇತ್ತು ಅಲ್ವಾ. ಹಾಗೆ ಮಾಡಿದ್ರು ನೋಡಿ. ಅದನ್ನು ಎಷ್ಟು ಪಕ್ಕಾ ಕ್ಲಾಸಿಕಲ್ ಕೃತಿಯನ್ನ ಜಾನಪದೀಯ ಕೃತಿ ಮಾಡಿ ಹಾಕ್ಬಿಟ್ರಲ್ಲ. ಗೋಕುಲ್ ನಿರ್ಗಮನ ಅಂತ ಅನ್ನೋದು ಭರತನಾಟ್ಯಕ್ಕೆ ಹೊಂದಿಸಿದ್ದು, ಕ್ಲಾಸಿಕಲ್ ಮ್ಯೂಸಿಕ್ಗೆ ಹೊಂದಿಸಿದ್ದು. ಪೂತಿನ ಅವ್ರ ಕಲ್ಪನೆ ಎಲ್ಲ ರಾಗ ಕಲ್ಪನೆಗಳಾಗಿದ್ದು. ದೊರೆಸ್ವಾಮಿ ಹಂಗಾದ್ರು ಪಕ್ಕಾ ದೊಡ್ಡ ಶಾಸ್ತ್ರೀಯ ಸಂಗೀತಗಾರರಾಗಿದ್ದರು. ಅದೆಲ್ಲದರಿಂದ ಬಿಡಿಸ್ಬಿಟ್ಟು ಅದನ್ನ ಶುದ್ಧಾಂಗ ಜಾನಪದೀಯ ದೇಸಿ ರಂಗಭೂಮಿಯಾಗಿ ಪರಿವರ್ತನೆ ಮಾಡಿಬಿಟ್ರು. ಅದು ಎಂಥ ಮ್ಯಾಜಿಕ್ ಅದು. ಆ ಜನ ಎಲ್ಲ ಏನು ಗೋಕುಲ್ ನಿಗಮ ನೋಡಿದ್ದೆ ಎಲ್ಲೆಲ್ಲಿ ಹೋದ್ರು ಕೂಡ ಹಳ್ಳಿಗಳಲ್ಲಿ, ಬೇಲಿಗಳಲ್ಲಿ ಎಲ್ಲ ಕಡೆಯೂ ಜನ ನೋಡಿದ್ರು. ಅದು ಪವಾಡದು. ಅಂದ್ರೆ ಪೂತಿನ ಕವಿತೆಯನ್ನ ಮನೆ ಮನೆಗೆ ನಾಟಕವನ್ನು ತಲುಪಿಸಿದವರು ಕಾರಂತರು. ಅದು ನನ್ನಂತವನಾಗಿದ್ರೆ ಏನು ಮಾಡ್ತಿದ್ದೆ ಅಂದ್ರೆ ಕಾರಂತರಿಗೆ, ನಿಮ್ಗೆ ನಾನು ತುಂಬಾ ಆಭಾರಿಯಾಗಿದ್ದೀನಪ್ಪ, ಏಕೆಂದ್ರೆ ನೀವು ನನ್ನ ನಾಟಕನ ಎಲ್ಲ ಕಡೆ ತಗೊಂಡು ಹೋದ್ರಿ ಅಂತ ಹೇಳಬೇಕಾಗಿತ್ತು. ಆದರೆ ಅವರು ಹಳೆ ಕಾಲದವರೆಲ್ಲ ಎಷ್ಟು ಒಂಥರ ಅವರು ಪರ್ಮಿಷನ್ನೇ ಕೊಡ್ತಿರ್ಲಿಲ್ಲ. ಸುಗಮ ಸಂಗೀತ ಮಾದರಿಯಲ್ಲಿ ಮಾಡಿದರೆ ಸಂಗೀತಕ್ಕೆ ಪಾಪ ಮಾಡಿದ್ದನ್ನ ಜಯಶ್ರೀ ಅರವಿಂದರು ಹೊಸ ನಾಟಕ ಸಂಗೀತ ಮಾಡಿದ್ರು. ಅವ್ರಿಗೆ ಸಂಬಂಧ ಕೂಡ ತಾತ ಅವ್ರಿಗೆ ಜಯಶ್ರೀಗೆ ಅವ್ರು ಹೋಗಿ ತಾತ ಮಾಡಿದ್ದೀನಿ ಅಂತ ತಮಿಳಿನಲ್ಲಿ ಹೇಳಿದ್ದಾರೆ. ಆ ತಮಿಳಿನಲ್ಲಿ ಹೇಳ್ಬೇಕು, ಬಹಳ ಮಜಾ ಇರುತ್ತೆ. ಅದಕ್ಕೆ ಇಲ್ಲ ಬೇಡ ನೀನು ಮಾಡಿಕೊಡೋದಮ್ಮ ಅಂತ ಹೇಳ್ಬಿಟ್ರು. ಮಾಡಿದ್ದನ್ನ ಅವನು ಈಗಲೂ ಬಹಳ ಪಾಪ್ಯುಲರ್ ಅದು. ಕೃಷ್ಣನ ಯಾವುದೋ ಒಂದು ಹಾಡು ಬಿಡಿದ್ದಾರೆ, ನಿಲ್ಲಿಸದಿರುವ ನಮ್ಮಲ್ಲಿ. ಇದು ಕ್ಲಾಸಿಕ್, ಅದು ಭಾವಗೀತೆಗಳಲ್ಲಿ. ಅದು ಜಯಶ್ರೀ ಅರವಿಂದ್ ಮಾಡಿದ್ದು. ಅದಕ್ಕೆ ಪರ್ಮಿಷನ್ ಕೊಡಲಿಲ್ಲ ಪೂತಿನವರು ಕೊನೆಗೂ. ಅಂದರೆ ಎಲ್ಲೋ ಒಂದು ಕಡೆ ನಾವು ಬರದ ಮೇಲೆ ಮುಗೀತು, ಬೇರೆ ಮಾಧ್ಯಮದವ್ರು ತಗೊಂಡಾಗ ಸಿನಿಮಾ ತಗೊಂಡು ಅವರು ಮಾಡಿಬಿಡ್ಬೇಕು. ನಾವು ಚಿನ್ನಾರಿಮೂತ ಮಾಡಿದಾಗಲೂ ಅಷ್ಟೇನೆ. ನಾನು ಮೂಲದಲ್ಲಿ ಬರ್ದಂಗೆ ಮಾಡಲಿಲ್ಲ. ಅಲ್ಲಿ ಬಲೂನ್ ಮಾಡ್ತಾ ಇದ್ಲು ಅಜ್ಜಿ, ಇಲ್ಲಿ ಸೌದೆ ಮಾರೋದು ಮಾಡಿದ್ರು ನಾಗಭರಣವರು. ನಾನು ಯಾಕಪ್ಪ ನೀನು ಬಲೂನೇ ಮಾರ್ಬೇಕಾಯ್ತು ಅಂದ್ರೆ ಅವರು ಇಲ್ಲ ಸರ್ ಇದು ಚೆನ್ನಾಗಿರುತ್ತೆ ಅಂತ. ಸರಿ, ನಿಮ್ಗೆ ಗೊತ್ತು, ನಿಮ್ಮ ಮಾಧ್ಯಮ ಅದು, ಅಲ್ಲಿ ನಾನು ಇಂಟರ್ಫಿಯರ್ ಮಾಡಲ್ಲ ಅಲ್ವಾ. ಹಾಗೆ ನಾವು ನಿರ್ದೇಶಕರನ್ನ ಪೂರ್ತಿ ಬಿಟ್ಕೊಡ್ಬೇಕು. ನಮಗೆ ಬೇಕಾದ್ರೆ ಅವ್ರು ಕೊಡ್ಬೇಕು ಅಂತಂದ್ರೆ ಅದು ಹೆಂಗೆ? ನಾಗಾವಂತ ಸಿನಿಮಾನ ಕೇರೆ ಹಾವು ಅಂದ್ಬಿಟ್ರೆ ಗತಿ ಏನು? ಅಯ್ಯೋ, ಅದಕ್ಕಿಂತ ದೊಡ್ಡ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟೇ ಇಲ್ಲ. ಉಳಿತಾ ತಾರಸು ಮಾತು ಹೋಗ್ಲಿ, ಅವ್ರೇನೋ ಹೇಳಿದ್ರು, ಆ ಮಾತು ಉಳಿತಾ ಇಲ್ಲ. ಕೊನೆಗೆ ಪುಟ್ಟಣ್ಣನೇ ಗೆದ್ದಂಗಾಯ್ತಲ್ಲ. ಅದರಿಂದ ನಾವು ಬರೆಯೋದು ನಮ್ಮ ಮಾಧ್ಯಮ, ಅಲ್ಲಿ ನೀನು ಇಂಟರ್ಫಿಯರ್ ಮಾಡಬೇಡ. ಈ ಪದ ಯಾಕೆ ಆ ಪದ ಕೊಡು ಅಂತಂದು ನಾನು ಕೇಳೋನಲ್ಲ. ಸಿನಿಮಾದಲ್ಲಿ ಮಾಡ್ತಾರಂತಂದೆಲ್ಲ ಇದು ಅರ್ಥ ಆಗಲ್ಲ ನಮ್ಮ ಜನಗಳಿಗೆಲ್ಲ.
ಒಬ್ಬ ಸಂಪಾದಕರು ಹೇಳ್ತಾ ಇದ್ರಂತೆ, ಪ್ರಸಿದ್ಧ ವಾರಪತ್ರಿಕೆ ಸಂಪಾದಕರು, ನನಗೇನೆ ಅರ್ಥ ಆಗಲ್ಲ, ನಮ್ಮ ಓದುಗರಿಗೇನೆ ಅರ್ಥ ಆಗುತ್ತೆ ಅಂತ. ತಮ್ಮನ್ನೇ ಒಂದು ಸ್ಟ್ಯಾಂಡರ್ಡ್ ಅಂತ ನಾವು ಮಾಡ್ಕೊಂಡ್ಬಿಟ್ರೆ ಗತಿ ಏನು? ಇಲ್ಲಪ್ಪ, ನನ್ನ ಪ್ರಪಂಚ ಇದಲ್ಲ, ನಂದು ಭಾಷಾ ಜಗತ್ತು, ಅಲ್ಲಿ ನೀನು ಪ್ರಶ್ನೆ ಮಾಡಬೇಡ. ನಿಂದು ದೃಶ್ಯ ಜಗತ್ತು, ನಾನು ಅಲ್ಲಿ ಪ್ರಶ್ನೆ ಮಾಡಲ್ಲ. ನಿನಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ. ಎಂದೂ ಇಂಟರ್ಫಿಯರ್ ಮಾಡಲಿಲ್ಲ ನಾನು. ಯಾರ ಹತ್ರನೂ ನಾಟಕ ಮಾಡ್ಬೋದು ಅಷ್ಟೇ. ಜಯಶ್ರೀಗಾಗಲಿ, ಸೂರಿಗಾಗಲಿ, ಪ್ರೇಮ ಕಾರಂತರಿಗಾಗಲಿ, ಕಾರಂತರಿಗಾಗಲಿ ನಾನೇನು ಹೇಳಲಿಕ್ಕೆ ಹೋಗಲಿ, ಯಾಕೆಂದ್ರೆ ನನಗೇನು ಗೊತ್ತಿಲ್ಲ. ಅದನ್ನು ಅವ್ರಿಗೆ ಹೇಳ್ಬೇಕಾದ್ರೆ ನಾನು ಎಷ್ಟು ತಿಳಿದಿರ್ಬೇಕಲ್ಲ. ನನಗೆ ನಂಬಿಕೆ ಇಲ್ಲ. ನನಗೆ ಗೊತ್ತಿರೋದು ಭಾಷೆ, ನನಗೆ ಗೊತ್ತಿರೋದು ಅನುಭವ, ಅದರ ಶೋಧನೆ, ಅದು ಪದ್ಯ, ಅದು ಲಯ ಗೇಯ ಎಲ್ಲ ಗೊತ್ತು ನನಗೆ. ಅದರ ಬಗ್ಗೆ ಅಡಿಗರು ಹೇಳಿದ್ರಂತ ಒಂದ್ಸರಿ, ಅವರು ಒಂದು ಪದ್ಯ ಕೊಟ್ಟಿದ್ರಂತ ಕೃಷ್ಣಶಾಸ್ತ್ರಿಗಳಿಗೆ, ಪ್ರಬುದ್ಧ ಕರ್ನಾಟಕದಲ್ಲಿ ಪ್ರಿಂಟ್ ಮಾಡಿಸಿ ಅಂತ. ಅಡಿಗರಿನ್ನು ಚಿಕ್ಕವರಾಗಿ ಕಲ್ಪಿಸ್ಕೊಳ್ಳಿ, ತರುಣ ಇನ್ನು ಕೊಟ್ಟಿದ್ದಾರೆ ಒಂದು ಪದ್ಯ. ಅವರು ನಾಳೆ ಬಾಪ ಹೇಳ್ತೇನೆ ಅಂದ್ರಂತೆ. ಯಾರು? ಕೃಷ್ಣಶಾಸ್ತ್ರಿಗಳು, ಬಹಳ ದೊಡ್ಡವರು. ಇವರು ನಾಳೆ ಹೋದರು ಅಡಿಗರು, ನೋಡಿದ್ರ ನಮ್ಮ ಪದ್ಯನ ಅಂತ. ಅಲ್ಲ, ಪದ್ಯ ಚೆನ್ನಾಗಿದೆಯಪ್ಪ, ಅದ್ರ ಸ್ವಲ್ಪ ಲಯ ಕುಂಟತ್ತೆ ಅಂದ್ರು ಅವರು. ಅದಕ್ಕೆ ಇವರು, ಪದ್ಯ ಚೆನ್ನಾಗಿಲ್ಲ ಅಂತ ಹೇಳಿ ಒಪ್ಕೋತೀನಿ, ಲಯ ಕುಟ್ಟತ್ತೆ ಅಂದ್ರೆ ಒಪ್ಪಲ್ಲ. ಲಯ ಗಿಯ ಕುಂಟು ಸಾಧ್ಯತೆನೇ ಇಲ್ಲ ನನ್ನ ಪದ್ಯದಲ್ಲಿ. ನನಗೆ ಅಷ್ಟೊಂದು ಮಾಸ್ಟ್ರಿ ಇದೆ ಛಂದಸ್ನಲ್ಲಿ, ಅದನ್ನು ವಾಪಸ್ ತಗೊಳ್ಳಿದ್ರು ಅಡಿಗರು. ಅಂದರೆ ನಮ್ಮ ಅನುಭವ, ನಮ್ಮ ಫೀಲ್ಡಲ್ಲಿ ನಾವು ಗಟ್ಟಿ ಆಗಬೇಕು. ಇನ್ನೊಬ್ಬರ ಫೀಲ್ಡಲ್ಲಿ ನಾವು ಹೋಗಬಾರ್ದು, ಅವ್ರಿಗೆ ಆ ಸ್ವಾತಂತ್ರ್ಯ ಕೊಡಬೇಕು. ಹಾಗೆ ಕಾರಂತರಿಗೆ ಸ್ವಾತಂತ್ರ್ಯ ಸಿಕ್ಕಿದ್ರಿಂದಲೇ ಅವರು ಅದ್ಭುತವಾದ ಪ್ರಯೋಗಗಳನ್ನು ಮಾಡಲಿಕ್ಕಾಯಿತು. ಅವರ ಈ ಜಿ.ಬಿ. ಜೋಶಿ ಇದರ ಪುರಂದಾಸನ ಹಾಡು ಹಾಕಬೇಡಿ ಇದ್ಬಿಟ್ಟಿದ್ರೆ ಗತಿ ಏನು? ಕಾಕನ ಕೋಟೆಯಲ್ಲಿ ಮಾಸ್ತಿ ಹೇಳಿದ್ರಲ್ಲ ಹಾಗೆ, ನೀವು ಹಾಕ್ಕೊಡದಪ್ಪ ಹಾಡು, ಇದನ್ನೇ ಹಾಕಬೇಕು ಅಂತ, ನಂದನ್ನೇ ಹಾಕು ಅಂತ. ಏನಲ್ಲ ಪಾಪ, ಇವ್ರು ಕಷ್ಟಪಟ್ಟಿದ್ದಾರೆ. ಆಗ ಇವರು ನಮ್ಮ ಭರಣ, ಕಪ್ಪಣ್ಣ ಇವರೆಲ್ಲ ಹೋಗಿ, ಅಶ್ವಥ್ ಅವರೆಲ್ಲ ಹೋಗಿ ಅವ್ರನ್ನ ಒಪ್ಪಿಸಿ ಕೊನೆಗೆ ಆ ಪ್ರೋಸನ್ನ ಪದ್ಯ ಮಾಡಿದ್ದಾರೆ. ನೇಸರ ಇದೆಯಲ್ಲ, ಅದು ಗದ್ಯದ ಮಾತು, ಡೈಲಾಗ್ ಅದು ನಾಟಕದಲ್ಲಿ. ಆದ್ರೂ ಎಂತ ಹಾಡು ಮಾಡಿದ್ರು ಅಶ್ವತ್ಥ ಅಂದ್ರೆ ಅದನ್ನ ಯಾರು ನಂಬೋದೇ ಇಲ್ಲ. ಅದು ಹಾಡಲ್ಲ ಅಂದ್ರೆ ಇವತ್ತು ನೇಸಾರ ಅಂತ ಬರುತ್ತೆ ನೋಡಿ, ಅದು ನಾನು ಹಾಡಬಾರ್ದು. ನಮಗೆ ಇದಕ್ಕಿದ್ದಂಗೆ ನೀವು ಅದು ಪಕ್ಕಾ ಕೆಟ್ಟ ಗದ್ಯ ಅನ್ಸ್ಬಿಡುತ್ತೆ ನಿಮಗೆ. ಅದು ಏನು ಅದ್ಭುತ ಆಗೋಯ್ತು ಹಾಡು ಅಂತಂದ್ರೆ, ಸೂಪರ್ ಹಿಟ್ ಸಾಂಗ್ ಅದು. ಅದು ಹಾಡೇ ಆಗಿರ್ಲಿಲ್ಲ. ಅದು ಆ ಡೈಲಾಗಿನ ಒಂದು ಭಾಗ, ಅದು ಅದನ್ನು ಮಾಡಿದ್ದವರು. ಅದೆಲ್ಲ ನೋಡಿ, ಸಿಂಹ ಅವರೆಲ್ಲ ಬಹಳ ಕಷ್ಟಪಟ್ಟಿದ್ದಾರೆ ಆ ಕಾಲದಲ್ಲಿ. ಕಾಕುಲ್ಕೋಟೆ ಮಾಡುವಾಗ ಇವರು ಪಟ್ಟು ಹಿಡ್ಕೊಂಡು, ಇಲ್ಲ ಇದು ಒಂದು ಅಕ್ಷರ ಬದಲಾಯಿಸಂಗಿಲ್ಲ ಅಂತವ್ರು ಮಾಸ್ತಿ. ಹಂಗೆ ಹಠ ಹಿಡಿಬಾರ್ದು. ಗಿರೀಶ್ ಕರ್ನಾಟಕ ಬಂದು ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ. ಮಾಸ್ತಿ ರೆಫ್ಯೂಸ್ ಟು ಸಿ ಗಿರೀಶ್, ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ. ನೋಡಿ ಹಿಂಗಿದೆ. ಅವ್ರು ಮಾಸ್ತಿ ಇನ್ನೊಂದು ಡ್ಯಾಮೇಜಿಂಗ್ ಮಾಡಿದ್ರು. ಇನ್ನೊಂದ್ಸರಿ ಮೈಸೂರು ಮಲ್ಲಿಗೆ ನರಸಿಂಹಸ್ವಾಮಿಗೆ ಸನ್ಮಾನ ಅಂತ ಹೇಳಿ ಪರಿಷತ್ನಲ್ಲಿ ಇಟ್ಕೊಂಡಾಗ, ಅವ್ರಿಗೆ ಸೆಂಟ್ರಲ್ ಅಕಾಡೆಮಿ ಅವಾರ್ಡ್ ಎಲ್ಲ ಬಂದಿದ್ದಾಗ, ಮೈಸೂರು ಮಲ್ಲಿಗೆ ಓದಿದ್ದು ನಾನು, ಸಾಕು ಅದ್ರ ಮುಂದೆ ಏನೇನೋ ಬರೆದಾರೆ ಅವರು, ನನಗೆ ಅದು ಮುಖ್ಯನೇ ಅಲ್ಲ ಅಂದ್ಬಿಟ್ರು. ಮೈಸೂರು ಮಲ್ಲಿಗೆ ನಂತರ ಎಂತೆಂಥ ಕಲೆಕ್ಷನ್ ಬಂತು. ಶಿಲಾಲತೆ ಅಂತದ್ದು, ತೆರೆದ ಬಾಗಿಲು ಅಂತ ಸಂಗ್ರಹ ಇದೆಯಲ್ಲ, ಅದು ಮಾಸ್ಟರ್ ಪೀಸು ನರಸಿಂಹಸ್ವಾಮಿದು. ಮಾಸ್ತಿ ಹೇಳಿಬಿಟ್ರು, ಮೈಸೂರು ಮಲ್ಲಿಗೆ ಓದಿದ್ದೀನಿ ನಾನು ಅಷ್ಟೇ, ಮುಂದೆ ಏನೂ ಓದಿಲ್ಲ, ನನಗೆ ಬೇಕಾಗಿಲ್ಲ ಅಂದ್ಬಿಟ್ರು. ಗತಿ ಏನಪ್ಪ ಹಿಂಗಂದ್ಬಿಟ್ರೆ ಮಾಸ್ತಿ ಅಂತವರು. ಅದಕ್ಕೆ ಅದು ಅಡಿಗರು ಚೆನ್ನಾಗಿ ಹೇಳಿದರು, ಅರ್ಥಪೂರ್ಣವಾಗಿ ಬರೀಬೇಕು, ಅರ್ಥವಾಗುವಂತೆ ಬರೀಬೇಕು ಅಂತಂದಿರಲ್ಲ ಗುರುಗಳೇ, ಅರ್ಥಪೂರ್ಣವಾಗಿ ಬರೀಬೇಕು ಅಂತ ಹೇಳ್ಬೇಕಾಗಿತ್ತು ನೀವು, ಅರ್ಥವಾಗುವಂತೆ ಅಲ್ಲ. ಸಿದ್ಧವಾದ ಮಾರ್ಗದಲ್ಲಿ ಗಾಡಿ ಬಿಡುವ ನಿಮ್ಮ ದಾರಿಯೇ ಬೇರೆ, ಕಾಡನ್ನು ಕಡಿದು ದಾರಿ ಮಾಡಿಕೊಂಡು ಹೋಗುವ ನಮ್ಮ ದಾರಿಯೇ ಬೇರೆ ಅಂತ ಅಡಿಗರು ಹೇಳಿದ್ರು. ಅದೆಲ್ಲ ದೊಡ್ಡ ದೊಡ್ಡ ವಾಗ್ವಾದಗಳು. ಅದೇ ಗಂಧದವ್ರ ಜಗಳ ಇದೆಯಲ್ಲ, ಅದು ಬಹಳ ಚೆನ್ನಾಗಿದೆ. ಕೆಸರಿನವರೊಂದಿಗೆ ಗುದ್ದಾಟ ಮಾಡೋಕ್ಕಿಂತ ಗಂಧ ಮಾರೋರೊಂದಿಗೆ ಜಗಳ ಮಾಡೋದು ಕೂಡ ಬಹಳ ಚೆನ್ನಾಗಿದೆ. ಮಾಸ್ತಿ ಕುವೆಂಪು ಜಗಳ, ಮಾಸ್ತಿ ಅಡಿಗರ ಜಗಳ, ಅಡಿಗರು ನರಸಿಂಹಸ್ವಾಮಿ ಜಗಳ. ಅವರಿಬ್ಬರು ಎಷ್ಟು ತಮಾಷೆ ಜಗಳ ಮಾಡಿದ್ದಾರೆ ಗೊತ್ತೇನು? ಇಬ್ರು ಅವರು ಪುಷ್ಪ ಕವಿ ಪರಾಕು ಅಂತ ಬರೆದು ನರಸಿಂಹಸ್ವಾಮಿ ಲೇವಡಿ ಮಾಡಿದಾಗ ಇವರು ಎಷ್ಟು ಚೆನ್ನಾಗಿ ಉತ್ತರ ಕೊಟ್ಟರು. ನರಸಿಂಹಸ್ವಾಮಿ ಅವರು ಬಹಳ ಚೆನ್ನಾಗಿತ್ತು. ನರಸಿಂಹಸ್ವಾಮಿ, ಪೂತಿನ ಮತ್ತು ನರಸಿಂಹಸ್ವಾಮಿ ಜಗಳ ಅದು ಇನ್ನೂ ಗ್ರೇಟ್. ಅದು ಪೂತಿನ ನರಸಿಂಹಸ್ವಾಮಿ ಜಗಳ. ಪೂತಿನ ಒಂದ್ಸರಿ ನನಗೆ ಹೇಳಿದ್ರು, ಹೆಂಗಿದಾರಪ್ಪ ನಿಮ್ಮ ಕವಿಗಳು ಅಂದ. ಅವರು ಹತ್ರ ಹೋದಾಗ ನನಗೆ ಇವು ನಿಮ್ಮ ಕವಿಗಳು ಅಂತ ಇವ್ರು ಅನ್ನೋರು. ಇವ್ರ ಹತ್ರ ಹೋದಾಗ ನಿಮ್ಮ ಕವಿಗಳು ಅಂತ ಪೂತಿನ ಹೇಳೋರು ಇವರು ನರಸಿಂಹಸ್ವಾಮಿ. ಅವರಿಬ್ಬರಲ್ಲಿ ಒಂದು ಸಣ್ಣದಿತ್ತು ಕೋಲ್ಡ್ ವಾರ್. ಅದಕ್ಕೆ ಹೇಗಿತ್ತು ನಿಮ್ಮ ನರಸಿಂಹಸ್ವಾಮಿಗಳು, ನಿಮ್ಮ ಗುರುಗಳು ಹೇಗಿದ್ದಾರೆ ಅಂದರು. ಅದಕ್ಕೆ ನಾನು ಚೆನ್ನಾಗಿದ್ದಾರೆ ಸರ್,
ಅಲ್ಲ ಚೆನ್ನಾಗಿದ್ದಾರೆ, ಭಾಳ ಸಿಂಪಲ್ಲಪ್ಪ, ಭಾಳ ಸಿಂಪಲ್ಲು. ಆಮೇಲೆ ಇವರು ಪೂತಿನ ಹತ್ರ ಬಂದೆ, ಇವರು ನರಸಿಂಹಸ್ವಾಮಿ ಹತ್ರ, ಅಂದರೆ ಅಲ್ಲಿಂದ ಇಲ್ಲಿಗೆ ಮಾತು ಹೇಳ್ತಿರ್ಲಿಲ್ಲ, ಅವ್ರ ಮಾತಿದ್ರಲ್ಲಿ ಅದು ಬೇರೆ. ಅವರು ಪೂತಿನ ನಿಮ್ಮ ಗುರುಗಳು ಹೇಗಿದ್ದಾರೆ ಅಂದ್ರೆ ಇವರು, ಅವ್ರು ಹೋದಾಗ ಅವರೊಂದಿದ್ರಲ್ಲ ನಿಮ್ಮ ಗುರು ಹೇಗಿದ್ದಾರೆ ಅಂತ, ಅದಕ್ಕೆ ಇವರು ಮನೆಗೆ ಹೋದಾಗ ನಿಮ್ಮ ಗುರುಗಳು ಹೇಗಿದ್ದಾರೆ ಅಂದರೆ ಪೂತಿನ ಹೇಗಿದ್ದಾರೆ ಅಂತ. ಚೆನ್ನಾಗಿದ್ದಾರೆ ಸರ್, ಸ್ವಲ್ಪ ಈಗ ಕಿವಿ ಕೇಳಿಸಲ್ಲ, ಕಣ್ಣು ಕಾಣಿಸಲ್ಲ. ಕಿವಿ ಕಣ್ಣು ಮಾತ್ರ ಅಲ್ಲ, ಮೂಗು ಸುಮಾರೇ ಅಂತ. ನನಗೆ ಅರ್ಥನೇ ಆಗಲಿಲ್ಲ ಯಾಕೆ ಇವರು ಹೀಗಂದ್ರು ಅಂತ. ಆಮೇಲೆ ನಾನು ವಾಪಸ್ ಬರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಯುರೇಕಾ ಅನ್ನೋ ಒಂದು ಫ್ಲಾಶ್ ಆಯಿತು. ಓಹೋ, ಮೂಗು ಸುಮಾರು ಅಂತ ಯಾಕಂದ್ರು ಅಂದರೆ ಮೈಸೂರು ಮಲ್ಲಿಗೆ ವಾಸನೆ ಗೊತ್ತಾಗಲಿಲ್ಲ ಇವರಿಗೆ. ಅದಕ್ಕೇನು ನರಸಿಂಹಸ್ವಾಮಿಗಳು ಏನಪ್ಪ, ಅವ್ರ ಹೆಂಡತಿಲು ಕನಸಲ್ಲಿ ಕೂಡ ಅವ್ರ ಹೆಂಡತಿ ಬರ್ತಾರಲ್ಲಪ್ಪ, ಪಕ್ಕದ ಮನೆ ಹುಡುಗಿ ಬರಲ್ವಲ್ಲ ಅಂತ ಪೂತಿನ ಹಾಸ್ಯ ಮಾಡಿದ್ರು. ಅದೆಲ್ಲ ಗೊತ್ತಾಗ್ಬಿಟ್ಟೈತೆ ಇವರಿಗೆ. ಇವರು ಬಹಳ ಘಾಟಿ ಅಲ್ವಾ, ಅದಕ್ಕೆ ಇವರು ಅವ್ರ ಮೂಗು ಸುಮಾರೇ, ಕಣ್ಣು ಕಿವಿ ಮಾತ್ರ ಅಲ್ಲ, ಮೂಗು ಸುಮಾರೇ. ನಾನು ಯಾಕೆಂದ್ರೆ ಏನು ಉತ್ತರ ಕೊಡ್ಲಿಲ್ಲ. ಆಮೇಲೆ ಗೊತ್ತಾಯ್ತು, ಓಹ್ ಮೈಸೂರು ಮಲ್ಲಿಗೆ ವಾಸನೆ ಅವ್ರಿಗೆಲ್ಲ ಗೊತ್ತಾಗುತ್ತೆ ಅಂತ. ನಶ್ಯ ಎದ್ದು ಹಾಕೋರಿಗೆ ಮೈಸೂರು ಮಲ್ಲಿಗೆ ವಾಸನೆ ಗೊತ್ತಾಗುತ್ತೆ. ಓಕೆ, ಏನೇನೋ ಹೇಳ್ಬಿಟ್ಟೆ, ಸಾರಿ. ಇರ್ಬೋದು, ನಾಗೇಶ್ ಆಗಿರ್ಬೋದು, TS ರಂಗ ಆಗಿರ್ಬೋದು, ನಾಗಾಭರಣ ಆಗಿರ್ಬೋದು, ಒಂಥರ ಒಂದು ಕೋಟೆ, ಭದ್ರವಾದ ಕೋಟೆ ಹಾಕ್ಕೊಂಡು ನಂಬಿದ್ರೆ ಇಂಥ ವ್ಯಕ್ತಿಗಳನ್ನೇ ನಂಬಬೇಕು ಹಾಗೆ ಇದ್ರು. ಈಗ ನಮ್ಮ ಜೊತೆಗೆ ಕಪ್ಪಣ್ಣ ಇರೋದು ನಮಗೊಂದು ರೀತಿಯಾದ ಶಕ್ತಿ. ಈಗ ಕಪ್ಪಣ್ಣ ಬಂದು ಡಾಕ್ಟರ್ HS ಯುಗೆ ನಮ್ಮ ಕಿರುಕಾಣಿಕೆಯನ್ನು ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇದೇ ಮುಂದಿನ ವಾರ 26 ಜುಲೈ ಶ್ರೀಪತಿ ಮಂಜಿನಬೇಲ್ ಅವರು ಕಾರಾಂತರ ಬಾಲ್ಯ ಮತ್ತು ಬೆಳವಣಿಗೆ ಬಗ್ಗೆ ಇದೇ ವೇದಿಕೆಯಲ್ಲಿ ಬಂದು ಮಾತಾಡ್ತಾರೆ. ತಾವುಗಳೆಲ್ಲ ಬಂದು ಭಾಗವಹಿಸಬೇಕು ಅಂತ ಹೇಳ್ತೀನಿ. ಶುಭರಾತ್ರಿ.